ನಮ್ಮ ಲೆಕ್ಕಾಚಾರ ಇಲ್ಲ, ತಲೆ ಕೆಳಕಾಗೋಯ್ತು ಕಣಯ್ಯ, ತಲೆ ಕೆಟ್ಟು ಹುಳ ಆಗೋಗ್ಬಿಟ್ಟಿದೆ. ಯಾಕೆ ಸರ್ ಇಷ್ಟು ಟೆನ್ಷನ್ ಮಾಡಿ? ಟೆನ್ಷನ್ ಆಗದೆ ಇನ್ನೇನೆ ಆಗುತ್ತೆ. ಇವತ್ತು ನಮ್ಮ ಅಕ್ಕನ ಮಗ ರಾಜೇಶ ಫಾರಿನಿಂದ ಬರ್ತಾ ಇದ್ದಾನೆ. ಅವನ್ನ ಕರ್ಕೊಂಬರೋದಕ್ಕೆ ನಮ್ಮ ಅಕ್ಕ ಕಾರ್ ತಗೊಂಡು ಹೋಗಿದ್ದಾಳೆ. ಬೆಂದ ಮನೆಯಲ್ಲಿ ಹಿರಿದಷ್ಟೇ ಬೊಂಬುಗಳ ಒಳಗಡೆ ಎಷ್ಟು ದುಡ್ಡಿದೆ ಏನಾಯ್ತು? ತಗೋಬಾರಪ್ಪ, ಯಾರು ನೋಡ್ಬಿಟ್ಟಾರು? ನೋಡಿ ಸರ್, ಇದು ಕಾಫಿ ಬಾಪ್ತು, ಇದು ಟೀ ಬಾಪ್ತು, ಇದು ಯಾಲಕ್ಕಿ ಬಾಪ್ತು, ಇದು ಯಾವ್ದಪ್ಪ? ಕೂಲಿ ಪೇಮೆಂಟಿನ ಅಡ್ಜಸ್ಟ್ಮೆಂಟ್. ಮೀನಾ ರೆಡಿನಾ? ಏನಮ್ಮ? ಅಯ್ಯಯ್ಯೋ, ಏನೇ ಇದು? ತುಟಿ ಕೆಂಪ್ಗೆ ಆಗಿಲ್ವಲ್ಲೇ? ಲೇ, ಗಂಡ್ಸರ್ ಮನ್ಸನ್ನ ಗೆಲ್ಲೋ ಹಾಗೆ ಮಾಡೋದೇ ತುಟಿ ಕಣೆ. ಆ ತುಟಿ ಕೆಂಪಗಿದ್ರೆ ಯಾವ ಮಗನು ಮಂಗ ಆಗ್ಬಿಡ್ತಾನೆ. ಹಚ್ಕೊಳ್ಳಿ ಇನ್ನೊಂದ್ ಸ್ವಲ್ಪ. ಅಯ್ಯೋ ಬೇಡಮ್ಮ, ಬಣ್ಣ ಜಾಸ್ತಿ ಆಗ್ಬಿಟ್ಟು ಭಾವ ನಾನು ಒಪ್ಪದೆ ಮದ್ವೆ ಆಗಲ್ಲ ಅನ್ಬಿಟ್ರೆ? ಬೆಳಗ್ಗೆಯಿಂದ ಬಡ್ಕೊಂಡು ಸಾಕಾಗೋಯ್ತು. ಆಮೇಲೆ ಹಾಡ್ಬೇಡ, ಅಪಶಕನ ನುಡಿಬೇಡ ಅಂತ. ಏನ ಬಾಯೇ ನೀನ ಬಾಯೇ, ನೀನು 70 ಎಮ್ಮಿ ಅಮ್ಮು. ಬಾವ ಆಗೋಯ್ತು, ಎಲ್ಲಾ ಮುಗಿದೋಯ್ತು, ಸರ್ವನಾಶ ಆಗೋಯ್ತು ಬಾವ. ಆ ರಾಜೇಶ ಫಾರಿನಿಂದ ಬಂದೇ ಬಿಟ್ಟ. ಬಂದು ಕೂಡ್ಲೆ ನಿಮ್ಮಿಬ್ಬರು ತಲೆ ಮೇಲೆ ಬಾಂಬ ಹಾಗೆ ಬಿಟ್ಟ. ಅದೇನ್ ಸರಿಯಾಗಿ ಬಗಳು. ಅಕ್ಕ, ಆ ರಾಜೇಶ ಫಾರಿನಲ್ಲಿ ಒಂದು ಹುಡುಗಿನ ಮದುವೆ ಆಗಿ ಮದುವೆ ಆಗಿರೋ ಹುಡುಗಿ ಜೊತೆಯಾಗಿ ಕಾರಲ್ಲಿ ಬಂದು ಇಳಿದೆ ಬಿಟ್ಟ. ಗಾಬರಿ ಆಗ್ಬೇಡಿ, ಇದೆಲ್ಲ ನಿಜವಾಗಿ ನಡೆದಿದ್ದಲ್ಲ ಅಕ್ಕ. ನಿನ್ನೆ ರಾತ್ರಿ ಕನಸಿನಲ್ಲಿ ಕಂಡೆ ಭಾವ. ನಿನ್ನಜ್ಜೆ ಕನಸಂತೆ ಕನಸ ನೀನು. ಇದೇನಕ್ಕ, ಹಾಗೆ ಹೋದೆ ಹಾಗೆ ಬಂದ್ಬಿಟ್ಟಲ್ಲ. ಎಲ್ಲಿ ನಿನ್ ಮಗ ಕುಮಾರ ಕಂಠಿ? ಆ ರಾಜೇಶನ್ಗೆ ನಮ್ ದೇಶಕ್ಕೆ ಬರೋಕೆ ಬೇಜಾರಾಗಿ ಬಹುಶಃ ಹೊರದೇಶದಲ್ಲ ಉಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಇಲ್ಲಪ್ಪ, ಬಂದಿದ್ದಾನೆ. ದಾರಿಲೇ ಹೇಳ್ಕೊಂಡು ಎಷ್ಟೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಸೀನಾ, ಲಗೇಜ್ ಎಲ್ಲ ಒಳಗಡೆ ಇಡು. ಬನ್ನಿ. ಜಯರಾಜ, ಅವನು ಎಲ್ಲಿ ಹೋಗಿದ್ದಾನೆ ಅಂತ ನನಗೆ ಗೊತ್ತು. ಎಷ್ಟೆಷ್ಟು ಸುತ್ತಾಡಕ್ ಹೋಗಿಲ್ಲ, ಕಾವೇರಿ ಜೊತೆ ಕುಣದಾಡಕ್ ಹೋಗಿದ್ದು. ಶ್ರಾವಣ ಮಾಸದಲ್ಲಿ 15ನೇ ತಾರೀಕು ಸೋಮವಾರ ಬಹಳ ಪ್ರಶಸ್ತವಾದ ಲಗ್ನ ಇದೆ ತಾಯಿ. ಅಯ್ಯೋ ಶಾಸ್ತ್ರಿಗಳೇ, ಶ್ರಾವಣ ಮಾಸ ಬರೋದಕ್ಕೆ ಇನ್ನೂ 3-4 ತಿಂಗಳು ಕಾಯ್ಬೇಕು. ಮುಂದಿನ ವಾರದಲ್ಲಿ ಯಾವ್ದಾರ ಒಂದು ಒಳ್ಳೆ ಮುಹೂರ್ತ ನೋಡಿ ಶಿವ. ಮುಂದಿನ ವಾರದಲ್ಲಿ ಅಂಥ ಒಳ್ಳೆ ಲಗ್ನಗಳು ಯಾವುದು ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ಸ್ವಾಮಿ, ಹಾಗಂದ್ರೆ ಹೇಗೆ ಸ್ವಾಮಿ? ಮುಂದಿನ ವಾರದಲ್ಲಿ ಒಂದೊಳ್ಳೆ ಮುಹೂರ್ತ ನೋಡಿ ಸ್ವಾಮಿ, ದಯವಿಟ್ಟು ಸರಿಯಾಗಿ ನೋಡಿ. ಕಾಣಿಸ್ತಿದೆ. ಅಯ್ಯೋ, ನಿಮ್ಮ ಆಶೀರ್ವಾದ ನಮ್ಮೇಲೆ ಇರ್ಬೇಕು ಸ್ವಾಮಿ. ಇದೇ ಜ್ಯೇಷ್ಠ ಮಾಸದಲ್ಲಿ 12ನೇ ತಾರೀಕು ಗುರುವಾರ ನಾಡಿದ್ದೆ ಸೊಗಸಾದ ಲಗ್ನ. ಸೊಗಸಾದ ಲಗ್ನ ಅಂತೆ ಏನಕ್ಕ ನೀನು? ಗುರುವಾರ ದಿವಸ ಅಪ್ಪನ ತಿಥಿ ಅಂದೆ. ತಿಥಿ ದಿವಸ ಯಾರಾದ್ರೂ ಮದುವೆ ಮಾಡ್ತಾರ? ಮುಚ್ಚಬಾಯ್, ತಿಥಿ ಈ ಗುರುವಾರ ಅಲ್ಲ, ಮುಂದಿನ ಗುರುವಾರ. ಶ್ರೀಕಂಠ ಶಾಸ್ತ್ರಿಗಳು ಜ್ಯೋತಿಷ ಹೇಳಿದ್ರೆ ಶ್ರೀಕಂಠೇಶ್ವರೇ ನೋಡ್ದ ಹಾಗೆ ಅಲ್ವೋ ತಾರನಾಥ? ನಾಡಿದ್ದೆ ಮದುವೆ ಅಂದ್ರೆ ತುಂಬಾ ಬೇಗ ಆಯ್ತಲ್ವೋ? ನೆಂಟಿಸ್ಟರ್ಗೆ ಹೇಳ್ಬೇಡ್ವಾ? ಮದುವೆ ಸಿದ್ಧತೆಗಳನ್ನ ಮಾಡ್ಕೋಬೇಡ್ವಾ? ಅದ್ ಯಾವ ಮಹಾ ದೊಡ್ಡದು ಅಂತ ಹೇಳ್ತೀಯ ಬಿಡಕ್ಕ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಮದ್ವೆನ ಧಾಮ್ ಧೋಮ್ ಅಂತ ಮುಗಿಸ್ಬಿಡ್ತೀನಿ. ನೀನ ಏನ್ ಬೇರೆ ಮನೆ ಹುಡುಗಿನೇ? ನಿಮ್ ಖಾಸ ತಮ್ಮನ್ ಮಗಳು, ಮನೇಲಿರೋ ಹುಡುಗಿನೇ ಮನೆ ಸೊಸೆ ಮಾಡ್ಕೊಳತ್ತಾನೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಡೆಯುತ್ತೆ ಬಿಡಿ. ಅದು ನಿಜಾನೇ ಬಿಡಮ್ಮ. ನೋಡಿ, ಈ ಶುಭ ಕಾರ್ಯನ ನಮ್ ಮನೆ ದೇವ್ರ ಗುಡಿಲೇ ನಡ್ಸೋದಕ್ಕೆ ಏರ್ಪಾಡ್ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಹಾಗೆ ಆಗ್ಲಿ. ಶಾಸ್ತ್ರಿಗಳೇ, ನೀವೇ ಮುನ್ನಿಂತು ಎಲ್ಲಾ ಕೆಲಸನೂ ನಡೆಸ್ಕೊಡ್ಬೇಕು. ಅದಕ್ಕೇನಂತೆ, ಅಗತ್ಯವಾಗಿ ನಡೆಸ್ಕೊಡ್ತೇನೆ. ನಾನೇನ್ ಬರ್ತೇನೆ. ನಮಸ್ಕಾರ. ನಮಸ್ಕಾರ. ದಯಮಾಡಿಸಿ. ಏನಿದು? ಮದುವೆ ದಿನ ನಿಶ್ಚಯ ಆಯ್ತು. ರಾಜೇಶು, ಬಾಪಾ ಬಾ, ಒಳ್ಳೆ ಸಮಯಕ್ಕೆ ಬಂದೆ. ನಿಂಗೆ ಕಂಕಣ ಬಲ ಕೂಡ್ ಬಂದಿದೆ. ನಿನ್ ಮದುವೆ ದಿನನೂ ನಿಶ್ಚಯ ಆಗ್ಬಿಡ್ತು. ನಮ್ಮ ಮೀನಾ ನಿನಗೆ ಕುತ್ತಿಗೆ ಕೊಡೋದು ಒಂದೇ ಬಾಕಿ, ಅವಳು ಕುತ್ತಿಗೆ ತಾಳೆ ಕೊಟ್ಟದ್ದು ಒಂದೇ ಬಾಕಿ. ಹೌದಪ್ಪ, ನಾಡಿದ್ದೆ ತುಂಬಾ ಒಳ್ಳೆ ಮುಹೂರ್ತ ಇದೆ ಅಂತ ಪುರೋಹಿತರು ಹೇಳ್ತಾರೆ. ನಿಮ್ ತಂದೆ ಆಸೆಯಂತೆ ಈ ಶುಭ ಕಾರ್ಯನ ನೆರವೇರಿಸೋಣ ಅಂತ ಅನ್ಕೊಂಡಿದ್ದೀನಿ. ಹೌದು. ರಾಜೇಶ್, ಯಾಕಪ್ಪ ಏನು ಮಾತಾಡದೆ ಹೋಗ್ತಿದ್ಯಲ್ಲ? ಎಲ್ಲ ನೀವೇ ಹೇಳಿದ್ರಲ್ಲ, ಇನ್ ನಾನ್ ಹೇಳೋದೇನಿದೆ?
ಅಯ್ಯೋ ಅಯ್ಯೋ ನಮ್ ರಾಜೇಶಂದ ಎಷ್ಟು ದೊಡ್ಡ ಗುಣ. ಹಿರಿಯರ್ ಮಾತನ್ ಮೀರಲ್ಲ ಅಂತಾನೆ, ಅಮ್ಮ ಹಾಕಿದ ಗೆರೆನ ದಾಟಲ್ಲ ಅಂತಾನೆ. ನಮ್ಮ ರಾಜೇಶ್ ಕಲಿಯುಗದ ಶ್ರೀರಾಮಚಂದ್ರ ಇದ್ದಾಗೆ, ಒಂದೇ ಬಾಣ ಬಬ್ಳೆ ಹೆಂಡತಿ. ಹಾಗಾದ್ರೆ ಈ ಮದುವೆಗೆ ನಿನ್ನ ಒಪ್ಪಿಗೆ ಇದೆ ಅಂತಾಯ್ತು ಅಲ್ವಾ ರಾಜೇಶ್? ಏನಮ್ಮ ಇವ್ರುಗಳ ಮಾತು ಕೇಳ್ಕೊಂಡು ನೀನು ಹಾಗೆ ಕುಣಿತಾ ಇದೆಯಲ್ಲ. ನಾನು ಕಾವೇರಿ ಒಬ್ರಿಗೊಬ್ರು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದೀವಿ. ಆ ವಿಷಯ ನಿನಗೇ ಗೊತ್ತಿದೆ. ನಿನ್ನ ಮಗನಾಗಿ ಒಂದು ಹೆಣ್ಣು ನಂಬಿಸಿ ಮೋಸ ಮಾಡೋದನ್ನ ನೀನು ಒಪ್ತೀಯಮ್ಮ? ಮೀನಾನು ಒಂದ್ ಹೆಣ್ಣು, ಅವಳಿಗೆ ಮೋಸ ಆಗಲ್ವೇನೋ? ನಾನು ಅವಳಿಗೆ ಯಾವ ರೀತಿ ಆಸೆನೂ ಹುಟ್ಟಿಸಿಲ್ಲ, ಆಶ್ವಾಸನೆನೂ ನೀಡಿಲ್ಲ. ಮೋಸ ಹೇಗಾಗತ್ತೆ? ಮೀನಾ ನಮ್ಮನೆ ತನಕ ತಕ್ಕ ಹೆಣ್ಣು. ಕಾವೇರಿ ನನ್ ಜೊತೆ ಬಾಳೋದಕ್ಕೆ ತಕ್ಕ ಹೆಣ್ಣು. ಕಾವೇರಿ ಈ ಮನೆ ಸೊಸೆಯಾಗಿ ಬಂದ್ರೆ ಜನ ನಮ್ಮನ್ನ ನೋಡಿ ಆಡ್ಕೊಂಡು ನಗ್ತಾರೆ. ಕಾವೇರಿನ ನಾನ್ ಕೈ ಬಿಟ್ರೆ ಅದೇ ಜನ ನನ್ನ ಸರ್ವನಾಶ ಆಗೋಗ್ಲಿ ಅಂತ ಶಾಪ ಹಾಕ್ತಾರೆ. ಜನಗಳಿಗಾಗಿ ನಾವು ಬಾಳ್ತಿಲ್ಲ, ಆದ್ರೆ ಜನಗಳ ಮಧ್ಯೆ ತಾನೇ ನಾವು ಬಾಳ್ತಾ ಇದೀವಿ. ಮದುವೆ ಅನ್ನೋದಕ್ಕೊಂದು ಅರ್ಥ ಇದೆ. ಸಂಬಂಧ ಬೆಳೆಸೋದಕ್ಕೆ ಸಮಾನವಾದ ಗೌರವ ಮರ್ಯಾದೆ ಅಂತಿದೆ. ಯಾರೇ ಆಗ್ಲಿ ಅದಕ್ಕೆ ಮನ್ನಣೆ ಕೊಡ್ಲೇಬೇಕು. ನಿಜ ಅಮ್ಮ, ಹಾಗೆ ಪ್ರೇಮಕ್ಕೂ ಒಂದು ಅರ್ಥ ಇದೆ. ಗಾಳಿ ಮನುಷ್ಯನ ಅಂತಸ್ತು ನೋಡ ಬೀಸುತ್ತೆ, ನೀರು ದಣಿವಾರಿಸೋದಕ್ಕೆ ಸ್ಥಾನಮಾನನ ನೋಡುತ್ತೆ. ಹಾಗೆ ಪ್ರೇಮ ನಿರ್ಮಲ, ಅದು ಪ್ರಕೃತಿ ವರ. ಮನುಷ್ಯನಾದವನು ಪ್ರಕೃತಿಗೆ ಮನ್ನಣೆ ಕೊಡ್ಲೇಬೇಕು. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನು ನಿಮ್ಮಮ್ಮನ ಮಾತನ್ನು ನಡ್ಸ್ಕೊಡ್ಲೇಬೇಕು. ರಾಜೇಶ್, ನೀನ್ ಈ ಮದುವೆ ಒಪ್ಕೊಳ್ದೆ ಹೋದ್ರೆ ನಿನಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ ಅಂತ ಇದೆ. ಅಷ್ಟೇ ತಾನೆ? ಓಕೆ 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 ಮಾ ಅಮ್ಮ, ನಾನು ಏನ್ ಬೇಕಾದ್ರೂ ಬಿಡ್ತೀನಿ. ಆದ್ರೆ ಯಾವುದೇ ಸಂದರ್ಭ ಬಂದ್ರು ನಂತನನ ಮಾತ್ರ ನಾನು ಯಾವತ್ತೂ ಬಿಟ್ಟು ಬದುಕಲ್ಲ. ಬರ್ತೀನಿ. ರಾಜೇಶ್, ಏನಕ್ಕ ನೀನ್ ಯಾಕಕ್ಕ ಇಷ್ಟೊಂದು ಆತಂಕ ಪಡ್ತೀಯ? ಅವನಾರು ಎಲ್ಲಿಗೆ ಹೋಗ್ತಾನೆ? ವಿಶಾಲವಾದ ನಮ್ಮ ಎಸ್ಟೇಟ್ ಅಲ್ಲಿ ಯಾವ್ದಾರೋ ಮರ ಕೆಳಗಡೆ ಕೂತ್ಕೊಂಡು ನೀನ್ ಹೇಳಿದ್ದು ಸರಿನಾ ಇಲ್ವಾ ಅಂತ ಯೋಚನೆ ಮಾಡಿ ಸಂಜೆ ವಾಪಸ್ ಬಂದ್ಬಿಡ್ತಾನೆ. ಏನಕ್ಕ ಇಷ್ಟಕ್ಕೆಲ್ಲ ಯಾಕಕ್ಕ ನೊಂದ್ಕೊಳಕ್ ಹೋಗ್ತೀರಿ? ಮಕ್ಕಳೆಲ್ಲ ಹೋಗ್ತಾರೆ, ಎಲ್ಲ ಹೋದ್ರು ಮನೆಗ್ ಬಂದೇ ಬರ್ತಾರೆ. ಸುಮ್ನಿರಿ. ಮೀನಾ, ಹೋಗಮ್ಮ, ಅತ್ತೆಗೆ ಒಂದ್ ಲೋಟ ಬಿಸಿ ಬಿಸಿಯಾಗಿ ಕಾಫಿ ತಂದ್ಕೊಡು. ತರ್ತೀನಮ್ಮ. ಏನದ ಮೊದ್ಲು ಬಿಸಿ ಆಗಿದ್ದಾರೆ ಬಿಸಿ ಕಾಫಿ ಅಂತಿದ್ಯಾ? ಅತ್ತೆಗೆ ಸ್ಪೆಷಲ್ ಚೈಲ್ಡ್ ಕೋಲ್ಡ್ ಅಲ್ಲ ಶರ್ಬತ್ ತಗೊಂಬ. ಸರಿ, ಹಾಗೆ ನನಗೂ ಒಂದ್ ಗ್ಲಾಸ್. ಏನ್ರಿ ಇದು? ನಮ್ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ರಿ. ನನ್ ಪ್ರಾಣ ಹೋದ್ರೆ ಸರಿ, ಕಾವೇರಿನ ಬಿಡಲ್ಲ ಅಂತ ಹೇಳ್ಬಿಟ್ಟು ಬಾವುಟ ಹಾರಿಸ್ಕೊಂಡು ಹೋಗ್ಬಿಟ್ನಲ್ಲ. ಮಾತು ಅಂದ್ರೆ ಮಾತು, ಗಂಡ್ಸು ಅಂದ್ರೆ ಅವನೇ ಗಂಡ್ಸು. ಅದೆಲ್ಲ ಬೇಡ. ಈಗ ನಾನು ಒಂದು ಪ್ಲಾನ್ ಹೇಳ್ತೀನಿ. ಏನು ನಿನ್ ಪ್ಲಾನು? ಹೇಗೂ ನಿನ್ ಮಗಳಿಗೆ ಮದುವೆ ನಿಶ್ಚಯ ಆಗಿದೆ. ನಿನ್ ಮಗಳಿಗೆ ನಾನೇ ತಾಳಿ ಕಟ್ಬಿಡ್ತೀನಿ. ನನ್ನ ಮಗನೇ, ಮೊದ್ಲೇ ನಮ್ ತಲೆ ಕೆಟ್ಟ ಚರಂಡಿ ನೀರಾಗಿದೆ, ಮಧ್ಯ ನಿನ್ಗೇನೋ ತರಲೆ ಮಾತು. ಹಾಗಲ್ಲ ಭಾವ, ಕಣ್ಬಿಟ್ಕೊಂಡ ನೋಡಿ. ಈ ಭರ್ಜರಿ ಗಂಡು ನಿಮ್ ಜೊತೆಲಿರೋವಾಗ ನೀವ್ ಯಾಕೆ ಗಂಡು ಗಂಡು ಅಂತ ಕಷ್ಟ ಪಡ್ತಿದ್ರಲ್ಲ ಅಂತ ಹಾಗೆ ಹೇಳ್ದೆ ಅಷ್ಟೇ. ರಾಜೇಶನೇ ನಿಮ್ಮ ಮಳೆ ಆಗ್ಬೇಕು ಅನ್ನೋ ಹಾಗಿದ್ರೆ ಅದಕ್ಕೂ ಒಂದ್ ಪ್ಲಾನ್ ಮಾಡಿದ್ದೀನಿ. ಏನಪ್ಪ ನಿನ್ ಪ್ಲಾನು? ಅಕ್ಕ, ನಿನ್ ಮಗಳು ಮೀನಾ ಬಸರಿ ಹೋಗ್ಬೇಡ, ನಂದಿನ್ನು ಡೈಲಾಗ್ ಇದೆ ಕೇಳು. ನಿನ್ ಮಗಳು ಬಸರಿ ಅಂತ ಊರಲ್ಲೆಲ್ಲ ಟಾಮ್ ಟಾಮ್ ಹೊಡ್ಸು. ಇದಕ್ಕೆಲ್ಲ ಕಾರಣ ರಾಜೇಶನೇ ಅಂತ ಪಬ್ಲಿಸಿಟಿ ಮಾಡ್ಸು. ಈ ಅವಮಾನ ತಡಿಲಾರ್ದೆ ಆ ರಾಜೇಶ ಓಡ್ ಬಂದು ನೀನ್ ಕಾಲ್ ಹಿಡಿದು ನಿನ್ನ ಮಗಳು ಕೈ ಹಿಡಿತಾನೆ. ಹಾಗಿದೆ ನನ್ ಪ್ಲಾನ್. ನೋಡಿದ್ರೇನ್ರಿ ನನ್ ತಮ್ಮ ಎಂಥ ಐಡಿಯಾ ಕೊಡ್ತಾನೆ. ಈ ನಿನ್ ತಮ್ಮ ನನ್ನ ಮಗನ ಮಾತು ಕೇಳ್ಕೊಂಡು ಹೋಗ್ಬಿಟ್ರೆ ಆಸ್ತಿ ಅಲ್ಲ ಕಡೆ, ನಮಗೆ ಸ್ಮಶಾನದಲ್ಲಿರೋ ಹೊಸ್ತಿ ಪಂಜರಣ ಕೈ ಸಿಗೋದಿಲ್ಲ. ರಾಜೇಶ್, ನಿನ್ನ ಸ್ಥಿತಿ ನೋಡಿ ನನಗೆ ಅಯ್ಯೋ ಅನ್ಸುತ್ತೆ ಕಡೆಯ. ಆ ಕಡೆ ತಾಯಿನೂ ಬಿಡ್ಲಾರೆ, ಈ ಕಡೆ ಪ್ರೀತಿಸ್ತೋಳ್ನೂ ಬಿಡ್ಲಾರೆ. ಏನಯ್ಯ ನಿನ್ನ ಅವಸ್ಥೆ? ನೋಡಪ್ಪ, ನನ್ನ ಮಗಳನ್ನ ನೀನ್ ಮದ್ವೆ ಆಗ್ಲಿಲ್ಲ ಅಂತ ನನ್ಗೇನ್ ಬೇಜಾರಿಲ್ಲ. ಹೇಗೋ ಎಲ್ಲೋ ಗಂಡು ಸಿಗತ್ತೆ, ಮದ್ವೆ ಆಗತ್ತೆ ಅಂತ ಇಟ್ಕೋ. ನೋಡು, ನಮ್ಮ ಅಕ್ಕನಿಗೆ ಇರೋನು ನೀನೊಬ್ಬನೇ ಮಗ. ನಿನ್ನಿಂದ ದೂರವಾಗಿ ಅವಳು ಪಡ್ತಿರೋ ಸಂತಾನ ನನ್ನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ ಕಣೋ. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಅದೇನಂತ ಕೇಳಪ್ಪ. ಏನ್ ಹೇಳಿ? ಆ ಗುಡ್ಡದ ಮೇಲಿರೋ ಗೆಸ್ಟ್ ಹೌಸ್ ಅಲ್ಲಿ ನಿನ್ ಮದ್ವೆಗೆ ಎಲ್ಲ ಏರ್ಪಾಡು ಮಾಡಿದೀನಿ ಕಣಪ್ಪ. ವಧುವಾಗಿ ನಿನ್ನ ಕಾವೇರಿ ನಿನಗೋಸ್ಕರ ಅಲಂಕಾರ ಮಾಡ್ಕೊಂಡು ಕಾಯ್ತಾ ಇರ್ತಾಳೆಯ. ನೀವಿಬ್ರು ದಂಪತಿಗಳಾಗಿ ನಿಮ್ಮಮ್ಮನ ಮುಂದೆ ನಿಂತ್ರೆ ಅವಳು ಎಲ್ಲ ಮರೆತು ನಿಮ್ಮನ್ನ ಮನಸಾರೆ ಆಶೀರ್ವಾದ ಮಾಡ್ತಾಳಪ್ಪ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ವೆರಿ ಮಚ್. ನಡಿ ನಡಿ. ಬಾ ಬಾ. ಒಬ್ರು ಕಾಣಿಸ್ತಲೇ ಇಲ್ವಲ್ಲ, ಎಲ್ಲ ಎಲ್ಲೋಗಿದ್ದೀರಿ? ಬಂದ್ರಪ್ಪ. ವಾ, ಎಲ್ಲ ಇಲ್ಲೇ ಇದ್ದೀರಾ ರಾಜೇಶು?
ಇವರೆಲ್ಲ ನಿನ್ನ ಮದುವೆ ಬಂದಿರೋ ಅತಿಥಿಗಳು ಕಡಪ್ಪ. ಇವನೇ ಕಣಪ್ಪ ಪುರೋಹಿತ. ಆ ಮದ್ವೆಗೂ ಈ ಮದ್ವೆಗೂ ಸ್ವಲ್ಪನೇ ವ್ಯತ್ಯಾಸ. ಆ ಮದ್ವೆಯಲ್ಲಿ ನೀನು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ತೀಯ, ಈ ಮದ್ವೆಲಿ ಇವರು ನಿನ್ನ ಕುತ್ತಿಗೆಗೆ ಹಗ್ಗ ಕಟ್ತಾರೆ. ಮದುವೆ ಆದ್ಮೇಲೆ ಗಂಡು ಹೆಣ್ಣನ್ನ ಮಧುಚಂದ್ರ ಕಳಿಸಿದ ಹಾಗೆ ಇವ್ರು ನಿನ್ನನ್ನು ಸೀದಾ ಸ್ವರ್ಗಲೋಕಕ್ಕೆ ಕಳಿಸ್ತಾರೆ. ಇದೇ ಇವತ್ತಿನ ಶುಭ ಮುಹೂರ್ತದಲ್ಲಿ ನಡೆಯುವ ಮಂತ್ರ ತಂತ್ರ ಕುತಂತ್ರ. ದೊಡ್ಡವರು ಅಂತ ನಿಮ್ ಮಾತಿಗೆ ಮರ್ಯಾದೆ ಕೊಟ್ಟು ಬಂದ್ರೆ ಈ ರೀತಿ ಮೋಸ ಮಾಡ್ತಾ ಇದ್ದೀರಾ? ಮೋಸ ವಂಚನೆ ಮಾಡದೇ ಇದ್ರೆ ಈ ಕಾಲದಲ್ಲಿ ಬದುಕುವುದು ಬಹಳ ಕಷ್ಟ. ಮೈ ಡಿಯರ್ ಫಾರಿನ್ ರಿಟರ್ನ್, ನಮ್ಮ ಭಾವನ ಆಸ್ತಿಗೆ ನಾನೇ ಯಜಮಾನ ಆಗ್ಬೇಕು ಅಂತ ಏನೇನೋ ಪ್ಲಾನ್ ಹಾಕೊಂಡಿದ್ದೆ. ಜೀಪ್ ಆಕ್ಸಿಡೆಂಟ್ ಮಾಡಿ ನಿಮ್ಮಪ್ಪನ ನಾನೇ ಸಾಯಿಸ್ದೆ. ಹೋಗ್ಲಿ, ನನ್ನ ಮಗಳ ಕೈ ಹಿಡಿತೀಯಾ, ನೀನೇ ನನ್ನ ಅಳಿಯ ಆಗ್ತೀಯಾ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಅದು ನೆರವೇರ್ಲಿಲ್ಲ, ಮಿಸ್ ಮಾಡಿಬಿಟ್ಟೆ. ನಿನ್ನ ಜೀವಕ್ಕೆ ಅಪಾಯ ತರೋದೇ ಸರಿಯಾದ ಉಪಾಯ ಅಂತ ಈ ಏರ್ಪಾಡು. ಒಂದು ಶುಭ ಮುಹೂರ್ತ ನೋಡಿ ನಿಮ್ ತಾಯಿನ ಈಗ ನೀನ್ ಹೋಗೋ ಜಾಗಕ್ಕೆ ಕಳಿಸ್ತೀನಿ. ಟೈಮ್ ಓವರ್ ಆಗ್ತಾ ಇದೆ, ಬೇಗ ಫಿನಿಶಿಂಗ್ ಕೊಟ್ಬಿಡಪ್ಪ. ನಮ್ಮ ರಾಜೇಶ್ನಿಗೇನೋ ಅಪಾಯ ಆಗಿದೆ, ನಾನು ಅವನ ನೋಡ್ಬೇಕು. ಯಾತಕಕ್ಕ ಕಳವಳ ಪಡ್ತೀಯ? ಅವನೇನ್ ಹೇಳೇ ಮಗುನ, ಬಂದೇ ಬರ್ತಾನೆ. ಬೆಳಗ್ಗೆ ಹೋದವನು ಇನ್ನೂ ಬಂದಿಲ್ಲ, ಎಲ್ಲಿದ್ದಾನೋ ಗೊತ್ತಿಲ್ಲ. ನನ್ ಮನ್ಸಿಗೆ ಸಂಕಟ ಆಗ್ತಿದ್ಯೋ. ಎಂಥ ತಾಯಿಗೆ ಎಂಥ ಮಗ, ತನ್ನ ಹಠನೇ ದೊಡ್ಡದ್ ಮಾಡ್ಕೊಂಡು ಹೋಗ್ಬಿಟ್ನಲ್ಲ. ಇಂಥ ಮಕ್ಳು ಬದುಕಿದ್ರೆಷ್ಟು ಬಿಟ್ರೆಷ್ಟು ಬಿಡಕ. ಹಾಗೆಲ್ಲ ಅನ್ಬಿಡ್ವೋ. ಹೇಗಾದ್ರೂ ಪ್ರಯತ್ನ ಪಟ್ಟು ಅವನು ಎಲ್ಲಿದ್ದಾನಂತಾದ್ರೂ ಹುಡ್ಕೋ. ನಾನೇ ಹೋಗಿ ಅವನ್ ಕಾಲಿಗೆ ಬಿದ್ದಾದ್ರು ಕರ್ಕೊಂಡ್ ಬರ್ತೀನಿ. ಯೋಚನೆ ಮಾಡ್ಬೇಡ, 4 ದಿನ ಕಳೀಲಿ, ನಿನ್ ಮಗ ಹೋದ ಜಾಗಕ್ಕೆ ನಿನ್ನನ್ನು ಬೇಗ ಕಳಿಸ್ತೀನಿ. ಅರೆ ತಾಯಿ ಮಗ ಆನಂದರಾಗಿರೋರಂತೆ. ಯಾಕೋ ಚಿನ್ನಮರಿ, ಯಜಮಾನ್ರು ಹೇಳಿದಾಗೆ ಹಣನ ಬ್ಯಾಂಕಿಂದ ಡ್ರಾ ಮಾಡಾಯ್ತು. ಆಯ್ತು, ಈಗ ಏನ್ ಮಾಡೋದು? ಇದನ್ನ ತಗೊಂಡಾಗ ಯಜಮಾನ್ರು ಕೊಟ್ಬಿಡೋದು. ಯಾಕೋ ಎತ್ತು ಕಾಲ ಇಲ್ಲ ಕಣೋ. ಈ ಹಣನ ನಾವಿಬ್ರು ಹಂಚ್ಕೊಂಡ್ಬಿಡೋಣ. ಯಜಮಾನ್ರು ದುಡ್ಡೆಲ್ಲಿ ಅಂತ ಕೇಳಿದ್ರೆ, ಯಜಮಾನ್ರೆ ಬ್ಯಾಂಕಿಂದ ಹಣ ತರ್ತಿದ್ವಾ, 4 ಜನ ರೌಡಿಗಳು ಬಂದು ನಮ್ಮನ್ ಚೆನ್ನಾಗಿ ತರಕೆ ದುಡ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು ಯಜಮಾನ್ರೆ ಅಂತ ಹೇಳೋದು. ನಿನ್ ತಲೆ ಮೇಲೆ ಕೂದಿಲ್ದೆ ಹೋದ್ರು ತಲೆ ಒಳಗೆ ಬುದ್ಧಿ ಸಖತ್ತಾಗಿದೆ ಕಣೋ. ಒಂದ್ ಕೆಲಸ ಮಾಡೋಣ, ನಾನು ನೀನು ಇಬ್ರು ಮೈಕೆ ಎಲ್ಲ ಬರ್ಸ್ಕೊಂಡು ರಕ್ತ ಬರ್ಸ್ಕೊಂಡು ಯಜಮಾನ್ರು ಮುಂದೆ ಹೋಗಿ ನಿಂತ್ಕೊಬಿಡೋಣ. ಪಾರ್ಟಿ ನಂಬಿಡ್ತಾರೆ. ಹೆಂಗಿದೆ ಐಡಿಯಾ? ನೋಡ್ದ್ಯಾ ನಾನ್ ಸವಾಸ ಮಾಡಿದಕ್ಕೆ ನಿನ್ ಬುದ್ಧಿ ಹೆಂಗ್ ಚಿಗುರ್ತಾ ಇದೆ ಅಂತ. ಎಲ್ಲ ಈ ಲಕ್ಷ್ಮಿ ಪ್ರಸಾದ ಕಣೋ. ಲಕ್ಷ್ಮಿ
ಬೋಟ್ ನನ್ನ ಮಗನ ಮಾತು ಕೇಳ್ಕೊಂಡು ಹಾಳಾಗೋಗ್ಬಿಟ್ಟಲ್ಲಪ್ಪ. ಅಯ್ಯೋ ಯಜಮಾನ್ರು, ದುಡ್ಡು ಎಲ್ಲಿ ಅಂತ ಕೇಳಿದ್ರೆ ಏನಪ್ಪ ಹೇಳೋದು? ಹೋಯ್ತು, ಎಲ್ಲ ಹೋಯ್ತು. ಅಯ್ಯೋ ದೇವ್ರೇ, ಅಯ್ಯೋ. ಮಿಸ್ಟರ್, ಇದು ನಿಮ್ ಬ್ಯಾಗ್ ತಾನೆ? ಹೌದು ಸರ್, ಅದು ಕೊಡಿ ಸರ್. Shut up. ಕ್ಯಾಶ್ ನ ಎಲ್ಲಿಟ್ಕೋಬೇಕು, ಬ್ಯಾಗ್ ನ ಎಲ್ಲಿಟ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ದಿರುವಂತ ಮುಟ್ಟಾಳ ಜನಗಳು. 100% ನೀವು ಹೇಳಿದ್ ಕರೆಕ್ಟ್ ಸರ್. ಕ್ಯಾಶ್ ಬ್ಯಾಗ್ ಎಲ್ಲಿಟ್ಕೋಬೇಕು ಗೊತ್ತಾ? ಗೊತ್ತಿಲ್ಲ ಸರ್. ಕಂಕಲ್ ಇಟ್ಕೋಬೇಕು. ಸರಿ ಸರ್. ಅದರಲ್ಲಿರೋ ಕ್ಯಾಶ್ ನ ಮಾತ್ರ ಯಾವತ್ತು ಬ್ಯಾಗ್ ನಲ್ಲಿ ಇಡದೆ ಜೇಬ್ನಲ್ಲಿ ಭದ್ರವಾಗಿ ಇಟ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಎಂತ ಐಡಿಯಾ ಕೊಟ್ಯಪ್ಪ. ಆಹಾ ಪರಮಾತ್ಮ, ಯಾರಪ್ಪ ನೀನು? ಎಲ್ಲೋದ? ಏನಿದು? ಬ್ಯಾಗ್ ಬಾರನ್ನ ಇಲ್ವಲ್ಲ? ಅಯ್ಯೋ, ನನ್ ದುಡ್ಡೆಲ್ಲ ಹೋಯ್ತಲ್ಲಪ್ಪ. ರಾಣಿ ಬಂದ್ಲು, ಹಾಕೋ ಪ್ರೇಮ್ ಲೋಕ ಹಾಡ್ನ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಈ ಹಕ್ಕಿ ದಿನಕ್ಕೆ ಒಂದ್ಸತಿನಾರು ಈ ರೋಡ್ ನಲ್ಲಿ ಹಾರ್ಕೊಂಡು ಹೋಯ್ತಾ ಇದ್ರೆ ನಮ್ಮ ಮೈನಲ್ಲಿ ಹೊಸ ಶಕ್ತಿ ಬಂದಂಗ ಆಯ್ತದೆ ಅಲ್ವಾ ಗಂಗಣ್ಣ? ಹೊಸ ಮಾಲು ರಾಣಿ ಬಾರೆ, ನೀನ್ ಯಾವ ಹಣ್ಣು ಬೇಕೋ ತಗೋ. ಅವಳೇ ಒಂದು ರಸಪುರಿ ಮಾವಿನ ಹಣ್ಣು, ಅವಳಿಗೆ ಯಾಕೆ ಬೇಕಾ ನಿನ್ ಕೊಳತಿರೋ ಹಣ್ಣು? ಜಾಸ್ತಿ ಮಾತಾಡಿದ್ರೆ ನಿನ್ನ ಬಾಯಿಗೆ ಬೀಳುತ್ತೆ ಮಣ್ಣು. ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಇದು? ನಿನ್ ಗಂಡ ಹಿಂಗೆ ಹೊಡೆದು ಬಡ್ದು ಸುಟ್ಟಾಕಿದಾನಲ್ಲ, ಅವ್ನು ಯಾಕೆ ಹಿಂಗ ಆಡ್ತಾನೆ? ಸ್ಕೂಟರ್ ಬೇಕು ಅಂದ ಕೊಟ್ಟಾಯ್ತು, ಗಾಡ್ರೇಜ್ ಬೇರೆ ಬೇಕು ಅಂದ ಕೊಟ್ಟಾಯ್ತು, 10,000 ರೂಪಾಯಿ ಗಂಟು ಕೊಟ್ಟಾಯ್ತು, ಈಗ ಇನ್ನೂ 3,000 ರೂಪಾಯಿ ಬೇಕು ಅಂತ ಹಿಂಗ್ ಮನೆಯಿಂದ ಹೊಡೆದು ಹೊರಗಾಕಿದಾನಲ್ಲ, ಅವನೇನ್ ಮನುಷ್ಯನ ರಾಕ್ಷಸನ? ಹೇಗಾದ್ರೂ ಮಾಡಿ 3,000 ರೂಪಾಯಿ ಕೊಟ್ಬಿಡಮ್ಮ, ಅವ್ನ್ ಮುಖದ ಮೇಲೆ ಬಿಸಾಕ್ತೀನಿ. ಎಲ್ಲೈತವ 3,000? ಮನೇಲಿ ಇದ್ದಿದ್ದನ್ನೆಲ್ಲ ಮಾರಿ ನಿನ್ ಮದ್ವೆ ಮಾಡಾಯ್ತು, ಇನ್ನ ಎಲ್ಲವ ಉಳ್ದಿದೆಯಲ್ಲ ನಿಮ್ ಪ್ರಾಣ, ಅದನ್ನೇ ಮಾರ್ಬಿಡಿ. ಓ, ಅದನ್ನ ತಗೊಳೋದ್ ಗಿರಾಕಿನೇ ಇಲ್ಲ ಅಲ್ಲ? ನೋಡಿದ್ರ ಹೇಗಿದೆ ಕಾಲ? ಬೆಲೆನೇ ಇಲ್ದಿರೋ ಈ ಪ್ರಾಣ ಇಟ್ಕೊಂಡು ಕೊರಗಾಡೋ ಮನುಷ್ಯ ಪ್ರಾಣಿಗಳು ನಾವು. ಗಂಡಸ್ರ ಕೇಳ್ ಹಾಗೆ ಕೊಡೋ ನಿಮ್ಮಂತ ಹೆಂಗಸ್ರು ಇರೋವರೆಗೂ ಈ ಗಂಡಸ್ರ ದರ್ಬಾರು ನಡೀತಾನೇ ಇರುತ್ತೆ. ಈಗೇನ್ ನಿಮ್ ಸಮಸ್ಯೆ? ನಿಮಗೀಗ 3,000 ರೂಪಾಯಿ ಬೇಕು. ಜೋಡ್ ಯೋಚನೆ, ನಾನು ಕೊಡ್ತೀನಿ. ಈ ಚೈನ್ ತಗೊಡು. ಏ ಬಿಡ್ರವ, ಈ ಚೈನ್ ಅಡ ಇಟ್ಕೊಂಡು ಹಣ ತಗೊಳಕ್ಕೆ ನಮಗ್ ಗೊತ್ತಿಲ್ವಾ? ಅದ್ ನಡ ಇಟ್ಟಿದ್ದೇನಾದ್ರೂ ಅವಳ ಗಂಡಂಗ್ ಗೊತ್ತಾದ್ರೆ ನನ್ ಮಗಳನ್ನ ಕತ್ತರಿಸಾಕ್ಬಿಡ್ತಾನೆ. ಅಯ್ಯಯ್ಯೋ, ಬರೀ ಆತ್ರ. ಈ ಚೈನ್ ಬಿಚ್ಕೊಡಿ, ನನ್ ಜೊತೆಲ್ ಬನ್ನಿ. ಈ ಚೈನ್ ಆಡ ಇಡ್ದೇನೆ 3,000 ರೂಪಾಯಿ ನಿಮ್ಗೆ ಸಿಗೋ ಹಾಗೆ ಮಾಡ್ತೀನಿ. ಅದೆಂಗವ ಮಾಡ್ತೀಯಾ? ಅದೇ ಈ ರಾಣಿ ಕರಾಮತ್. ಬನ್ನಿ ನೋಡಿ, ಇದು ಚಿನ್ನದ ಚೈನ್. ಇದೇ ತರ ಇರೋ ಡೂಪ್ಲಿಕೇಟ್ ಚೈನ್ ಬೇಕು ತೋರಿಸಿ. ಈ ತರ ಏನು ಇನ್ನೂ ಹೈ ಕ್ಲಾಸ್ ಆಗಿರೋದನ್ನ ತೋರಿಸ್ತೀನಿ. ಹೈ ಕ್ಲಾಸ್ ಆಗಿರೋದೆಲ್ಲ ಬೇಡ, ಇದೇ ತರ ಇರೋ ಇನ್ನೊಂದ್ ಚೈನ್ ತೋರಿಸಿ. ಇಲ್ದಿದ್ರೆ ಬಿಡಿ, ನಾವು ಬೇರೆ ಅಂಗಡಿಗೆ ಹೋಗಿ ನೋಡ್ಕೊಳ್ತೀವಿ. ಅರೆ ನಮ್ಮ ಅಂಗಡಿ ಬಂದವರು ವಾಪಸ್ ಹೋಗ್ಬಾರ್ದು. ತಾಳಿ ಕೊಡಿ ಸರ್. ತಗೊಳ್ಳಿ ಸರ್. ಹಾ, ಎಷ್ಟಿದಕ್ಕೆ? 10 ರೂಪಾಯಿ. ಓಕೆ, ಕೊಡಿ. ಒಂದ್ ಪೇಪರ್ ಕೊಡಿ. ಥ್ಯಾಂಕ್ ಯು. ನಡೀರಿ. ಬಲಗೈಲಿ ಡೂಪ್ಲಿಕೇಟ್, ಎಡಗೈಲಿ ಒರಿಜಿನಲ್. ಮಾಲು ಬರಬ್ಬರಿ ಐತೆ, ರೇಟ್ ಮಾತ್ರ ಏರಕ್ಕಿಲ್ಲ. ಎಷ್ಟು ಕೊಡ್ತೀಯಾ? 3,000 ರೂಪಾಯಿ ಕೊಡ್ತೀನಿ. 3,000 ರೂಪಾಯಿ? ನಿನ್ ಬಾಯ್ ಮುರಡಿ ಮಣ್ಣಾಕ. 5,000 ರೂಪಾಯಿ ಕೊಡಯ್ಯ. 3,000 ರೂಪಾಯಿ ಮೇಲೆ 1 ರೂಪಾಯಿ ಕೊಡೋಲ್ಲ. ತಗೊಳ್ಳೋಗ್. ಅಯ್ಯ, ಆಯ್ತಾಯ್ತು, ಹೋಗ್ಲಿ. 4,500 ರೂಪಾಯಿ ಕೊಡಯ್ಯ. ಬರಕಿಲ್ಲ. 4,15? ಬರಕಿಲ್ಲ. 4? ಬರಕಿಲ್ಲ. ಕೊನೆ ಮಾತು ಹೇಳು. 3,000 ರೂಪಾಯಿ ಮೇಲೆ 10 ರೂಪಾಯಿ ಕೊಡ್ತೀನಪ್ಪ. ಆಗ್ಲಿ, ಕೊಡು. ತಗೋ. ರಾಮ್ ರಾಮ್ ಸೆಟಣ. ರಾಮ್ 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 ರಾಮ್. ತಗೋ ನಿನ್ನ ಚೈನು, ನಿನ್ನ 3,000 ರೂಪಾಯಿ. ನಿನ್ನ ಅಳಿನ ತಗೊಂಡೋಗಿ ಕೊಟ್ಬಿಡು. ಇದು ನನ್ನ ಬಂಡವಾಳ. ಏನಮ್ಮ, ಹುಡುಗ ನಮ್ಮ ಮಗನ? ಅಲ್ಲ, ನನ್ ಮಗ. ನಮಸ್ಕಾರ. ಕ್ಯೂಟಿ ಆಗಿದ್ದಾನೆ, ಮುಂದೆ ಬರ್ತಾನೆ. ಏ ಸೋಮಾರಿ,
ಪುರೋಹಿತರಲ್ಲಿ ಕಾಯಿ ಅಂತ ಬಡ್ಕೋತಿದ್ದಾರೆ. ಸ್ಟೋರ್ ರೂಮ್ ಹೋಗಿ ಒಂದ್ 10 ಕಾಯಿ ತಗೊಂಡ್ ಬಾ. ಸರಿ ಆಂಟಿ. ಆಂಟಿ ಆಂಟಿ ಬಾಟಲ್ ರಾಣಿ. ಹ್ಮ್. ಏನಾಯ್ತು? ಶಕೆ ತುಂಬಾ ಶಕೆ. ಜ್ಯೂಸ್ ಕುಡೀರಿ, ಇವಾಗ ತಂಪಾಗತ್ತೆ. ಕುಡೀರಿ. ಕುಡಿ ಕುಡಿ, ಇವತ್ತು ನಿನಗೆ ಸಕ್ಕರೆ ನೀರೇ ಲಾಭ. ನೀವು ಏನಮ್ಮ, ನಾನ್ ಯಾರು ಅಂತ ನಿಮಗ್ ಜ್ಞಾಪಕಕ್ಕೆ ಬರ್ಲಿಲ್ವಾ? ನಾನು ಮಧುರೆ ಮೀನಾಕ್ಷಿ. ಓ, ಮೀನಾಕ್ಷಮ್ಮನವರು ಹೆಸರು ಕೇಳಿದ್ದೆ, ಇವತ್ತು ನೋಡ್ದಾಗಾಯ್ತು. ನಿಮ್ಮ ಯಜಮಾನ್ರು ಬಂದಿದ್ದಾರೆ. ಅವರು ಇಲ್ಲೇ ಎಲ್ಲೋ ಕೂತಿದ್ದಾರೆ. ನಿಮ್ ಟಿಫನ್ ಆಯ್ತಾ? ಆಯ್ತು. ಇನ್ನೊಂದ್ ಸರಿ ಮಾಡಿ. ಅಯ್ಯೋ ಬೇಡಿ ಬೇಡಿ, ಹಾಗಿಲ್ಲ. ಈ ಸರ ಹಾಕೊಳ್ಳೆ. ನಂಗ್ ಬೇಡ. ಹಾಕೊಳ್ಳೆ, ಪರವಾಗಿಲ್ಲ. ಬೇಡ ಬೇಡ, ನಂಗೆ ಈ ಮದ್ವೆನೇ ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಮ್ಮ ಇದು? ನೀವೆಲ್ಲರೂ ಇಲ್ಲೇ ಇದ್ರೆ ಹೇಗೆ? ಅಲ್ಲಿ ಬೇಕಾದಷ್ಟು ಕೆಲಸ ಬಿದ್ದಿದೆ, ಮಾಡೋರು ಯಾರು? ನೀವೆಲ್ಲ ಹೋಗಿ, ನಾನು ಇವಳನ್ನ ಕರ್ಕೊಂಡ್ ಬರ್ತೀನಿ. ಹೋಗಿ ಹೋಗಿ, ಇಲ್ಲೇ ನಿಂತ್ರೆ ಹೇಗೆ? ತಗೊಮ್ಮ, ಹಾಕೋ. ಬೇಡ ಆಂಟಿ, ನಂಗೆ ಈ ಮದ್ವೆನೇ ಇಷ್ಟ ಇಲ್ಲ. ಅದನ್ನ ಈಗ ಹೇಳ್ತಾ ಇದೆಯಲ್ಲ, ಮುಂಚೆನೆ ಹೇಳ್ಬಾರ್ದಾಗಿತ್ತಾ? ಅಯ್ಯೋ 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 ಅಯ್ಯೋ, ಅಲ್ಲಿ ಮದುವೆ ಹೆಣ್ಣ ಕರ್ಕೊಂಡ್ ಬರ್ಲಿಲ್ಲ ಅಂತ ಪುರೋಹಿತರು ಕಾಯ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದೀಯಾ? ನೀನ್ ಹೋಗು, ನಾನ್ ಕರ್ಕೊಂಡ್ ಬರ್ತೀನಿ. ಏನಮ್ಮ, ನಿನ್ ಮದ್ವೆ ನಿನ್ಗೆ ಇಷ್ಟನೇ ಇಲ್ಲ ಅಂತ ಇದೆಯಲ್ಲ, ಯಾಕೆ? ಹುಡುಗನ್ಗೆ ಏಡ್ಸ್ ರೋಗ ಇದೆಯಂತೆ, ದೊಡ್ಡ ರೋಗ ಇಷ್ಟ. ಹಾಗಾದ್ರೆ ನನ್ಗೆ ಅದೃಷ್ಟ. ಏನಂದ್ರಿ? ಏನು ಇಲ್ಲ, ನೀ ಹಸೆ ಮನೆ ಮೇಲೆ ಕೂತ್ಕೋ, ಮದುವೆನ ಆಟೋಮೆಟಿಕ್ ಆಗಿ ನಿಲ್ಸ್ತೀನಿ. ನೀವು? ಕಾಶಿ ವಿಶ್ವನಾಥ ಅಂತ ಎಲ್ರು ನನ್ನ ಕಾಶಿ ಚಿಕ್ಕಪ್ಪ ಅಂತ ಕರೀತಾರೆ. ಕಾಶಿ ಚಿಕ್ಕಪ್ಪ, ನನ್ ಮದ್ವೆ ನಿಲ್ಸಿ ನನ್ಗೆ ಉಪಕಾರ ಮಾಡ್ತೀರಾ? ತಗೊಳಪ್ಪ, ತಾಳಿ ಕಟ್ಟು. ಪುರೋಹಿತ್ರ, ತಾಳಿನೇ ಇಲ್ವಲ್ರಿ? ಅರೇ ರೇ, ತಾಳಿನೇ ಇಲ್ಲ. ತಾಳಿನೇ ಇಲ್ವಂತೆ. ನೆನ್ನೆಸ್ರಿ ಮದ್ವೆನ, ನೆನ್ನೆಸ್ರಿ ವಾಲ್ಗನ. ಎದ್ಮಾರ ಸ್ವಾಮಿ, ದಯವಿಟ್ಟು ನನ್ನ ಮಾತು ಕೇಳಿ ಸ್ವಾಮಿ. ಇನ್ನೇನ್ರಿ ಕೇಳೋದು? ಮದ್ವೆಗ್ ಮುಖ್ಯವಾಗಿ ಬೇಕಾಗಿರೋದೇ ತಾಳಿ. ಅದನ್ನೇ ಇಲ್ದೆ ಮದ್ವೆ ಮಾಡ್ಸಕ್ ಕೊಟ್ಟಿದ್ದೀರಲ್ರಿ. ಇಲ್ಲಮ್ಮ, 2 ತೊಲ ಬಂಗಾರ ಹಾಕಿ ಮಾಡ್ಸಿದ್ದೀನಿ ಆ ತಾಳಿನ. ದಯವಿಟ್ಟು ನನ್ನ ಮಾತು ನಂಬಿ. ಇದನ್ನ ನಾವು ನಂಬಲ್ಲ. ನಮ್ ನೆಂಟ್ರಿಷ್ಟ್ರ ಮುಂದೆ ನಮಗ್ ಶುದ್ಧ ಅವಮಾನ. ಏನೋ ನೋಡ್ತಿದ್ಯಾ? ಎದ್ಮಾರ. ಇಬ್ಬರದು ಬರೋಬರಿ 50 ರೂಪಾಯಿ. ಆಹಾ, 50 ರೂಪಾಯಿನಾ? ನಾನು ಕೊಡೋದೇ 20 ರೂಪಾಯಿ. ತಗೋ. 20? ಇಂಥ ಕಂಜೂಸ್ ಗಿರಾಕಿಗಳನ್ನೆಲ್ಲ ಯಾಕಯ್ಯ ಸೇರ್ತೀಯ ನಿನ್ನ ಅಂಗಡಿಗೆ? ತಗೋ 50. ಸಾಕಾಗಲ್ಲ? ಇನ್ನ 50. ಬಂದ್ರೆ ನೀನಂತ ಗಿರಾಕಿಗಳು ಬರ್ಬೇಕಣಯ್ಯ. ಏಪೆಸ್ ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀಯ. ಅಂದ ಹಾಗೆ ಇವತ್ತು ಯಾವ ನಾಟಕದಲ್ಲಿ ಪಾರ್ಟ್ ಮಾಡಿದ್ರಿ ಅಂತ ಈ ಹಂಡೆ ರಾಣಿ ಹೇಳೇ ಇಲ್ವಲ್ಲ? ಉಂಡು ಹೋದ, ಕೊಂಡು ಹೋದ. ರಾಣಿ, ನಿಮ್ದ್ಯಾವ ನಾಟಕ ಅಮ್ಮ? ಬಂದ ದಾರಿಗೆ ಸುಂಕವಿಲ್ಲ. ನಾಟಕದ ಹೆಸರು. ನಾಟಕ ಎಲ್ಲ ಜೋರಾಗಿ ನಡೀತು. ನಿಮ್ಮಿಬ್ರಿಗೂ ಬಹುಮಾನ ಬಂತು. ಫಸ್ಟ್ ಪ್ರೈಸ್ ಹೊಡೆದೆ ಅಂಡರಾಯ. ಚಿನ್ನದ $1 ಕೊಟ್ರು, ಹಾಡ ಇಟ್ಟು ಮನೆ ಬಾಡಿಗೆ ಬಾಕಿ ಎಲ್ಲ ಕಟ್ಬಿಡೆ. ರಾಣಿ, ನಿನ್ಗೆ ಯಾವ ಬಹುಮಾನ ಬಂತಮ್ಮ? ಗೋಲ್ಡ್ ಮೆಡಲ್ ಈ ಬಾಕ್ಸ್ ಅಲ್ಲಿ ಇದೆ. ಬಹುಮಾನನ ಅಡ ಇಡುವಂತ ತಿರ್ಬೋಕಿ ನಾನಲ್ಲ. ತಿರ್ಬೋಕಿ ಅಂತೇನೆ, ಗೋಟಿ ತೆಗೆದು ಲೂಟಿ ಮಾಡ್ಬಿಡ್ತೀನಿ. ಹುಷಾರ್. ಏನ್ ಹುಷಾರ್ ಗಿಷಾರ್ ಅಂತೀಯ? ನೀನ್ ಹುಷಾರ್, ನಿಮ್ಮಪ್ಪ ಹುಷಾರ್, ನಿನ್ ತಾತ ಹುಷಾರ್. ತಾತನ್ ಸುದ್ದಿ ತೆಗೆದು ಲಾಟ ತಿನ್ಬಿಡ್ತೀಯ. ಹುಷಾರ್. ನವದಂಪತಿಗಳೇ ಜೋಕೆ, ಸ್ವಲ್ಪ ದಿನ ತಡವಾಗಿರಲಿ ನಿಮ್ಮ ಬಯಕೆ. ರಾಣಿ,
ನಿಂಗೆ ಯಾವ ಬಹುಮಾನ ಬಂತು ಅಂತೆ? ಏ ಗೋಲ್ಡ್ ಮೆಡಲ್ ಅಂತ ಹೇಳಿಲ್ವಾ? ಗೋಲ್ಡ್ ಮೆಡಲು? ಅದು ನಾಟಕದಲ್ಲಿ ಮುದುಕನ ವೇಷ ಹಾಕೋದಿಕ್ಕೆ ಒಬ್ಬ ಲೋಫರ್ ಬಂದಿದ್ದ. ಅವನು ನನ್ನ ಗೋಲ್ಡ್ ಮೆಡಲ್ ನ ಹೊಡೆದು ಇದರಲ್ಲಿ ಇಟ್ಬಿಟ್ಟು ಹೋಗಿದ್ದಾನೆ. ನನಗ್ ಮೋಸ ಮಾಡದ್ನಲ್ಲ ಆ ಬಡ್ಡಿ ಮಗ. ಅವನು ಚೆನ್ನಾಗಿರ್ತಾನ, ಆಗ್ಬಾರ್ದಾಗಿ ಬರ್ಬಾರ್ದು ಬಂದು ಎಕ್ಕೊಟ್ಟು ಹೋಗ್ತಾನೆ. ನಮಸ್ಕಾರ ರುದ್ರಣ್ಣ. ನಮಸ್ಕಾರ ರುದ್ರಣ್ಣ. ಬೇಗ ಬೇಗ ಸಿಲ್ರಿ ಕೊಡಪ್ಪ. ರುದ್ರಣ್ಣ ಬರ್ತಾವನೆ. ಡೇಂಜರ್ ಪಾರ್ಟಿ ಆಮೇಲೆ. ಡೇಂಜರ್ ಪಾರ್ಟಿ. ಇವನ ರುದ್ರ, ಇವನ್ ಮೊಮ್ಮಗನ ಕಣ ರಾಜ. ಇವನ್ ಭಾರಿ ಮೆರಿತಾವನಯ್ಯ. ಮಕ್ಕಳ ಏನು ನನ್ ನೋಡಿ ಬೋಲು ಮಾತಾಡ್ಕೊತಾ ಇದ್ರಲ್ಲ? ಏನ್ ದೊಡ್ಡ ದಾದಾನ ನೀನು? ಈ ಏರಿಯಾದಲ್ಲಿ ಜನ ನೀನು ಕಂಡ್ರೆ ತುಂಬಾ ಹೆದರ್ತಾರೆ. ಏನ್ ಮಾಡ್ತೀಯ? ಎಲ್ಲ ನಿನ್ ಮೊಮ್ಮಗ ರಾಜ. ಏನಿದ್ರು ನನ್ ವಿಷಯ ಮಾತಾಡ್ರು. ನನ್ ಮೊಮ್ಮಗನ ವಿಷಯ ಮಾತಾಡಿದ್ರೆ ಏನ ಮಾಡ್ತೀಯ? ಲೋಪಡ್ಡೆ ಹುಡುಗರ, ನನ್ ಜಮಾನದಲ್ಲಿ ನಾನು ದಾದ ಆಗಿದ್ದೆ ಕಣ್ರು. ಆಗ ನೀವ್ಯಾರು ಹುಟ್ಟೆ ಇರ್ಲಿಲ್ಲ ಕಣ್ರು. ಆಗಿನ ನನ್ ಜಮಾನ ನೋಡಿದವ್ರು ಈಗ್ಲೂ ನನಗೆ ಸ್ವಲ್ಪ ಗೌರವ ಮರ್ಯಾದೆ ಕೊಡ್ತಾರೆ ಕಣ್ರು. ಕೋಪ ಮಾಡ್ಕೋಬೇಡಿ, ಮಾನ ತೆಗಿಬೇಡಿ, ಹೊರಟೋಗಿ. ಇವತ್ತು ನಿನ್ ಪುಣ್ಯ ಚೆನ್ನಾಗಿದೆ. ಹೊಡಿತು ಜಾಕ್ ಪಾಟ್. ತೆಗಿಯ ಕೈನ. ಮೊದ್ಲು ನೆಕ್ಲೆಸ್ ತೆಗಿ. ಯಾವ ನೆಕ್ಲೆಸ್? ನಾನು ಕಷ್ಟಪಟ್ಟು ಹೊಡೆದಿದ್ದು. ಅಷ್ಟೇ ಸಲೀಸಾಗಿ ನಾನು ಹೊಡೆದಾಯ್ತಲ್ಲ. ಅದನ್ನ ಮರ್ಯಾದೆಯಾಗಿ ಕೊಟ್ಟು ಹೋಗು. ಕೊಡದೆ ಇದ್ರೆ ಬೆಂಡ್ ತೆಗಿತೀನಿ, ಶೇಪ್ ಚೇಂಜ್ ಮಾಡ್ತೀನಿ. ಬೇಡಮ್ಮ, ಬೇಡ. ನಿನ್ನಂತ ಗಂಡು ಬಿರಿ ಸಹವಾಸನೇ ನನಗ್ ಬೇಡ. ಏನ್ ಬಿಡು ಅಂದ್ರೆ ಮಾಡ್ಬಿಟ್ರೆ ಆಯ್ತು. ತಗೋ ನಿನ್ ನೆಕ್ಲೆಸ್. ಭಯ ಜಾರ್ಬಿಡ್ತು, ಕೈ ಜಾರ್ಬಿಡ್ತು. ತಗೊಳ್ಳ. ಬೇಡ ಬಿಡು, ನಾನೇ ತಗೋತೀನಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಪೇಪರ್ ಕೊಡ್ತೀರಾ ಪ್ಲೀಸ್? ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್. ತಾತ ತಾತ. ತಾತ 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 ತಾತ. ತಾತ ತಾತ ಅಂತ ಕುಣ್ಕೊಂಡು ಬಡ್ಕೊಂಡು ಕೂಕೋತಾ ಇದೀನಿ. ಒಳ್ಳೆ ದೆವ್ವ ಬರ್ದಂಗ್ ಕೂತಿದ್ಯಲ್ಲ. ಅನ್ನಕ್ಕೆ ಏನ್ ಕಾಯಿಲೆ ನಿನ್ಗೆ? ನಿನಗೋಸ್ಕರ ಏನೇನ್ ತಂದಿದ್ದೀನಿ ಗೊತ್ತಾ? ನಾಯ್ಡು ಹೋಟ್ಲಿಂದ ಬಿರಿಯಾನಿ, ಇಂಪೀರಿಯಲ್ ಹೋಟ್ಲಿಂದ ಚಿಕನ್ ಕಬಾಬ್, 7 ಸ್ಟಾರ್ ಹೋಟ್ಲಿಂದ ಫಿಶ್ ಫ್ರೈ, ಜಮ್ ಅಂತ ಕುಡಿಯಕ್ಕೆ ಆಹಾ ಸೂಪರ್ ರಮ್. ಏನು ಅಂತ ಕೂತಿದ್ಯಾ? ಐನಾತಿ ಮಾಲು, ಕೈ ತುಂಬಾ ದುಡ್ಡು ತೆಗ್ಗ. ಯಾಕೆ? ನಿನ್ನ ಚೇಷ್ಟೆಗೆ ನಾನು ಸಂತೋಷ ಪಡ್ಬೇಕು, ಅಳಬೇಕು, ನಗಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ತಾತ? ಏನಾಯ್ತು? ಏನಾಯ್ತಾ? ನೀನು ಮಗುವಾಗಿದ್ದಾಗ ನಿಮ್ಮ ಅಪ್ಪ ಅಮ್ಮ ನಿನ್ನ ನನಗೊಪ್ಸಿ ಶಿವನ ಪಾದ ಸೇರಿದ್ರು. ನೀನು ಏನೇನೋ ಆಗ್ಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ಆ ಆಸೆಗಳ ಮೇಲೆಲ್ಲ ತಣ್ಣೀರು ಸುರಿದು ಬಿಟ್ಟಲ್ಲೋ. ನಾಲಾಯಕ್ ನಾಮರ್ದ ನನ್ನ ಮಗನೇ. ಇದಕ್ಕೇನೋ ನಾನು ನಿನ್ನ ಕಷ್ಟಪಟ್ಟು ಬೆಳೆಸಿದ್ದು, ಇದಕ್ಕೇನೋ ನಾನು ಹಗಲು ರಾತ್ರಿ ನಿನಗೆ ವಿದ್ಯೆ ಕಲಿಸಿದ್ದು. ಈಗ ನಾನೇನ್ ತಪ್ಪು ಮಾಡಿದೆ ತಾತ?
ಐನಾತಿ ಮಾಲು ಕೈ ತುಂಬ ದುಡ್ಡು ಅಂತ ತಂದಿದೆಯಲ್ಲ ಇದು ದುಡ್ಡೇನು? ಚಿಲ್ರೆ, ಜುಜ್ಬಿ ಚಿಲ್ರೆ. ಈ ಚಿಲ್ರೆ ಕೈ ಹಾಕೋಕೆ ನಿನಗೆ ನಾಚಿಕೆ ಆಗ್ಬೇಕು. ಲೂಟಿ ಮಾಡ್ಬೇಕು, ಖಜಾನೆ ಖಾಲಿ ಮಾಡ್ಬೇಕು. ಆಗ ನೀನ್ ರಾಜ, ನನ್ ಮೊಮ್ಮಗ ರಾಜ, ಬೊಂಬಾಟ್ ರಾಜ. ಜಮ್ ಅಂತ ಹಾಕುವಂತ ರಮ್ ತಂದು ಇದೆಯಲ್ಲ, ಈ ಕ್ವಾರ್ಟರ್ ಬಾಟ್ಲ್ ತಂದು ಕ್ವಾರ್ಟರ್ಗಿಂತ ಚಿಕ್ಕವನಾಗೋಗ್ಬಿಟ್ಟಲ್ಲೋ. ಫುಲ್ ಬಾಟ್ಲ್ ತರಬೇಕು, ಕುಡಿದು ಟೈಟ್ ಆಗಿ ಈಜಾಡ್ಬೇಕು. ನಿನಗೋಸ್ಕರ ಒಂದು ಹೊಸ ಗುಂಡಿನ ಲೋಕನೇ ಸೃಷ್ಟಿ ಮಾಡ್ತೀನಿ. ಎಷ್ಟು ಬೇಕಾದ್ರೂ ಈಜಾಡು, ಹೇಗ್ ಬೇಕಾದ್ರೂ ಹಾರಾಡು. ಸ್ವಲ್ಪ ತಡ್ಕೋ, ಕ್ಲಾಸ್ ತರ್ತೀನಿ. ರುದ್ರ, ನೋಡಿದ್ಯಾರ ಗುಂಡಿನ ಲೋಕ? ಎಲ್ಲ ನಾನು ಮಗನೇ, ನನ್ನ 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 ಹೆಸರಿಡಿದು ಕರೀತಾ ಇದೆಯೇನು? ನೀನೇ ಹೇಳಿಲ್ವಾ ಕುಡಿಯುವಾಗ ನಾವಿಬ್ರು ಫ್ರೆಂಡ್ಸ್ ಅಂತ? ಸರಿ, ಹೇಗಿದೆ ನನ್ ಶಟಪ್? ಈ ನನ್ ಗೆಟಪ್ ನೋಡಿದ್ರೆ ಗೊತ್ತಾಗೋಲ್ವೇನು ಹೇಗಿದೆ ಅಂತ? ಯಾವ್ದು ಇದು ಹೊಸ ಮಾಲು? ಜಬರ್ದಸ್ತ್ ಆಗಿದೆ. ತೋರಿಸ್ತೀನಿ ಬಾ. ಕಮಾನ್ ಕಮಾನ್ ರುದ್ರ. ಇದೆ ಇದೆ SPR ರವರ ಹೊಸ ಅಮೃತ. ನಾಲ್ಗೆಗೆ ರುಚಿ, ದೇಹಕ್ಕೆ ಹಿತ, ಸ್ವರ್ಗ ಸುಖ. ಅದು ಇದು ಕುಡಿದು ದೇಹ ಹಾಳು ಮಾಡ್ಕೊಳ್ಳೋದು ಬದಲು ಕುಡಿದ್ರೆ ಕುಡಿಬೇಕು SPR ರವರ ವಿಸ್ಕಿ. ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಬಜಾರಿ ದರ್ಶನ. ಯಾರ ಮುಖ ನೋಡಿದ್ನ ಏನೋ. ಏಯ್ ರಾಜ, ಇವತ್ತು ನೀನಿರ್ಬೇಕು ಇಲ್ಲ ನಾನಿರ್ಬೇಕು? ನೋಡೋಣ, ನೋಡೇ ಬಿಡೋಣ. ನಿನ್ನ ಬಿಡಲ್ಲ ಬಿಡಲ್ಲ ನಿನ್ನ. ಮಗನೇ, ಪಬ್ಲಿಕ್ ನಲ್ಲಿ ಹಾಡ್ ಹಗಲಲ್ಲೇ ಹುಡುಗಿ ರೇಪ್ ಮಾಡ್ತೀಯ? ಹಾಕ್ತೀನಿ ನೋಡು. ಒಳ್ಳೆ ಟೈಮ್ಗೆ ಬಂದ್ರಿ. ಇವನು 420. ಇವನು ಎಳ್ಕೊಂಡು ಹೋಗಿ ಒಳಕ್ ಹಾಕಿ. ನಡಿ ಸ್ಟೇಷನ್ಗೆ. ರೇ ಕಾನ್ಸ್ಟೇಬಲ್, ಕೋಣ ಈತು ಅಂದ್ರೆ ಕೊಟ್ಟಿಗೆ ಕಟ್ಟು ಅನ್ನೋದೇನಾ? ಗಂಡ ಹೆಂಡತಿ ಅಂದ್ಮೇಲೆ ಜಗಳನೂ ಕಾಯ್ಬೇಕಾಗತ್ತೆ, ರೇಪು ಮಾಡ್ಬೇಕಾಗತ್ತೆ. ಗಂಡ ಹೆಂಡತಿ ಅಂತ ಸುಳ್ಳು ಹೇಳ್ಬಿಟ್ರೆ ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೀವಿಬ್ರು ಗಂಡ ಹೆಂಡತಿ ಅನ್ನೋದಕ್ಕೆ ಸಾಕ್ಷಿ ಬೇಕು, ಸಾಕ್ಷಿ. ಮಾತೆತ್ತಿದ್ರೆ ಸಾಕ್ಷಿ ಸಾಕ್ಷಿ ಅಂತಾನಲ್ಲೇ ಮೀನಾಕ್ಷಿ. ನಿನಗ್ ಸಾಕ್ಷಿ ತಾನೇ ಬೇಕು? ಸ್ವಲ್ಪ ಅಲ್ಲಾಡದೆ ನಿಂತ್ಕೋ, ತೋರಿಸ್ತೀನಿ ಸಾಕ್ಷಿನ. ನೀವಿಬ್ರು ಗಂಡ ಹೆಂಡತಿ ಅಂತ ನಾನು ನಂಬ್ತೀನಿ. ನಾನ್ ಬರ್ತೀನಿ. ಬಾಯ್ ಬಾಯ್, ಬಿ ಹ್ಯಾಪಿ. ಗಂಡ ಹೆಂಡತಿ ಅಂತ ಪಬ್ಲಿಕ್ ನಲ್ಲಿ ಅನೌನ್ಸ್ ಮಾಡಿ ಈಗ ನಿನ್ನ ಹೆಂಡತಿನ ನಡುಬೀದಿಲ್ಲೇ ಬಿಟ್ಟು ಹೋಗ್ತಿದೆಯಲ್ಲ. ಅರೆ, ಅವನಿಂದ ಮಿಸ್ ಆಗ್ಬೇಕಾಗಿತ್ತು, ಅದಕ್ಕೆ ಕಿಸ್ ಕೊಟ್ಟೆ. ಹೆಂಡತಿ ಅಂದಿದ್ದೆ ತಡ ಬಂದ್ಬಿಟ್ಲು. ಒಳ್ಳೆ ರಾಮನಿಂದ ಸೀತೆ ಬಂದ. ಹೌದಯ್ಯ, ನಾನ್ ಸೀತೆನೆ. ಸೀತೆ. ನೀನು ಪಾತಾಳಕ್ ಹೋದ್ರು ಬಿಡಲ್ಲ, ಚಂದ್ರಲೋಕಕ್ಕೆ ಹೋದ್ರು ಬಿಡಲ್ಲ. ಅಯ್ಯೋ ದೇವ್ರೆ, ಬಂತಲ್ಲಪ್ಪ ಗ್ರಾಚಾರಕ್ಕೆ. ಬೀದಿಲ್ ಹೋಗ್ತಿದ್ ಮಾರಿನ ಮನೆಗ್ ಕರೆದಾಗಾಯ್ತು. ಮನೆಗ್ ಬಂದ್ ಮಾರಿನ ಮಂಚ ಕರೆದಾಗ. ಮಂಚ ಅಂದ ತಕ್ಷಣ ಜ್ಞಾಪಕಕ್ ಬಂತು, ಇನ್ನೇನು ಮದುವೆ ಅಂತೂ ಆಗೋಯ್ತು. ಮಂಚೆ ಶಾಸ್ತ್ರನು ಮುಗ್ಸೇ ಬಿಡೋಣವಾ? ಸ್ಟಾಪ್. ಬಹಳ ಬೇಗ ಅಪಾಯದ ಮಾರ್ಗ. ಒಳ್ಳೆ ಮುಹೂರ್ತ ಸಿಗ್ಲಿ, ಶಾಸ್ತ್ರ ಇಟ್ಕೊಳ್ಳೋಣ. ಹಾಗಾದ್ರೆ ಅಲ್ಲಿವರೆಗೂ ನಮ್ಮಿಬ್ರ ವ್ಯಾಪಾರ ನೋಡ್ಕೆ ಮಾಡೋಣ. ಬಂದಿದ್ರಲ್ಲಿ ನನಗರ್ಧ ನಿಮಗರ್ಧ. ಐ ಮೀನ್ 50-50. ಓಕೆ. ಮನೆ ತುಂಬಾ ಚೆನ್ನಾಗಿದೆಯಲ್ಲ?
ಆದ್ರೆ ಬೀಗ ಹಾಕಿದ್ಯಲ್ಲ, ಹೇಗಾದ್ರೂ ಮಾಡಿ ಅದನ್ನ ತೆಗಿಲೇಬೇಕಲ್ಲ. ಅದೊಂದ್ ವಿದ್ಯೆನ್ ಕಲೀಲೇ ಇಲ್ವಲ್ಲ. ಕಲ್ಲಿದೆಯಲ್ಲ. ಒಡಿಯೋಕೆ ಕೈ ಇದೆಯಲ್ಲ. ಗೋ 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 ಫಾಸ್ಟ್, ಆಲ್ ದ ಬೆಸ್ಟ್. ಏನಾಯ ಇದು ಕರ್ಮ, ಯಾವನಾದ್ರೂ ಕಳ್ತನ ಮಾಡ್ಬೇಕು, ನಾವು ಅವ್ನ ಹಿಡಿಬೇಕು, ನಮಗ್ ಪ್ರಮೋಷನ್ ಸಿಗಬೇಕು. ಆವಾಗ ಜೀವನದಲ್ಲಿ ಮುಂದೆ ಬರಬೇಕು. ಅಲ್ಲ, ಕಳ್ತನ ಮಾಡೋದೇ ಯಾವಾಗ, ನಾವು ಅವನ್ ಹಿಡಿಯೋದೇ ಯಾವಾಗ, ನಮಗ್ ಪ್ರಮೋಷನ್ ಸಿಗೋದೇ ಯಾವಾಗ, ನಾವು ಜೀವನದಲ್ಲಿ ಮುಂದೆ ಬರೋದೇ ಯಾವಾಗ? ಫಾಸ್ಟ್ ಈಗ. ಅಲ್ಲಿ ನೋಡಲ್ಲಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ. ನಿಮ್ಮಿಂದ ಒಂದು ಸಣ್ಣ ಉಪಕಾರ ಆಗ್ಬೇಕಲ್ಲ. ಏನು? ಈ ಮನೆ ನಮ್ದೇ ಸರ್. ಶಾಪಿಂಗ್ ಹೋಗಿದಾಗ ಕೀ ಕಳ್ದೋಯ್ತು. ಅದಕ್ಕೆ ಬೀಗ ಹೊಡಿತಿದ್ವಿ. ನಾವೇ ಹೊಡೆದ್ರೆ ಅಪ್ಪಕ್ತವ್ರು ತಪ್ಪು ತಿಳ್ಕೊತಾರಲ್ಲ. ನೀವು ಪೊಲೀಸ್ನವರು, ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ ತಾವೇ ಬಂದು ಬೀಗ ಹೊಡ್ಕೊಟ್ರೆ ಯಾರಿಗೂ ಅನುಮಾನ ಬರಲ್ಲ ಅಲ್ಲ. ಚಿಕ್ಕ ಸಹಾಯ ಮಾಡಿ ಓ ಸರ್. ಎಸ್, ಪರೋಪಕಾರಾರ್ಥಂ ಇದಂ ಶರೀರಂ. ಎಲ್ಗೋ ಹೋಗ್ಬಿಟ್ರಿ ಸರ್. ಬನ್ನಿ ಸರ್. ಅಲ್ಲ, ಬೀಗ ಹೊಡೆಯೋರ್ನು ಒಳಗೆ ಹಾಕೋದ್ ನಾವು, ಈಗ ನಾವೇ ಬೀಗ ಹೊಡೆಯೋ ಪರಿಸ್ಥಿತಿ ಬಂದಿದೆ. ಸಹಾಯ ಕಣು, ಸಹಾಯ. ಹೊಡೆಯೋ ಹೊಡೆಯೋ. ತಗೊಳ್ಳಿ, ತಗೊಳ್ಳಿ, ಬ್ಯಾಗ್. ತಗೊಳ್ಳಿ. ನಡೀರಿ, ನಡೀರಿ. ನಡೀರಿ, ಒಳಗೆ. ನಡೀರಿ. ತಪ್ಪು ಮಾಡ್ಬಿಡ್ವಿ, ಕ್ಷಮಿಸಿ ಸಾರ್. ಶಟಪ್. ಏನ್ರಿ ಕ್ಷಮಿಸೋದು? ಮನೆ ಬೀಗ ಹೊಡೆದು ಕಳ್ಳರನ್ನ ಒಳಗಡೆ ಬಿಟ್ಟಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಈಗ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವೇ ಬೀಗ ಹೊಡೆದು ಕಳ್ಳರನ್ನ ಒಳಗಡೆ ಕಳಿಸಿದ್ದನ್ನ ಇವ್ರ ಮನೆ ಅಕ್ಕಪಕ್ಕದವ್ರು ನೋಡಿ ನಿಮ್ಮ ಮೇಲೆ ಸಾಕ್ಷಿ ಹೇಳಿದ್ದಾರೆ. ನಿಮ್ಮಿಬ್ಬರಿಗೂ ಶಿಕ್ಷೆ ತಪ್ಪಿದ್ದಲ್ಲ. ಅಯ್ಯೋ, ಹಾಗೆ ಮಾಡಬೇಡಿ ಸರ್. ಮಕ್ಕಳೊಂದಿಗೂ ಸಾರ್. ಸರ್, ಒಂದೇ ಒಂದು ಅವಕಾಶ ಕೊಡಿ ಸರ್. ಇನ್ನು 24 ಗಂಟೆ ಒಳಗೆ ಆ ಕಳ್ಳರು ಎಲ್ಲಿದ್ರು ಕರ್ಕೊಂಡ್ಬಂದು ನಿಮ್ ಕಸ್ಟಡಿಗೆ ಒಪ್ಪಿಸ್ತೀವಿ ಸರ್. ಓಕೆ, ಟ್ರೈ ಮಾಡಿ. ಎಸ್ ಸರ್. ಸರ್. ಕೆಜಿ ಬದನೆಕಾಯಿ ಆಯ್ತು, 1 ಕೆಜಿ ಮೂಲಂಗಿ, ಒಂದ್ 2 ರೂಪಾಯಿಂದ ಸೊಪ್ಪು. ಇವತ್ತಿಗೆ ಅಷ್ಟು ಸಾಕು. ಅಕ್ಕ ಬಹಳ ಬೇಜಾರಾಗಿದೆ. ಏನ್ ಸರ್? ಯಾಕ್ ಸರ್? ನೋಡು, ಒಂದೇ ಅಂತ ಗೊತ್ತಾಗಿಲ್ವಾ? ನಿಮ್ಮ ಅಪ್ಪಂದ ರೋಡು. ನಮ್ಮ ಅಪ್ಪಂದು ಅಲ್ಲ, ನಿಮ್ಮ ಅಪ್ಪಂದು ಅಲ್ಲ, ಸುಮ್ನೆ ಯಾಕೆ ಕಿರ್ಕ್ ಮಾಡ್ತೀರಾ ಸರ್? ಲೈಸೆನ್ಸ್ ಇದೆಯಾ? ಇಳಿಯ ಕೆಳಗೆ. ಇಲ್ಲ. ಎಷ್ಟಿದ್ಯಾ ಕಾಸು? ಎಷ್ಟು ಇಲ್ಲ ಸರ್, ಇದ್ದಿದ್ ಕಾಸಿಗೆ ಈಗ ತಾನೇ ಪೆಟ್ರೋಲ್ ಹಾಕೊಂಡ್ ಬಂದ್ಬಿಟ್ಟೆ ಸರ್. ಹಂಗಾರ ನಾವ್ ಹೇಳ್ದಂಗೆ ಕೇಳ್ತೀಯಾ? ಹ್ಮ್. ನಾವ್ ಹೇಳಿದ ಕಡೆ ಬರ್ತೀಯಾ? ಹ್ಮ್. ಹಂಗಾರ ಹತ್ತ ಕಾರು. ಏಯ್, ಏರ್ಕೋಟೆ, ತಲೆ ತಲೆ ಬೇಕಾಯ್ಕಣ, ತಲೆ ಗೊತ್ತಾಯ್ತಾ? ಏನೋ ಡೌಟ್ ಕೇಸು. ಸಾರಿ, ನಾನು ಏಕಪತ್ನಿ ವೃತ್ತಸ್ಥ. ಈ ಬೈಕ್ ನಲ್ಲಿ ನನ್ನ ಹೆಂಡತಿನ ಬಿಟ್ಟು ಬೇರೆ ಯಾರನ್ನೂ ಕೂರ್ಸಲ್ಲ. ಹೋಗನ್ಬೇಡಿ ಸರ್, ನಾನು ಅರ್ಜೆಂಟ್ ಹೋಗ್ಬಿಟ್ಲಿಗೆ ಹೋಗ್ಬೇಕು ಪ್ಲೀಸ್. ಏಯ್ ರಾಣಿ, ನೀನಾ? ರಾಜ, ಏನ್ ಹೊಡೆದೆ? ನಾನಾ ಪರ್ಸ್. ನೀನ್ ಹೊಡ್ದೆ? ಬೈಕು ಬೈಕು. ಓಕೆ. ಸರ್, ನನ್ ಬೈಕ್ ನ ಯಾರ ಕತ್ಕೊಂಡು ಹೋಗ್ತಾ ಇದ್ದಾನೆ ಸರ್. ಅಯ್ಯ, ಹೋಗೇ ಹೋಗು, ನಮ್ ಕಷ್ಟ ನಮ್ಗಾಗಿ. ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡು. ಹಾಗನ್ಬೇಡಿ ಸರ್, ಹುಡುಗಿ ಹೋಗ್ತಿದ್ದಾರೆ ನೋಡಿ ಸರ್. ಅವ್ರಿಗೆ ಕಳಿಸಿ. ಹುಡುಗಿ ಹುಡುಗ, ಕಮಾನ್, ಅಯ್ಯೋ, ಏನಾಯ್ತು ರಾಜ? ಏನಾಯ್ತು ಗೊತ್ತಾಗ್ಲಿಲ್ವೇ? ಗಾಡ್, ಅಯ್ಯೋ, ಏನಾಯ್ತು? ಸ್ಟಾರ್ಟ್ ಆಗ್ತಾ ಇಲ್ಲ, ತಳ್ಳಿ ಸರ್. ಕರ್ಮ. ತಳ್ಳ ನಡಿಯೋ. ಏನ್ ಡಬ್ಬ ಗಾಡಿ ಇಟ್ಕೊಂಡಿದ್ಯೋ?
ಯಾರನ್ನಾರು ತಳ್ಳ ಕರ್ಕೊಂಡ್ ಬರ್ತೀವಿ, ಅಲ್ಲಿ ತನಕ ನೀವು ಇಲ್ಲೇ ಬಿದ್ದಿರ್ಬೇಕು ಗೊತ್ತಾ? ಕಾರ್ ನಂಬರ್ ನೋಟ್ ಮಾಡ್ಕೊಂಡಿದೀವಿ, ಕೊಡೋ ಕೀನಾ. ಅಬ್ಬಾ ನನ್ ಬೈಕ್ ಸಿಕ್ತು. ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ನೀನ್ ಈ ಕಡೆ ಹೋಗ, ನಾನು ಈ ಕಡೆ ಹೋಗ್ತೀನಿ. ಬೀಗ ಹೊಡೆದ ನೀನು ಒಳಗ್ ಬಿಟ್ಟವ್ ನೀನು. ಅದಕ್ಕೆ ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ನನ್ನ ಮಗ ಕಾರ್ ತಳ್ಳಕ್ಕೆ ಜನಗಳು ಹುಡುಕೊಂಡು ಹೋಗೋನು, ನಾನು ಕಳ್ಳನ್ನು ಹುಡುಕ್ತೀನಿ. ಆಗ ಅವ್ನು ಡಿಸ್ಮಿಸ್, ನನಗೆ ಪ್ರಮೋಷನ್. ಏನಯ್ಯ ಇದು, ಕಾರ್ ತಳ್ಳಕ್ ಒಬ್ಬನು ಸಿಕ್ಲಿಲ್ವಲ್ಲ? ಎಲ್ಲೋದೇ ಇವನು? ಹೋಗಿ ಬಿಟ್ಟಲ್ಲ. ನಿನ್ನ ಅಯ್ಯೋ ಪೊಲೀಸ್ ಪೊಲೀಸ್. ಕಾರ್ ಕೆಟ್ಟೋಗಿದೆ, ಸ್ವಲ್ಪ ತಳ್ತೀರಾ ಸರ್? ಹ್ಞೂ ಸರ್. ಕಾರ್ ಕೆಟ್ಟೋಗಿದ್ಯಾ? ತಳ್ಬೇಕಾ? ತಳ್ತೀನಿ ನಡೀರಿ. ಅವನೇ ಇವನು, ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು. ಅಬ್ಬಾ, ತುಂಬಾ ಥ್ಯಾಂಕ್ಸ್. ಬರ್ತೀನಿ ಗುಗ್ಗೋರೆ. ಬನ್ನಿ ಸರ್. ಬೇಡ ಸರ್. ಪರವಾಗಿಲ್ಲ, ಬನ್ನಿ ಸರ್. ಬೇಡ ಸರ್. ಜಾಬ್ ಮಾಡ್ತೀವಿ, ಬನ್ನಿ ಸರ್. ಪರವಾಗಿಲ್ಲ, ಬೇಡ ಸರ್. ಬನ್ನಿ. ಓಕೆ ಸರ್. ಎಡ್ಬಿಡಂಗಿ, ಇನ್ಮೇಲೆ ಒಂದ್ ವೇಗಿನ ಮೇಲೆ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗು. ಜೇಬಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಾಸು ಮಡಗಿರು. ಹೊರಡು ಹೊರಡು. ಅವನ್ ಯಾಕೋ ಇಟ್ಕೊಂಡಿದ್ಯಾ? ಅಯ್ಯೋ, ನೀನ್ ಮನೆ ಹೋಗ. ಇವ್ನು ಹಿಡಿಲ್ಲ ಅಂದ್ರೆ ನಾವು ಡಿಸ್ಮಿಸ್ ಆಗ್ತೀವಿ. ಹಂಗ ಇವನೇ ಅವನು. ಅವನ ಬೀಗ ಬೀಗ ಎಲ್ಲೋದ? ಹೊರಗ್ಬೇಡಯ್ಯ ಮಹಾನ್ ಭಾವ. ಅಡಿಯಪ್ಪ ಸ್ಟೇಷನ್ಗೆ. ಸ್ಟೇಷನ್ಗ ಯಾಕೆ? ಇಷ್ಟೊಂದು ಸಹಾಯ ಮಾಡಿದ್ಯಲ್ಲ, ಕಾಫಿ ಕುಡ್ಕೊಂಡು ಹೋಗುತ್ತೆ ಬಾ. ನಡಿಯಪ್ಪ. ನೀವ್ ಇಷ್ಟೊಂದು ಬೇಡ್ಕೊಂಡ್ ಮೇಲೆ ನಾನೇ ಬರ್ತೀನಿ. ಕಾಲ್ ಬಿಡ್ರಪ್ಪ, ಎದ್ದೇಳ್ರಪ್ಪ. ರೈಟ್ ಅಬೌಟ್ ಟರ್ನ್ ಅಪ್ಪ. ನಮಗೆ ಕಂಡ್ಕ ತಂದಿದ್ನಲ್ಲ ಸರ್ ತಕ್ಕ, ಅವ್ನು ಹಿಡಿದು ಬಿಟ್ವಿ ಸರ್. ಯಾವ ಟಕ್ಕಾರಿ? ಅದೇ ಸರ್, ನಮ್ ಕೈಲಿ ಬೀಗ ಹೊಡಿಸ್ತವನು, ಮನೇಲಿ ಊಟಿ ಮಾಡ್ದವನು. ನೋಡಿ ಸರ್, ಇವನೇ ಅವನು. ಇವನು ನಮ್ಮ ಎಸ್ಟೇಟ್ ಅಲ್ಲಿ ಚಂದ್ರಪ್ಪ ಅಂತ ಮೇಸ್ತ್ರಿ ಇರ್ಲಿಲ್ಲ, ಅವ್ರ ಮಗ ಮಹಾದೇವ್ ಅಂತ. ನಮಸ್ಕಾರ. ನಮಸ್ಕಾರ. ಈಗ ಇವರು ನಮ್ಮೂರ್ಗೆ ಇನ್ಸ್ಪೆಕ್ಟರ್ ಆಗಿ ಟ್ರಾನ್ಸ್ಫರ್ ಆಗಿ ಬಂದಿರಮ್ಮ. ತುಂಬಾ ಸಂತೋಷಪ್ಪ. ನಿಮಗಿಂತ ಹೆಚ್ಚು ಸಂತೋಷ ನನಗಾಗ್ತಿದೆ ಅಮ್ಮ. ನಾನು ಚಿಕ್ಕ ವಯಸ್ಸಿನಿಂದ ಓದಿ ಬೆಳೆದ ಈ ಊರಿಗೆ ನನಗೆ ಟ್ರಾನ್ಸ್ಫರ್ ಆಗಿದೆಯಲ್ಲ, ಇದಕ್ಕಿಂತ ಬೇರೇನು ಅಂದಾಗೆ ರಾಜೇಶ್ ಅಲ್ಲಮ್ಮ? ಅವನು ಹೈಯರ್ ಸ್ಟಡೀಸ್ಗೆ ಅಂತ ಅಮೆರಿಕಕ್ಕೆ ಹೋಗಿದ್ದಾನೆ. ಆಯ್ತು. ಹಾ, ನೀವೇ ತಾನೇ ಇನ್ಸ್ಪೆಕ್ಟ್ರು? ಆಹಾ ಆಹಾ, ಏನ್ ಸರ್ ತಿಳ್ಕೊಂಡ್ಬಿಟ್ಟಿದಾರೆ ನಿಮ್ ಕಾನ್ಸ್ಟೇಬಲ್ಗಳು. ದಾರಿ ಹೋಗ್ತಾ ಇರೋ ಕಾಲ್ ಹಿಡ್ಕೊಂಡು ಕಾಫಿ ಕುಡಿಸ್ತೀನಿ ಅಂತ ಸ್ಟೇಷನ್ ಕರ್ಕೊಂಡ್ಬಂದು ಕಂಬಿ ಎಣಿಸುವಾಗ ಮಾಡ್ಬಿಟ್ರಲ್ಲ. ಬುದ್ಧಿ ಹೇಳಿ ಸರ್ ಅವ್ಗಳಿಗೆ. ನನ್ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಕಾದು ಕಾದು 1 ವಾರ ಕಳೆದೋಯ್ತು. ಅವನು ಇನ್ನೂ ಮನೆಗ್ ಬಂದಿಲ್ಲ. ಅವನು ಪ್ರೀತಿಸಿದ ಹುಡುಗಿ ಜೊತೆ ಎಲ್ಲಾರು ಹೊರಟೋಗಿರ್ಬೋದು ಅನ್ನಕ್ಕೆ ಆ ಹುಡುಗಿ ಊರಲ್ಲೇ ಇದ್ದಾಳೆ. ನನ್ಗ್ಯಾಕೋ ತುಂಬಾ ಭಯವಾಗ್ತಿದೆ. ಹೇಗಾದ್ರೂ ಮಾಡಿ ನನ್ ಮಗನ ಹುಡುಕಿ ಕೊಡಿ ಸರ್. ಯಾಕೆ ಸರ್ ಏನು ಮಾತಾಡದೆ ಗಪ್ ಚುಪ್ಪ ಕೂತಿದ್ದೀರಾ?
ಆಫೀಸ್ ತರ ಆಕ್ಟ್ ಮಾಡಿ ನಮ್ಮ ಹತ್ರ ಬೀಗ ಓಡಿಸ್ತೋನು 10% ಇವನೇ ಸರ್. ಬೆಂಡೆತ್ತಿ ಸರ್ ಬಾಯ್ ಬಿಡ್ತಾನೆ. ಏರೋಪ್ಲೇನ್ ಇತ್ತು ಸರ್ ಎಲ್ಲ ಹೇಳ್ತಾನೆ. ಶಟಪ್. ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗಿ, ನಾನೆಲ್ಲ ವಿಚಾರಿಸ್ತೀನಿ. ಸರಿ ಸರ್. ಸರ್ ನನ್ನ ತಾಯಣೆ ನಾ ಯಾವ ತಪ್ಪನ್ನು ಮಾಡಿಲ್ಲ ಸರ್. ರಾಜೇಶ್, ಯಾಕೆ ಈ ರೀತಿ ನಾಟಕ ಆಡ್ತಾ ಇದೆಯಾ? ರಾಜೇಶ್ ಅನ್ನೋರು ಇಲ್ಲಿ ಯಾರು ಇಲ್ವಲ್ಲ ಸರ್. ನನ್ನ ಹೆಸರು ರಾಜ ಅಂತ. ಇದ್ದವ್ರ ಹತ್ರ ತಗೊಂಡು ಇಲ್ದೇವ್ರವ್ರು ಕೊಡೋದೇ ನನ್ನ ಉದ್ಯೋಗ ಸರ್. ಕಸುಬು ಒಂಥರ ಕೆಟ್ಟದಾಗಿದ್ರು ಕಟ್ನಿಟ್ಟಾಗಿ ನಿಯತ್ತಿಟ್ಕೊಂಡು ಮಾಡ್ತಾ ಇದೀನಿ ಸರ್. ರಾಜೇಶ್, ಮಾತ್ ಮರ್ಸೋಕ್ ಪ್ರಯತ್ನ ಪಡ್ಬೇಡ. ನಾನು ನಿಮ್ಮೂರಲ್ಲಿ 4 ವರ್ಷ ಡ್ಯೂಟಿ ಮಾಡಿದ್ದೀನಿ. ನೀನ್ ಫಾರಿನ್ ಹೋಗಿದ್ದಾಗ ನಿಮ್ ತಾಯಿ ನಿನಗೋಸ್ಕರ ಎಷ್ಟು ಅಂಬಲಿಸ್ತಾ ಇದ್ರು ಗೊತ್ತಾ? ನೀನ್ ಫಾರಿನಿಂದ ಬಂದ್ಮೇಲೆ ಒಂದು ಹುಡುಗಿ ವಿಷಯಕ್ಕೆ ಮನೆ ಬಿಟ್ಟು ಬಂದು ಈ ರೀತಿ ನಾಟಕ ಆಡ್ಕೊಂಡು ಬದುಕ್ತಾ ಇದೆಯಲ್ಲ. ಎಜುಕೇಟೆಡ್ ಆಗಿ ನೀನ್ ನಿಮ್ ತಾಯಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಏನ್ ಸರ್ ಇದು ವಿಚಿತ್ರವಾಗಿದೆಯಲ್ಲ. ರಾಜೇಶು ಅಂತೀರಾ, ಫಾರಿನ್ ಅಂತೀರಾ, ಮನೆ ಬಿಟ್ಟು ಬಂದಿದ್ದೀನಿ ಅಂತೀರಾ. ಇದು ಯಾವ್ದೋ ಡಬಲ್ ಆಕ್ಟಿಂಗ್ ಸಿನಿಮಾ ಇದ್ದಂಗಿದೆಯಲ್ಲ ಸರ್. ಸರ್ ಪ್ರಮಾಣವಾಗ್ಲೂ ನಾನು ರಾಜ ಸರ್. ಎಲ್ರು ನನ್ನ ಬೊಂಬಾಟ್ ರಾಜ ಅಂತ ಕರೀತಾರೆ ಸರ್. ಹೌದು ಸರ್, ಈತ ರಾಜನೇ. ಚಿಕ್ಕ ಪುಟ್ಟ ಕಳ್ತನ ಮಾಡಿ ಹಲವಾರು ಸಾರಿ ಸಿಕ್ಕಾಕೊಂಡಿದ್ದಾನೆ. ಡೀಟೇಲ್ಸ್ ಇದ್ರಲ್ಲಿದೆ ನೋಡಿ. ಸರ್ ಅವೆಲ್ಲ ಹಳೆ ಕತೆ ಸರ್. ಈಗ ಪಕ್ಕಾ ಜೆಂಟ್ಲ್ಮನ್ ಆಗ್ಬಿಟ್ಟಿದ್ದೇನೆ ಸರ್ ನಾನು. ಇತ್ತೀಚೆಗೆ ಯಾವ್ದಾದ್ರು ಕಳ್ತನ ಮಾಡಿದಾನೆ ನೋಡಿ ನೋಡಿ. ಎಷ್ಟು ಹೇಳಿದ್ರು ಅರ್ಥ ಆಗಲ್ವಲ್ಲಪ್ಪ ಇವ್ರಿಗೆ. ನಮ್ಮ ಅಕ್ಕನ ಕತೆನ ಮುಗಿಸೋದಕ್ಕೆ ಹೊಸ ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಯಾವಾಗ ಕೊಡೋದು? ಯೋಚನೆ ಮಾಡಬೇಡಿ ಸರ್, ಇವತ್ ಸಂಜೆ ಸುಮಿತ್ರಮ್ಮನವ್ರ ಕತೆನ ಮುಗಿಸ್ತೀನಿ. ಹೇಗೆ ಅಂತ? ಇವತ್ತೇನಾದ್ರೂ ಐಡಿಯಾ ಮಾಡಿ ಅಮ್ಮ ಅವ್ರನ್ನ ಗುಡಿ ಹತ್ರ ಬರಕ್ ಹೇಳಿ. ಮುಂದಿಂದು ನಾನ್ ನೋಡ್ಕೋತೀನಿ. ಅಕ್ಕ ಅಕ್ಕ, ನನ್ ಮಗ ಸಿಕ್ಕಿದ್ನ. ರಾಜೇಶ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಅದನ್ನೇ ಹೇಳಕ್ ಬಂದೆ ಕಣಕ್ಕ. ನಮ್ಮ ರಾಜೇಶು ಕೆರೆ ಹತ್ರ ಇರೋ ಪಾಳ ದೇವಸ್ಥಾನದಲ್ಲಿ ಇದ್ದಾನೆ ಅಂತ ಯಾರು ಹೇಳಿದ್ರು. ನನ್ ಗೊತ್ತು. ಆ ದೇವ್ರಿ ಅವನಿಗೆ ಬುದ್ಧಿ ಕೊಟ್ಟಿದ್ದಾನೆ. ನಾನ್ ಹೋಗ್ ಕರೆದ್ರೆ ಅವನು ಬಂದೇ ಬರ್ತಾನೆ. ನೀವ್ಯಾರು ಬರೋದ್ ಬೇಡ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಅಮ್ಮ 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 ಅಮ್ಮ. ರಾಜೇಶನ್ ಭೂತ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಭೂತ ಅಂತ ಹೇಗೆ ಹೇಳ್ತೀರಾ? ಅವತ್ತು ಸಾಯಿಸಿ ಸಂಸ್ಕಾರ ಮಾಡದೆ ಬಿಟ್ಟಿದ್ದೆ ದೊಡ್ಡ ತಪ್ಪಾಯ್ತು ಕಡೆ. ತಾಯಿ ಮಗ ಇಬ್ಬರಿಗೂ ಶಾಸ್ತ್ರೋಕ್ತವಾಗಿ ತಿಥಿ ಮಾಡಿ ಕರ್ಮಕ ಕಾರಣ. ನಡಿ ನಡಿ. ನೀವು ಒಬ್ಬ ಗಂಡ್ಸ, ಮುಖದ ಮೇಲೆ ಮೀಸ ಒಂದು ಕೇಡು. ನೀರಿಂದ ಹೆಣ ಎದ್ದು ಬರೋದು ಅಂದ್ರೇನು? ತಾಯಿ ಹೆಣನ ಹೊತ್ಕೊಂಡು ಬರೋದು ಅಂದ್ರೇನು? ಜೀರ್ಣಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ ಮೇಲೆ ಇಂಥ ಎಲ್ ಬೋರ್ಡ್ ಎಡಬಿಡಂಗಿ ಕೆಲಸಗಳನ್ನ ಯಾಕ್ರಿ ಮಾಡ್ತೀರಾ? ನಾನು ಬಡ್ಕೊಂಡೆ, ನೀವು ಮಾಡೋದು ಮಾಡ್ತೀರಾ. ಹೆಣನ ಸುಟ್ಟು ಹಾಕ್ಬಿಡಿ ಗುರ್ತು ಸಿಗದ ಹಾಗೆ ಅಂತ ಕೇಳಿದೆ. ನನ್ನ ಮಾತನ್ನ ಅನುಭವಿಸಿ. ಅಯ್ಯೋ, ಸಂಪೂರ್ಣವಾಗಿ ಇನ್ನೇನ್ ಆಸ್ತಿ ನಮ್ ಕೈಗೆ ಸಿಗುತ್ತೆ ಅನ್ನೋ ಟೈಮಿಗೆ ಸರಿಯಾಗಿ ತಾಯಿ ಮಗನ್ ಭೂತ ಬಂದ್ಬಿಡ್ತು ಕಡೆ. ಜೊತೆಗೆ ಅಪ್ಪನ ಭೂತಾನ ಬಂದ್ಬಿಟ್ಟಿದ್ರೆ ನಮ್ ಗತಿ. ಅಯ್ಯೋ ಭಾವ, ಅಯ್ಯೋ ಬೇವಾರ್ಸಿ, ನಿನಗೆ ಯಾವ ಭೂತ ಆಡ್ಕಾಯಿಸ್ಕಂತೋ? ಅದೇನ್ ಬೋಳೋ? ಏನಿಲ್ಲ ಭಾವ, ಈ ಸತ್ತೋರ್ಗೆ ತಿಥಿ ಮಾಡದೆ ಹೋದ್ರೆ ಭೂತವಾಗಿ ಬಂದ್ಬಿಡ್ತಾರಂತೆ. ಹೌದಾ ಮಗನೇ? ಮೊದಲು ನಿನ್ ತಿಥಿ ಮಾಡಿ ನಿನ್ನ ಪಿಂಡನ ನಿನ್ಗೆ ತಿನ್ನಿಸ್ತೀನಿ. ಈಗ ಯಾಕೆ ಬಂತು? ಏನ್ ಮಾಡ ನಿಂಗೆ? ನಿನ್ನೆ ರಾತ್ರಿ ನನ್ಗೊಂದು ಕನ್ಸು ಬಿದ್ದಿತ್ತು. ಆ. ಆ ಕನ್ಸಲ್ಲಿ ನಮ್ಮ ಅತ್ತೆ ಇದಾರಲ್ಲ ಸುಮಿತ್ರತೆ, ಅವರು ಸತ್ತೋದಾಗೆ. ಅವ್ರ ಮಗ ರಾಜೇಶ ಅವರು ಸತ್ತೋದಾಗೆ. ಅವರಿಬ್ರು ಭೂತವಾಗಿ ಮನೆಗ್ ಬಂದಂಗೆ. ಅದಕ್ಕೆ ಕೇಳ್ದೆ. ಅಯ್ಯೋ ದೇವನ, ಈ ನಿನ್ನ ತಮ್ಮ ನನ್ನ ಮಗನಿಗೆ ಬೀಳು ಒಂದೊಂದು ಕನಸು ನನಗೆ ಏದುಸ್ರು ತರ್ತಾ ಇದೆಯಲ್ಲ. ಈ ನನ್ನ ಮಗ ಮಲಗಿದ್ರೆ ತಾನೇ ನಿದ್ದೆ ಬರೋದು. ನೀವು ನಿದ್ದೆನೆ ಬರೋದಾಗ ಇಂಜೆಕ್ಷನ್ ಕೊಡಿಸ್ಬಿಡ್ತೀನಿ.
ತಾರಾನಾಥ್ ಅವರೇ, ನಿಮ್ಮ ಅಕ್ಕ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಪವಾಡನೇ ನಡೆದ್ಬಿಟ್ಟಿದೆ. ಯಾರೋ ಅವ್ರನ್ನ ಹೊಡೆದು ನೀರ್ನಲ್ಲಿ ಹಾಕಿದ್ರಂತೆ. ಇಷ್ಟು ದಿವಸ ಕಾಣೆಯಾಗಿದ್ದ ಅವ್ರ ಮಗ ಅದೇ ಸಮಯದಲ್ಲಿ ಅವ್ರ ಪ್ರಾಣ ಕಾಪಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರು. ಪಾಪ ಆತನಿಗೂ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿ ತಲೆಗೆಲ್ಲ ತುಂಬಾ ಪೆಟ್ಟು ಬಿದ್ದಿದೆ. ಆ ಆಘಾತದಿಂದ ಹಿಂದಿಂದೆಲ್ಲ ಮರ್ತು ಬಿಟ್ಟಿದ್ದಾರೆ. ಆ ಜಾಗಕ್ಕೆ ಹ್ಯಾಗ್ ಬಂದೆ, ತಾಯಿನ ಹ್ಯಾಗ್ ರಕ್ಷಿಸ್ತೆ ಅಂತ ಗೊತ್ತಿಲ್ವಂತೆ. ಪಾಪ ಸುಮಿತ್ರಮ್ನವ್ರನ್ನ ಯಾರೋ ಹೆಂಗ್ಸು ನೀರಿಗೆ ಬಿದ್ದು ಹೋಗಿದ್ದಾರೆ ಅಂತ ನಮ್ಮ ಆಸ್ಪತ್ರೆ ಕರ್ಕೊಂಡ್ಬಂದ್ರು. ನಾನು ಎಲ್ಲಾ ರೀತಿ ಟ್ರೀಟ್ಮೆಂಟು ಕೊಟ್ಟಿದ್ದೀನಿ. ರಾಜೇಶ್, ಇವರು ನಿನ್ ಸೋದರ ಮಾವ ತಾರಾನಾಥ್, ಇವರು ನಿನ್ನ ಅತ್ತೆ ವನಜಾಕ್ಷಿ, ಇವರು ಜಯರಾಜ್, ಇವ್ರು ಮುರಾರಿ, ಇವಳು ಮೀನಾ, ಅದೇ ನಿನ್ ಮದ್ವೆ ಆಗೋ ಹುಡುಗಿ. ನೋಡಿ, ಇಬ್ಬರಿಗೂ ತುಂಬಾ ರೆಸ್ಟ್ ಬೇಕಾಗಿದೆ. ನಾನು ಆವಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ನಿಮ್ ಸಹಾಯಕ್ಕೆ ನಮ್ ನರ್ಸ್ನ ಬಿಟ್ಟು ಹೋಗ್ತೀನಿ. ಅಯ್ಯಯ್ಯೋ, ನೀವು ಆ ತೊಂದರೆ ತಗೊಳಕ್ ಹೋಗ್ಬಿಡಿ. ನಾವೆಲ್ಲ ಇಲ್ವಾ, ನಾವು ನೋಡ್ಕೊಳ್ತೀವಿ. ಸರಿ, ನಾನೇನ್ ಬರ್ತೀನಿ. ಹಾ ಅಕ್ಕ, ಇಲ್ಲಿ ಒಂಟಿಯಾಗಿ ಕೂತಿದ್ದಿ? ಮನೇಲೆಲ್ಲ ಹುಡ್ಕಾಡ್ದೆ, ಎಲ್ಲೂ ಕಾಣ್ಲಿಲ್ಲ. ನಾನೆಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ರಾಜೇಶ್, ನನ್ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಪ್ಪ. ನಿನ್ನನ್ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲಮ್ಮ. ಅಂದ್ಹಾಗೆ ನಾಳೆ ನಿನ್ನ ಹುಟ್ಟಪ್ಪ ಕಣು. ನಮ್ಮ ಮನೆ ದೇವ್ರ ಗುಡಿಲಿ ವಿಶೇಷ ಪೂಜೆ ಏರ್ಪಾಟ್ ಮಾಡಿದ್ದೀನಿ. ಆ ತಾಯಿ ಆಶೀರ್ವಾದ ಸದಾ ನಿನ್ ಮೇಲಿರ್ಲಿ ಅಂತ ನನ್ನ ಆಸೆ ಕಣು. ರಾಜೇಶ್, ರಾಜೇಶ್, ರಾಜೇಶ್! ಕಾವೇರಿ, ಕಾವೇರಿ, ಓಡ್ಬೇಡ, ನಿಂತ್ಕೋ, ನನ್ನ ಮಾತು ಕೇಳು. ರಾಜೇಶ್, 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 ನೀನ್ ಕಾಣ್ಲಿಲ್ವಲ್ಲ ಅಂತ ಕಣ್ಣೀರಿಟ್ಟೋರಲ್ಲಿ ನಾನು ಒಬ್ಳು. ನೀನ್ ಬಂದ ತಕ್ಷಣ ಸಂತೋಷನ ಹಂಚ್ಕೊಂಡವರಲ್ಲಿ ನಾನು ಒಬ್ಳು. ಎಲ್ರ ಜೊತೆನೂ ನಕ್ಕು ಹಾಡಿ ಕುಣಿದಾಡ್ದೆ. ಆದ್ರೆ ನನ್ನ ನೋಡಿದ ತಕ್ಷಣ ಯಾಕೆ ರಾಜೇಶ್ ಪರಿಚಯನೇ ಇಲ್ದವ್ರ ಹಾಗೆ ಬಂದ್ಬಿಟ್ಟೆ? ಅಮ್ಮ, ಯಾರಿವಳು? ಯಾಕೆ ಮಾತಾಡ್ತಿದ್ದಾಳೆ? ಅವಳೊಬ್ಳು ಹುಚ್ಚಿ. ಯಾರನ್ನ ನೋಡಿದ್ರು ಹೀಗೆ ಹಾಡ್ತಿರ್ತಾಳೆ. ಡ್ರೈವರ್, ಹೋಗಪ್ಪ. ನೋಡಿದ್ಯಾ ಕಾವೇರಿ, ಈಗ್ಲಾರು ಗೊತ್ತಾಯ್ತಾ ಶ್ರೀಮಂತರು ಹೇಗ್ ಬೇಕಾದ್ರೂ ಬಣ್ಣ ಬದಲಾಯಿಸ್ತಾರೆ ಅಂತ? ಈ ವಿಷಯ 4 ಜನಕ್ಕೆ ಗೊತ್ತಾದ್ರೆ ಊರ್ನಲ್ಲಿ ನಾನು ತಲೆ ಎತ್ಕೊಂಡು ಹೇಗ್ ತಿರುಗಾಡ್ಲಿ? ಕಾವೇರಿ, ತಾಯಿಲ್ಲದ ಮಗಳು ಅಂತ ನಿನ್ನ ಎಷ್ಟು ಜೋಪಾನವಾಗಿ ಸಾಕ್ದೆ. ಈ ನಿನ್ನಪ್ಪನ್ನು ಬದುಕಿದ್ದು ಸಾಯಿಸ್ಬಿಟ್ಟೆ, ಬದುಕಿದ್ದು ಸಾಯಿಸ್ಬಿಟ್ಟೆ. ಯಜಮಾನ್ರೆ, ಒಬ್ಬ ಡ್ರೈವರ್ ಆಗಿ ನಾನೀಗ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಕಾವೇರಿನ ಪ್ರೀತಿಸಿ ನಂಬಿಸಿ ಅನ್ಯಾಯವಾಗಿ ಅವಳನ್ನ ಕೊಂದ್ಬಿಟ್ರಲ್ಲ. ಏನಮ್ಮ ಹೇಳ್ತಿದ್ಯಾ? ಇವತ್ ಸಂಜೆ ಅವಳ ಆಸೆಯಿಂದ ಮಾತಾಡ್ಸಕ್ ಬಂದಾಗ ನೀವು ಆಡಿದ ಮಾತಿಗೆ ನೊಂದ್ಕೊಂಡು ಅವಳು ನೇಣು ಹಾಕೊಂಡು ಸತ್ತೋಗ್ಬಿಟ್ಲು. ನೆಮ್ಮದಿಯಾಗಿರೋಕೆ ಒಂದೇ ಒಂದ್ ದಾರಿ ಇದೆ ಕಣಕ್ಕ. ಏನೋ ಅದು? ಏನಿಲ್ಲ, ಅದೇ ನಿನ್ ಮಗನ್ ಮದ್ವೆದು. ಆ ಜಾತಕ ತಗೊಂಡು ದೊಡ್ಡ ದೊಡ್ಡ ವಿದ್ವಾಂಸರಿಗೆಲ್ಲ ತೋರ್ಸಕ್ ಹೋಗಿದ್ದಲ್ಲ, ಅವರೆಲ್ಲ ಏನ್ ಹೇಳಿದ್ರು ಗೊತ್ತಾ? ನನ್ನ ಮಗಳು ಮೀನಾ ಜಾತಕಕ್ಕೂ ನಿನ್ನ ಮಗನ್ ಜಾತಕಕ್ಕೂ ಬಹಳ ಚೆನ್ನಾಗಿ ಕೂಡಿ ಬರುತ್ತೆ. ಅವರಿಬ್ರು ಮದ್ವೆ ಆಗಿ ಬಿಟ್ರೆ ಎಲ್ಲಾ ಕಂಟಕವೂ ದೂರಾಗಿ ರಾಜೇಶ ಮಹಾರಾಜ ಇದ್ದಾಗಿರ್ತಾನೆ ಅಂತ ಹೇಳಿದ್ರು ಕಣಕ್ಕ. ಅದೇನೋ ಸರಿ ಕಣೋ, ಆದ್ರೆ ಈ ಮದುವೆಗೆ ಅವನು ಒಪ್ಕೋಬೇಕಲ್ಲ. ಆ ಜವಾಬ್ದಾರಿ ನನಗೆ ಬೇಡಕ್ಕ. ಹಾಗೂ ಆ ಬಿಕಾರಿ ಹುಡುಗಿ ನೆಗೆದು ಬಿದ್ದು ಇದು ಒಂದ್ ರೀತಿ ಶುಭ ಸೂಚನೆನೇ. ಅಯ್ಯೋ, ಶುಭ ಸೂಚನೆ ಏನ್ ಬಂತು ರೀ? ಶುಭನೇ ಶುರು ಆಗ್ಬಿಟ್ಟಿದೆ. ಇತ್ತೀಚೆಗೆ
ಇತ್ತೀಚೆಗೆ ನಮ್ ರಾಜೇಶ ನಮ್ ಮೀನು ನೋಡೋ ನೋಟನೇ ಬದಲಾಗ್ಬಿಟ್ಟಿದೆ. ಮೊನ್ನೆ ನೋಡಿದ್ರಲ್ಲ ಹುಡ್ದಬ್ಬ ದಿನ, ರಾಜೇಶನ್ ಹುಡ್ದಬ್ಬ ದಿನ ರಾಜೇಶ ನಮ್ ಮೀನನ್ ಜೊತೆ ಹೇಗ್ ನಗ್ನಗ್ತಾ ಇದ್ದ ಅಂತ. ನೀನ್ ಹೂವನ್ನು ಸಾಕು, ಮುಂದಿನ ಏರ್ಪಾಡೆಲ್ಲ ನಾನ್ ಮಾಡ್ತೀನಿ. ಆ ರಾಜೇಶನಿಗೆ ಸರಿಯಾಗಿ ಬುದ್ಧಿ ಹೇಳಿ ಅವನ ಕೈಯಿಂದ ನನ್ನ ಮಗಳಿಗೆ ತಾಳೆ ಕಟ್ಟಿ. ಹಾಗೆ ಆಗ್ಲಪ್ಪ. ಅದು ಏನ್ರಿ ಇದೆಲ್ಲ? ಇದು ನಿಮ್ ತಾಯಿಯವರ ಆಸೆ ಕಣಪ್ಪ. ಅದು ಅಲ್ದೆ ನಿಮ್ ವಂಶ ಪಾರಂಪರ್ಯವಾಗಿ ನಡ್ಕೊಂಡ್ ಬಂದಿರೋ ಪದ್ಧತಿ. ವಂಶ ಪದ್ಧತಿ ಅಂತ ಒಳ್ಳೆ ಮದುವೆ ಗಂಡತರ ರೆಡಿ ಮಾಡ್ತಾ ಇದೀರಲ್ಲ, ನನಗೆ ಯಾಕೋ ಅನುಮಾನ ಆಗ್ತಾ ಇದೆ. ನೀನ್ ಯಾವ ಅನುಮಾನನೂ ಇಟ್ಕೋಬೇಡ ಕಣಪ್ಪ. ಮಹಾರಾಜನಾಗೆ ಮದುವೆ ಮಂಟಪಕ್ಕೆ ಹೋಗು, ಪುರೋಹಿತರು ತಾಳಿ ಕೊಡ್ತಾರೆ, ನನ್ ಮಗಳು ಕೊರಳಿ ಕಟ್ಟು. ನೀನ್ ಅಷ್ಟ್ ಮಾಡು, ಉಳ್ದಿದ್ದನ್ನ ನಾನ್ ನೋಡ್ಕೊಂತೀನಿ. ಏನ್ರಿ ನೀವ್ ನೋಡ್ಕೊಳ್ಳೋದು? ತಾಳಿ ಕಟ್ಟಿದ್ಮೇಲೆ ಎಲ್ಲ ಮುಗೀತು ಅಂತ ತಾನೇ ಅರ್ಥ? ನೋಡಪ್ಪ, ನಿನ್ನ ಜಾತಕದಲ್ಲೇ ಬರ್ದಿದೆ. ಈಗ ನೀನು ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ತಾಯಿಯವರಿಗೆ ಗಂಡಾಂತರ ತಪ್ಪಿದ್ದಲ್ಲ. ಈಗ ನಾವೆಲ್ಲರೂ ಸೇರಿ ಆ ಮಹಾ ತಾಯಿನ ಉಳಿಸ್ಕೋಬೇಕಾದ ನಮ್ಮ ಕರ್ತವ್ಯ ಅಲ್ಲೇನಪ್ಪ? ಅಲ್ವೇ? ಓಂ ಕೋಟಿ ಬನ್ನಿ ಬನ್ನಿ. ತಾಳಿ ಕಟ್ಟಪ್ಪ. ಅಳಿಯಂದ್ರೆ ತಗೋಪ್ಪ. ತಾಳಿ ತಗೊಳ್ಳಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಗೊಳ್ಳಿ, ಕಟ್ಟಿ. ರಾಜ, ಯಾರಮ್ಮ ನೀನು? ನನ್ನ ಯಾರು ಅಂತ ಕೇಳೋದಿರ್ಲಿ, ಕೈಯಲ್ಲಿ ತಾಳಿ ಹಿಡ್ಕೊಂಡು ಕೂತಿದಾನಲ್ಲ ಆ ಭಂಡ, ಅವನು ಯಾರು ಅಂತ ಮೊದ್ಲು ತಿಳ್ಕೊಳ್ಳಿ. ಮಗ ಅಂತ ಹೇಳ್ಕೊಂಡು ಬಂದು ನಿಮಗೆಲ್ಲ ಮೋಸ ಮಾಡ್ತಿದ್ದಾನಮ್ಮ. ಅವನನ್ನ ಎಲ್ರು ಕರೆಯೋದು ಬೊಂಬಾಟ್ ರಾಜ ಅಂತ. ಇವಳು ಮಾತು ನಂಬೇಡಿ. ಇವಳು ಯಾವ್ದೋ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಾಗಿದೆ, ಅದಕ್ಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾಳೆ. ಆಹಾ, ಬೆಣ್ಣೆ ಹಾಗೆ ಮಾತಾಡಿ ನಮ್ಸಕ್ ಹೋಗ್ಬೇಡಯ್ಯ. ಅಮ್ಮ, ಇವನ್ ನಿಮ್ ಮಗ ಅಲ್ಲ, ಇವನೊಬ್ಬ ಕಳ್ಳ ಅನ್ನೋದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ಆನಂದ್, ಇವನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಳ್ತನ ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ಈ ಫೋಟೋದಲ್ಲಿದೆ ನೋಡಿ. ಕೊಡಕಾಯ್ಲಿ ಕೊಡ್ರಿ ಇಲ್ಲಿ. ಸ್ಟುಪಿಡ್, ನೀನು ಒಬ್ಬ ತಾಯಿ ಮಗನಾಗಿ ಇಂಥ ಒಬ್ಬ ತಾಯಿಗೆ ಮೋಸ ಮಾಡ್ತಾ ಇದ್ದಿಲ್ಲ. ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತಾನ? ಇರ್ಬೋಕೆ ನನ್ನ ಮಗನೇ. ಇಂಥ ತಾಯಿಗೆ ಮೋಸ ಮಾಡಿದ್ದು ಅಲ್ದೇನೆ ನನ್ ಮಗಳು ಕೊರಳಿಗೆ ತಾಳಿ ಕಟ್ಟಿ ಅವಳು ಬಾಲ್ಯ ಹಾಳು ಮಾಡ್ಬೇಕು ಅಂತ. ಬೇಡ ಬಾವ. ಹಾಗಾದ್ರೆ ನಮ್ ರಾಜೇಶ್ನ ನೀನೇ ಏನೋ ಮಾಡಿದ್ಯಾ? ಹೇಳು, ನಮ್ ರಾಜೇಶ್ನ ಎಲ್ಲಿ ಬಚ್ಚಿಟ್ಟಿದ್ದಿ ಹೇಳು. ಏಯ್, ನಿಜ ಸ್ಥಿತಿನ ತಿಳಿಸ್ತಾ ಇದ್ರೆ ನಿಂದೆಲ್ಲೇ ಸಮಾಧಿ ಮಾಡ್ಬಿಡ್ತೀನಿ. ಬರ ಕೈ ಕಡೆ. ಓಹ್, ಸರಿಯಾದ ಸಮಯಕ್ಕೆ ಬಂದ್ರಿ. ಬನ್ನಿ ಇನ್ಸ್ಪೆಕ್ಟ್ರೆ. ಯಾಕಡಾಗಿ ಇವನ್ನ ಕರ್ಕೊಂಡು ಹೋಗಿ ಜೀಪ್ ಕತ್ಸಿ. ಲೋ ಹೆಗ್ನೆಗಳ, ಯಾವಳೋ ದಾರಿಲಿ ಹೋಗೋಳು ಬಂದು ಏನೋ ಹೇಳಿದ್ಲು ಅಂತ ನಂಬಿ ನನಗ್ ಬೆಂಡೆತ್ತಿಸ್ತಾ ಇದ್ದೀರಾ? ನಿಮ್ಮನ್ನೆಲ್ಲ ಒಂದ್ ಕೈ ನೋಡ್ಕೊಳ್ತೀನಿ ಕಣ್ರು. ಏಯ್, ನೋಡ್ತಾ ಇರ್ರೋ, ಇವತ್ತಲ್ಲ ನಾಳೆ ನಿಮ್ ಬಣ್ಣನ ಬಯಲು ಮಾಡೇ ಮಾಡ್ತೀನಿ. ಸತ್ಯ ಯಾವ್ದು ಅಂತ ಹೊರಗೆ ತಂದೆ ತರ್ತೀನಿ. ನೀವು ಸೈನ್ ಹಾಕಿ ಮೇಡಮ್. ಲೋ ದ್ರೋಹಿಗಳ, ಫೋಟೋ ನೋಡಿ ಫ್ಲಾಟ್ ಆಗ್ಬಿಟ್ರಲ್ಲೋ. ನಿಜ ಯಾವುದು ಸುಳ್ಳು ಯಾವುದು ಅಂತ ನನಗೆ ಗೊತ್ತು. ನೀವೆಂತ ಕದೀಮ್ರು ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಬರ್ತೀನಿ, ಹೊರಗೆ ಬಂದೇ ಬರ್ತೀನಿ. ನಿಮ್ಮೆಲ್ರಿಗೂ ತಿಥಿ ಮಾಡ್ತೀನಿ. ಕಂಬಿ ಒಳಗೆ ರೋಪ್ ಆಗ್ತಾ ಇದ್ದಾನಲ್ಲ ಸ್ವಾಮಿ. ಇನ್ಸ್ಪೆಕ್ಟ್ರೆ, ಸರಿ ನೋಡ್ಕೊಳ್ಳಿ. ಇವನ್ ಮೈ ಕೈಗೆಲ್ಲ ಕಬ್ಬಣ ಸರಪಳಿ ಹಾಕಿ ಬಿಗಿಯ ಕಟ್ ಹಾಕಿ. ಡೋಂಟ್ ವರಿ ಮೇಡಮ್, ನಮ್ ಕಸ್ಟಡಿಗೆ ಬಂದ್ಮೇಲೆ ನಾವು ಸರಿಯಾಗೇ ನೋಡ್ಕೋತೀವಿ. ಆಯ್ತು, ಬರ್ತೀವಿ. ರಾಜ ಎಷ್ಟು ಮೋಸಗಾರ, ಎಷ್ಟೊಂದು ನಾಟಕ ಆಡಿ ನನ್ ಮಗ ರಾಜೇಶ್ ಅಂತಾನೆ ನಂಬೋ ಹಾಗೆ ಮಾಡ್ದ. ಈಗ ಅವನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ಸಿಕ್ತು. ಆದ್ರೆ ನನ್ ಮಗ ರಾಜೇಶ್ ಎಲ್ಲೋದ್ನು, ಏನಾದ್ನು ಅಂತ ಗೊತ್ತಾಗ್ಲಿಲ್ವಲ್ಲ. ಅಮ್ಮ, ಅಮ್ಮ, ನಾನಮ್ಮ, ನಿನ್ ಮಗ ರಾಜೇಶ್. ಯಾಕೆ ಗುರ್ತು ಸಿಗ್ಲಿಲ್ವಮ್ಮ? ನಾನು
ನಿನ್ ಮಗ ರಾಜೇಶ್. ನಿನ್ ಮಾತು ಮೀರಿ ಹಠ ಮಾಡ್ಕೊಂಡು ಹೋದೆ. ಸಾಕಷ್ಟು ನೋವು ಅನ್ಭವಿಸ್ಬಿಟ್ಟಮ್ಮ. ನಾನ್ ಮಾಡಿದ ಎಂತ ತಪ್ಪು ಅಂತ ನನಗೀಗ ಅರಿವಾಯ್ತಮ್ಮ. ಫಾರಿನ್ ಹೋಗಿ ವಿದ್ಯಾವಂತನಾಗಿ ಬಂದಿದ್ರು ಕೂಡ ತಾಯಿ ಹತ್ರ ಯಾವ ರೀತಿ ವಿನಯದಿಂದ ನಡ್ಕೋಬೇಕು ಅಂತ ತಿಳಿದಿರು ಅವಿದ್ಯಾವಂತನಾಗ್ಬಿಟ್ಟೆ ಅಮ್ಮ. ಇನ್ಮೇಲೆ ಯಾವತ್ತೂ ನಿನ್ ಮಾತು ಮೀರಲ್ಲಮ್ಮ. ನೀನ್ ಹಾಕಿದ ಗೆರೆ ದಾಟಲ್ಲ. ಇದು ನಿನ್ ಮೇಲೆ ಆಣೆ ಅಮ್ಮ. ರಾಜೇಶ್, ಅಮ್ಮ ನನ್ ಕಂದ. ಏನಮ್ಮ? ರಾಜೇಶ್, ಇಷ್ಟು ದಿನ ಎಲ್ಲಿ ಹೋಗಿದ್ಯೋ? ಏನ್ ಮಾಡ್ತಿದ್ಯೋ? ಅದೆಲ್ಲ ದೊಡ್ಡ ಕತೆ, ನಿಧಾನವಾಗಿ ಹೇಳ್ತೀನಿ. ತಾರನಾಥ, ನನ್ ಮಗ ಬಂದ ಕಣೋ. ನನ್ ಮಗ ರಾಜೇಶ್ ಬಂದ ಕಣೋ. ಮಾವ ಚೆನ್ನಾಗಿದ್ದೀರಾ? ಅತ್ತೆ ನೀವ್ ಹೇಗಿದ್ದೀರಾ? ಓ ಜಯರಾಜ್, ಹೌ ಆರ್ ಯು? ರಾಜೇಶ್, ಹೊರಗಡೆ ನಿಂತು ಮಾತಾಡ್ತಿದ್ಯಲ್ಲಪ್ಪ, ಒಳಗಡೆ ಬಾಪ. ಏನೇ ಇದು ಆಶ್ಚರ್ಯ! ಡೂಪ್ಲಿಕೇಟ್ ನ ಒಳಗೆ ಹಾಕಿ ಬರೋಷ್ಟರಲ್ಲಿ ಒರಿಜಿನಲ್ ಹಾಜರಾಗ್ಬಿಟ್ಟಿದಾನಲ್ಲೇ. ಆವತ್ತು ಅವನ ಉಸಿರು ನಿಂತ ಮೇಲೆ ಹೆಣ ಅಂತ ತೀರ್ಮಾನ ಆದ್ಮೇಲೆ ನೀರ್ಗ್ ಹಾಕಿದ್ದು ಅಂತ ಹೇಳಿದ್ರನ್ರಿ. ಅಲ್ಲ, ಇಷ್ಟು ದಿವಸದ ಮೇಲೆ ಹೇಗ್ ಬರಕ್ ಬಂದ ಅಂತ. ಅಯ್ಯೋ, ಅವನ್ ನಮ್ಮಿಬ್ಬರು ನೋಡ್ತಾ ಇದ್ದಿದ್ ನೋಟಾನೇ ವಿಚಿತ್ರವಾಗಿತ್ತಲ್ರಿ. ನೋಡಿದ್ರು ಪರವಾಗಿಲ್ಲ ಕಣೆ. ನಮ್ ವಿಷಯನೆಲ್ಲ ವಿವರವಾಗಿ ಅವ್ರ ಅಮ್ಮನ ಹತ್ರ ಹೇಳ್ಬಿಟ್ರೆ ಮುಂದೆ ನಮ್ ಗತಿ ಏನು? ನೀನ್ ಹೇಳೋದೇ ನನ್ಗೆ ಅರ್ಥವಾಗ್ತಿಲ್ಲ. ಯಾವನೋ ಒಬ್ಬ ಲೋಫರ್ ಇಷ್ಟು ದಿವಸ ನಮ್ಮ ಮನೇಲಿ ಇದ್ಕೊಂಡು ನಾನೇ ರಾಜೇಶ್ ಅಂತ ನಾಟ್ಕಾಡ್ತಾ ಇದ್ನ. ದೇವ್ರಂತ ನಿನ್ನ ನಂಬಿಸಿ ಮೋಸ ಮಾಡದ್ನ. ಛೇ, ನೋ, ಇರಬಾರ್ದು. ಇನ್ನೊಂದು ಕ್ಷಣ ಅವನಿ ಭೂಮಿ ಮೇಲೆ ಬದುಕಿರಬಾರ್ದು. ನಮ್ಮ ಮನೆ ತನಕ ಮಸಿ ಬೆಳೆದ ಅವನ್ನ ಈಗ್ಲೇ ಗೆಸ್ಟ್ ಹೌಸ್ ಕರ್ಕೊಂಡು ಜೀವ ತೆಗಿದೆ. ಮಾವ, ಅವನ್ ಪ್ರಾಣ ತೆಗಿಯಕ್ಕೆ ಅದೇ ಸರಿಯಾದ ಜಾಗ ಅಲ್ಲ. ಏನ್ ಹೌದು, ಬರೀ ಕೊಲ್ಲೋದು ಮಾತ್ರ ಅಲ್ಲ, ಅವನ ಹೆಣನ ಕಲ್ಲಿಗೆ ಕಟ್ಟಿ ನೀರಿಗೆ ಎಸಿಬೇಕು. ಅವನ ದೇಹ ಮೊಸಳೆಗಳಿಗೆ, ಮೀನಿಗೆ ಆಹಾರ ಆಗ್ಬೇಕು. ಏನಂತೀರ ಮಾವ? ನಿಜ ನಿಜ. ಅವ್ನ್ ಬಿಡಬಾರ್ದು, ಕೊಂದಾಕ್ಬಿಡ್ಬೇಕು. ಈಗ ಅವೆಲ್ಲ ಯಾಕಪ್ಪ? ಅವ್ರು ಮಾಡಿದ ಪಾಪಕ್ಕೆ ಶಿಕ್ಷೆ ಕೊಡೋಕೆ ಆ ದೇವ್ರಿದ್ದಾನೆ. ಆದ್ರೆ ಯಾರೇನ್ ಮಾಡ್ಲಿ, ನೀನ್ ಮಾತ ದ್ವೇಷ ತೀರ್ಸ್ಕೊಳಕ್ ಹೋಗ್ಬೇಡಪ್ಪ. ಇಲ್ಲ, ನೀನ್ ಈ ತಾಯಿ ಹೊಟ್ಟೆಯಿಂದ ಮತ್ತೆ ಹುಟ್ಟಿ ಬಂದಷ್ಟು ಸಂತೋಷವಾಗಿದೆ. ರಾಜೇಶ್, ಸಮಾಧಾನ ಮಾಡಿ. ಒಂದು ಕ್ಷಣನು ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಪ್ಪ. ಯಾರಮ್ಮ ಈಕೆ? ವಾಣಿ ಅಂತ ಸರಿಯಾದ ಸಮಯಕ್ಕೆ ಬಂದು ಆ ಕಳ್ಳನ್ನು ಹಿಡಿಯೋದಕ್ಕೆ ಸಹಾಯ ಮಾಡಿದ್ಲು. ನಮ್ಮ ಮನೆತನದ ಮರ್ಯಾದೆ ಕಾಪಾಡದೆ ಈಕೆಗೆ ನಮ್ಮನೇಲಿ ಆಶಯ ಕೊಟ್ಟಿದ್ದೀನಿ. ಓ, ವೆರಿ ಗುಡ್. ನನಗೊಬ್ರು ಲೇಡಿ ಸೆಕ್ರೆಟರಿ ಅವಶ್ಯಕತೆ ಇದೆ. ನೀವು ಒಪ್ಪದಾದ್ರೆ ಆ ಸ್ಥಾನ ನೀವೇ ತುಂಬೋದು. ಏನಂತೀರಾ? ನನ್ ಮಾತಿಗೆ ಬೆಲೆ ಕೊಟ್ಟು ನನಗ್ ನೆಲೆ ನೀಡಿದ ಪವಿತ್ರವಾದ ಸ್ಥಳ ಈ ಮನೆ. ನನ್ನ ಪಾಲಕ್ ದೇವಸ್ಥಾನ ಇದ್ದಾಗೆ. ಇಲ್ಲಿ ಯಾವ ಕೆಲಸ ಮಾಡೋಕ್ಕೂ ನಾನ್ ಸಿದ್ಧ. ಅದು ನನ್ ಭಾಗ್ಯ ಅನ್ಕೋತೀನಿ. ನೀವೆಲ್ಲ ಗಂಡಸ್ರ ಮೀಸೆ ಬೋಳಿಸ್ಕೊಂಡು ಕೈಗೆ ಬಳೆ ತೊಟ್ಕೊಳ್ಳಿ. ಏನ್ ಕೊಚ್ಕೊಂಡಿದ್ದೆ. ರಾಜೇಶನ ಹಾಗೆ ಸಾಯಿಸಿದ್ವಿ, ಹೀಗೆ ಸಾಯಿಸಿದ್ವಿ ಅಂತ ಹೆಣನ ಕಲ್ಲು ಕಟ್ಟಿಬಿಟ್ಟು ನೀರ್ಗೆ ಹಾಕಿದ್ವಿ ಅಂತ ಹೇಳಿದ್ರಲ್ಲ. ಈಗ ನೋಡಿ, ಕುಂಡ್ ಕಲ್ ಹಾಗೆ ಬದುಕು ಬಂದು ನಮ್ಮ ಎದುರಿಗೆ ನಿಂತ್ಕೊಂಡಿದ್ದಾನೆ. ಈಗ ಏನ್ ಹೇಳ್ತೀರಾ? ಗೆಸ್ಟ್ ಹೌಸ್ ಅಲ್ಲಿ ಕೊಲೆ ಅಂತಾನೆ, ನೀರ್ನಲ್ಲಿ ಹೆಣ ಅಂತಾನೆ, ನಮ್ಮ ಮುಂದೆ ದುಡ್ಡು ಗುಟ್ಕೊಂಡು ನೋಡ್ತಾನೆ. ಅಲ್ಲ, ಅವನು ಹೇಳ್ತಿರೋ ಮಾತೆಲ್ಲ ಕೇಳ್ತಿದ್ರೆ 100% ಅವನು ರಾಜೇಶ್ ಅನ್ನೋದ್ರಲ್ಲಿ ಅನುಮಾನ. ಭಾವ, ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಕ್ಕ, ನೀನ್ ನೋಡಿದ್ರೆ ಅಯ್ಯಯ್ಯೋ ಅನ್ಸುತ್ತೆ. ಇವನ್ ಒರಿಜಿನಲ್, ಅವನ್ ಡೂಪ್ಲಿಕೇಟ. ಅವನ್ ಒರಿಜಿನಲ್, ಇವನ್ ಡೂಪ್ಲಿಕೇಟ್ ಅಂತ ಕಂಡಿಡಿಯೋಕ್ಕಾಗದೆ ನಿಮ್ ತಲೆ ಕೆಟ್ಟೋಗಿ ಟೋಟಲಿ ಕನ್ಫ್ಯೂಸ್. ಮುಚ್ಚು ಬಾಯ್. ಇಲ್ಲಿ ನೋಡಿ, ನಮ್ಗೆ ಕನ್ಫ್ಯೂಷನ್ ಹೋಗ್ಬೇಕು ಅಂದ್ರೆ ನಾವೀಗ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಲ್ಲಿ ರಾಜ ಇದ್ರೆ ಇವನೇ ರಾಜೇಶ್ ಅಂತ. ಅಲ್ಲಿ ರಾಜ ಇಲ್ದೆ ಹೋದ್ರೆ
ರಾಜನೇ ಈ ರಾಜೇಶನ್ ವೇಷ ಹಾಕೊಂಡ್ ಬಂದಿದ್ದಾನೆ ಅಂತ ಅರ್ಥ. ಅಕ್ಕ ಏನ್ ಪ್ಲಾನ್ ಕೊಟ್ಟೆ, ನಿಂದು ಇಂಡಿಯಾ ತಲೆ ಅಲ್ಲ ಇಂಟರ್ನ್ಯಾಷನಲ್ ತಲೆ. ನೀನ್ ಇಲ್ಲಿ ಬರಲಾಗಿತ್ತು. ನಡ್ರಿ ಹೋಗಿ ನೋಡ್ಕೊಂಡ್ ಬರೋಣ. ಯೋ 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 ಪೊಲೀಸಯ್ಯ, ಏನಯ್ಯ ಇದು ನ್ಯಾಯ? ಜಗತ್ತಲ್ಲಿ ಎಂತೆಂತ ದರೋಡೆಗಾರರೆಲ್ಲ ಇದ್ದಾರೆ. ರೋಡ್ ಮಾಡಿಸುವಾಗ, ಬಿಲ್ಡಿಂಗ್ ಕಟ್ಸುವಾಗ ಕಾಂಟ್ರಾಕ್ಟರ್ಸು, ಇಂಜಿನಿಯರ್ಸು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ. ಕೆಲಸ ಕೊಡಿಸ್ತೀನಿ, ಕಾಲೇಜಲ್ಲಿ ಸೀಟ್ ಕೊಡಿಸ್ತೀನಿ ಅಂತ ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡಿತಾ ಇದ್ದಾರೆ. ಪದವಿ ಪಕ್ಷ ಅಂತ 1000 ಗಟ್ಲೆ ಲೂಟಿ ಮಾಡ್ತಾ ಇರುವಾಗ ಅಂತವ್ರನ್ನ ಹಿಡಿದು ಒಳಗ್ ಹಾಕದ್ ಬಿಟ್ಟು ಯಾವ ತಪ್ಪು ಮಾಡಿದಾರ ನನ್ನನ್ನು ಹಿಡಿದು ಒಳಗೆ ಹಾಕಿದಿರಲ್ಲಯ್ಯ. ಏನಯ್ಯ ಇದು ನ್ಯಾಯ? ಕಳ್ಳಿ ಹೇಳಿದ್ದು ಒಂದು ಸಾಕ್ಷಿನ, ಕದೀಮ್ರು ಕೊಟ್ಟಿದ್ದು ಒಂದು ಕಂಪ್ಲೇಂಟಾ? ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ಕಂಡಿಡಿಯಕ್ಕಾಗದೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ರಲ್ಲ ಕಾನ್ಸ್ಟೇಬಲ್ಗಳ. ಹಾಗೋ ಬಂದ್ರು ನೋಡು ನಿಜವಾದ ಕದೀಮ್ರುಗಳು. ರಣಹದ್ದುಗಳ, ನಿಮ್ ಕತೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಕಣ್ರೋ. ಇದಾನಲ್ಲೇ, ಹಾಗಾದ್ರೂ ರಾಜಾನೇ, ಅವನು ರಾಜೇಶ. ಗೆಸ್ಟ್ ಹೌಸ್ ಅಲ್ಲಿ ಕೊಲೆ, ನೀರಲ್ಲಿ ಹೆಣ. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ರ? ಮತ್ತೆ ಕನ್ಫ್ಯೂಷನ್. ರಾಜೇಶು ಇವನ ಅವನ? ನಾನ್ ಒಳಗಿದ್ದೀನಿ ಅಂತ ನೀವು ಹೊರಗ್ ಮೆರಿಬೇಡ್ರೋ. ಕಂಬಿ ಒಡ್ಕೊಂಡು ಗೋಡೆ ಸೀಳ್ಕೊಂಡು ಬಂದೇ ಬರ್ತೀನಿ. ನಿಮ್ಮ ತಲೆಗಳನ್ನೆಲ್ಲ ಎಗ್ಗರಿಸಿ ಚಂಡಾಡ್ತೀನಿ. ಅಪ್ಪ ಪೊಲೀಸ್ ದೇವರುಗಳ, ನಮಗೆ ನೆಮ್ಮದಿನೇ ಇಲ್ದಾಗಿದೆ. ಇವರು ಸ್ವಲ್ಪ ಭದ್ರಮ ನೋಡ್ಕೊಂಡ್ರಪ್ಪ. ಇದೇನು ಅಮ್ಮ ಇಷ್ಟು ಬೇಗೆದ್ದು ಪೂಜೆ ಮಾಡ್ತಾ ಇದಾರಲ್ಲ? ಅಯ್ಯೋ, ಮೊದ್ಲು ಕರ್ಪೂರನ್ ಕೆಳಗ್ ಹಾಕಮ್ಮ. ಇಲ್ಲಪ್ಪ, ನನ್ ವಿರುದ್ಧ ಭಂಗ ಮಾಡ್ಬೇಡ. ಬೇಡಮ್ಮ. ಕರ್ಪೂರ ಕೆಳಗ್ ಬೀಳಿಸ್ಬೇಡಪ್ಪ, ನನ್ ಬಿಟ್ಬಿಡು. ಯಾಕಮ್ಮ ಈ ವೃಥ ಇಲ್ಲ? ನಿಂಗೆ ಯಾವ ಗಂಡಾಂತರನು ಬರ್ದೇ ಇರ್ಲಿ ಅಂತ, ನನ್ ರಾಜೇಶ್ ನನ್ ಬಿಟ್ಟು ಎಲ್ಲೂ ಹೋಗದೆ ಇರ್ಲಿ ಅಂತ ಹರಕೆ ಹೊತ್ಕೊಂಡು ವೃತ ಮಾಡ್ತಿದ್ದೀನಿ ಕಣೋ. ಅಮ್ಮ, ಇವತ್ತೇ ಕೊನೆ. ಇನ್ ಯಾವತ್ತಾದ್ರೂ ಈ ರೀತಿ ಕಠಿಣವಾದ ವ್ರತ ಮಾಡಿದ್ರೆ ನನ್ ಮೇಲೆ ಆಣೆ. ಅಯ್ಯೋ ಬಿಡ್ತು ಅನ್ನಪ್ಪ, ಈ ಜೀವ ಇರೋದೇ ನಿಂಗೋಸ್ಕರ. ನೀನಿಲ್ಲ ಅಂದ್ರೆ ನಾನು ಒಂದು ಕ್ಷಣನೂ ಬದುಕಿರೋಲ್ಲ. ಹಾಗೆಲ್ಲ ಮಾತಾಡ್ಬೇಡಮ್ಮ. ಇನ್ಮೇಲೆ ನಿನ್ ಮಗ ರಾಜೇಶ್ಗೆ ಯಾವ ಕಾರಣಕ್ಕೂ ಯಾವ ತರ ಗಂಡಾಂತರನೂ ಬರಲ್ಲ. ನಿನ್ ಮಗ ರಾಜೇಶ್ ಚಿರಂಜೀವಿ ಕಣಮ್ಮ, ಚಿರಂಜೀವಿ. ಇವನ್ ಯಾರು? ಅವನು ಇವನು ಒಬ್ನೇ ಆದ್ರೆ ಸತ್ತೋನ್ ಯಾರು? ಈ ಸತ್ತೋನು ಬದುಕಿದವನು ಒಬ್ನೇ ಆದ್ರೆ ಜೈಲಲ್ಲಿರೋನು ಯಾರು? ಈ ಸತ್ತೋನು ಬದುಕಿರೋನು, ಜೈಲಲ್ಲಿರೋನು, ಮನೇಲಿರೋನು ಎಲ್ಲ ಒಬ್ನೇ ಭಾವ. ಯಾಕ್ರೆ ಅಂತ ಹೊರ ಸಾಯ್ತೀರಾ? ಯಾರು ಇನ್ಸ್ಪೆಕ್ಟ್ರಾ? ಅಯ್ಯೋ ಹೋಗ್ಬಿಟ್ರ. ಓದೋನು ನಾನಲ್ವೇ? ರಾಜ ಲಾಕಪ್ ಇಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಓದೋನು ಓದ ಹಾಗೆ ಹೋಗ್ಲಿಲ್ಲ, ಇನ್ಸ್ಪೆಕ್ಟರ್ ಟೇಬಲ್ ಮೇಲೆ ಲೆಟರ್ ಬರ್ತಿದ್ದಾನೆ. ಅದು ಇನ್ಸ್ಪೆಕ್ಟರ್ ಮಗನಿಗೆ ಲವ್ ಲೆಟರ್ ಭಾವ. ನನ್ನ ಮಗನೇ, ನಿನ್ ಸಾವಿನ ಲೆಟರು. ಆ ಲೆಟರ್ ಅಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಕೊಲೆ, ನೀರಿನಲ್ಲಿ ಹೆಣ, ಇದಕ್ಕೆ ಕಾರಣರಾದವ್ರನ್ನ ಮುಗಿಸ್ಬಿಡ್ತೀನಿ. ಅಕ್ಕ ಭಾವ, ಅಕ್ಕ ನೀನು ಉಂಡಾಗ ಹೋಗ್ತೀಯಲ್ಲೇ. ಅಕ್ಕ ಭಾವ ಸತ್ತೋಗ್ಬಿಟ್ರೆ ನೀನು ಕುಂಕುಮ ಅಳಿಸಿ ಕೈ ಬಳೆ ಒಡಿಸಿ ನಿನ್ ತಲೆ ನುಣ್ಣ ಹೋಲ್ಸ್ಬಿಡ್ತಾರಲ್ಲೇ. ಓ, ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತ. ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ. ಸಾಯ್ತೀನಿ ಅಂತ ಹೇಳಿದವ್ರು ಯಾರು ಸಾಯಲ್ಲ. ಆ ರಾಜ ಜೈಲಿನ ತಪ್ಪಿಸ್ಕೊಂಡು ಯಾರ ಜೊಬ್ಬ ಕತ್ಲೆ ಹಾಕ್ತಿರ್ತಾನೋ, ಯಾವ ಫುಟ್ಪಾತ್ ಮೇಲೆ ಇರ್ತಾನೋ ಯಾರು ಗೊತ್ತು. ನಿಮ್ ಊಹೆ ತಪ್ಪು. ಬಂದ್ಯಾಪ ಬಿಚ್ಚುಗತಿಯ ಚಮನಾಯಕ? ಯಾಕಪ್ಪ ಈ ಗೆಟಪ್ಪು? ಏನಪ್ಪ ನಿನ್ ಸೆಟಪ್ಪು? ಶಟ್ ಅಪ್. ಕತ್ರಿ ಹಿಡಿತಿದ್ ಕೈಗೆ ಕತ್ತಿ ಕೊಟ್ಟವ್ರು ನೀವು, ಪರ್ಸ್ ಹಿಡಿತಿದ್ ಕೈಗೆ ಚಾವಟಿ ಕೊಟ್ಟವ್ರು ನೀವು. ನೀವ್ 4 ಜನ ಒಟ್ಟಿಗೆ ಸಾಯ್ತಿರೋ
ಅಥವಾ ಸಪ್ರೇಟ್ ಆಗಿ ಸಾಯ್ತಿರೋ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಚಾಯ್ಸ್ ಇಸ್ ಯೋರ್ಸ್. ಗುರುದೇವ, ಸೆಲೆಕ್ಷನ್ ಇವಾಗ್ಲೇನಾ ಅಥವಾ ಇನ್ನೂ ಕಾಲಾವಕಾಶ ಇದೆಯಾ? ಕಾಲಾವಕಾಶ ಇದೆ ಕಣ್ರೋ. ಕೋಳಿ ಕುಯ್ಯುವಾಗ ಹೇಗೆ ಪದುರುಗುಟ್ಟತ್ತೋ ಹಾಗೆ ಒಂದೊಂದು ಕ್ಷಣನೂ ನೀವು ಜೀವ ಭಯದಿಂದ ಪದುರುಗುಟ್ಬೇಕು. ಇದು ಈ ಬೊಂಬಾಟ್ ರಾಜನ ಫಸ್ಟ್ ಡೋಸ್. ಮತ್ತೆ ಬರ್ತೀನಿ. ರಾಣಿ, ಆವ್ ರಾಣಿ, ಚಿನ್ನಿ ಮಿನ್ನಿ ನನ್ನ ಮೇಲೆ, ಈ ಬೊಂಬಾಟ್ ರಾಜನ್ ಮೇಲೆ ಚಾಲೆಂಜ್ ಮಾಡ್ತೇನೆ. ನನ್ನ ಕಸುಬಿನ ಫೋಟೋನ ಆಧಾರವಾಗಿ ಇಟ್ಕೊಂಡು ನನ್ನನ್ನೇ ಒಳಗ್ ಕಳಿಸ್ತೀಯಲ್ಲ. ಈಗ ಹೊರಗೆ ಹೇಗ್ ಬಂದೆ ಗೊತ್ತಾಯ್ತಾ? ಈ ರಾಜ ಕಣ್ಣಿಟ್ಟಿದ್ದನ್ನ ದಕ್ಕಿಸ್ಕೊಳ್ದೆ ಬಿಡೋದಿಲ್ಲ ಕಣೆ. ನೀನದೆಷ್ಟೇ ಛತ್ರಿ ಆಟ ಆಡಿದ್ರು ಕೊನೆಯಲ್ಲಿ ಗೆಲ್ಲೋದು ಈ ಕತ್ರಿನೇ ಕಣೆ, ಕಂತ್ರಿ. ಈ ಮನೆಗ್ ಬಂದು ಆ ಮುದುಕಮ್ಮನ್ ಮರಳು ಮಾಡಿ ಅವನ್ ಯಾವನವನು ರಾಜೇಶ, ಅವನಿಗೆ ಬಲೆ ಬೀಸಿ ವಶೀಕರಣ ಮಾಡ್ಕೊಂಡಿದ್ಯಾ? ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಆ ಲಕ್ಷ್ಮಣ ಶೂರ್ಪನಿಗೆ ಏನ್ ಮಾಡ್ದ ಹೇಳು? ಹಾಗೆ ನಾನ್ ನಿನ್ನ ಸೊಟ್ಟ ಚೆನ್ನಾಗಿದೆ. ಈಗ ಹೋಗ್ತೀನಿ. ಇನ್ನೊಂದ್ಸರಿ ಬಂದ್ರೆ ಕಿರ್ಚಕ್ಕೆ ಮಾಡ್ಬಿಡ್ತೀನಿ. ಯಾಕಮ್ಮ ಕೂಕೊಂಡೆ? ಅಮ್ಮ, ರಾಜ ಜೈಲಿಂದ ತಪ್ಪಿಸ್ಕೊಂಡ್ ಬಂದು ನನ್ ಸಾಯಿಸ್ತೀನಿ ಅಂತ ಹೆದರಿಸ್ದ. ನಿನ್ಗೊಬ್ಬಳಿಗೆ ಎದುರಿಸೋದೇನು? ನಮ್ ರೂಮ್ಗೂ ಬಂದು ನಮ್ 3 ಜನಕ್ಕೂ ಹೋಲ್ಸೇಲ್ ಆಗಿ ಬೇರೆ ಮಾತ್ರೆ ಕೊಟ್ಟೋದ. ಬಾಯಿಗೆ ಬಂದಾಗಲ್ಲ ಮಾತಾಡ್ಬೇಡ. ಅಲ್ಲಕ್ಕ, ಆ ರಾಜನ್ಗೆ ಈ ಆಸ್ತಿ ಮೇಲೆ ಕಣ್ಣಿದೆ. ಹೇಗಾದ್ರೂ ಮಾಡಿ ಖಜಾನೆನ ಲೂಟಿ ಮಾಡ್ಬೇಕು ಅಂತ ಬಂದಿದ್ದ. ಹೌದು ಕಣಕ, ನಾವು ರೋಪ್ ಹಾಕಿದ ಕೂಡಲೇ ಎದ್ದೋ ಬಿದ್ದೋ ಅಂತ ಓಡಿ ಹೋಗಿದ್ದಾನೆ. ಹಾಗೆ ರಾಣಿ ರೂಮ್ಗೂ ಬಂದು ಹೋಗಿರ್ಬೇಕು ಅಂತ ಕಾಣಿಸುತ್ತೆ. ಇದ್ರೂ ಇರ್ಬೋದು. ಏನಾಯ್ತು? ಮನೆಗೆ ಯಾವ ದರೋಡೆಗಾರ ಬಂದ ಅಂತ ಈ ರೀತಿ ಬಾಯ್ ಬಿಡ್ಕೊತಾ ಇದ್ದೀರಾ? ಅದೇಪ್ಪ, ಇನ್ನಾಗಿ ವೇಷ ಹಾಕೊಂಡು ಬಂದಿದ್ನಲ್ಲ ಆ ನೀಚ. ಜೈಲಿನ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದಂತೆ. ಎಲ್ರಿಗೂ ಗಾಬರಿ ತಂದಿಟ್ಟು ಹೋಗಿದ್ದಾನೆ. ಓಹೋ, ಓಕೆ. ನೋಡಿ, ಇನ್ಮೇಲೆ ನಾನ್ ಬಂದಾಯ್ತು. ನೀವ್ ಯಾರು ಯಾವ ರೀತಿನೂ ಗಾಬರಿ ಪಡ್ಬೇಕಾಗಿಲ್ಲ. ಆ ನಾಯಿ ಇನ್ನೊಂದ್ಸರಿ ನಮ್ಮ ಮನೆ ಹತ್ರ ಸುಳಿದ್ರೆ ಅವನ್ನ ಶೂಟ್ ಮಾಡ್ಬಿಡ್ತೀನಿ. ಹೋಗಿ ನಿಮ್ ರೂಮ್ಗೆ ಹೋಗಿ ಮಲ್ಕೊಳ್ಳಿ. ಬಾ ಹೋಗಿ ಮಲ್ಕೊಳ್ಳೋಣ. ಹೌದಮ್ಮ, ಇತ್ತೀಚೆಗಿಂತವ್ರ ಕಾಟ ಎಲ್ಲ ಜಾಸ್ತಿ ಆಗಿದೆ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಯ್ಯೋ, ಹತ್ತಾಗಲ್ಲ ಇತ್ಲಾಗಲ್ಲ ನಡಂತದ್ದು ಮಾಡ್ಬಿಟ್ಟಲ್ಲ ಬಾವಾ. ಬಾ, ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ಆಶೀರ್ವಾದ ಅನ್ನೋ ರಕ್ಷಾ ಕವಚ ನನ್ನ ದೇಹದಲ್ಲಿದೆ. ನನಗೇನೂ ಆಗಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡು. ಮಲ್ಕೋ, ಬಾ. ಗುಡ್ ನೈಟ್. ಒಬ್ರು ಹಾಗೆ ಒಬ್ರು ಇರೋದಂದ್ರೆ ಏನು? ಒಬ್ಬರು ಜಾಗಕ್ಕೆ ಇನ್ನೊಬ್ರು ಬರೋದು ಅಂದ್ರೆ ಏನು? ಇದೆಲ್ಲ ಸಿನಿಮಾ ನಾಟಕದಲ್ಲಿ ಸಹಜ. ಆದ್ರೆ ನಿಜ ಜೀವನದಲ್ಲಿ ನಡೆಯುತ್ತೆ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ. ಮಾವ, ಇಷ್ಟು ಜವಾಬ್ದಾರಿ ಮನುಷ್ಯ ಆಗಿರೋ ನೀವು ಅವನನ್ನ ನಾನೇ ಅಂತ ಹೇಗ್ ನಂಬಿದ್ರಿ ಮಾವ? ನಿಮ್ಮಮ್ಮನೇ ನಂಬಿದ್ರು. ರಾಜೇಶ ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ ಮೆರೆಸ್ತಿದ್ರು. ಅವರು ಮಮತಾಮಯಿ. ಮಗ ಅನ್ನೋ ವಾತ್ಸಲ್ಯ ಅವ್ರ ಕಣ್ಣನ್ನು ಕುರುಡು ಮಾಡ್ಬಿಟ್ಟಿತ್ತು. ಆದ್ರೆ ಇಷ್ಟೊಂದು ದೊಡ್ಡರಾದ ನೀವುಗಳು ಕತ್ತೆ, ಕುದುರೆ. ಕತ್ತೆಗೂ ಕುದುರೆಗೂ ವ್ಯತ್ಯಾಸ ಕಂಡಿಡಿಯಕ್ಕಾಗ್ದಿರ ನೀವೆಲ್ಲ ಮನೆಯಲ್ಲಿರೋದೇ ಶುದ್ಧ ದಂಡ. ವಾಣಿ ನೋಡಿದ್ರ, ಸಣ್ಣ ಹುಡುಗಿ ಅಂತ ಒಬ್ಬ ಮೋಸಗಾರನ ಹಿಡಿದು ಈ ಮನೆತನದ ಗೌರವನೇ ಕಾಪಾಡಿದ್ಲು. ಸೊ ಇವಳು ಮಾಡಿರೋ ಕೆಲ್ಸನ ನಿಮ್ ಕೈಲಿ ಮಾಡಕ್ಕಾಗ್ಲಿಲ್ಲ. ಬ್ಯಾಡ್, ವೆರಿ ಬ್ಯಾಡ್. ಅಮ್ಮ, ಇನ್ಮೇಲೆ ಈ ಎಸ್ಟೇಟ್ ಜವಾಬ್ದಾರಿ ಎಲ್ಲ ನಾನ್ ನೋಡ್ಕೋತೀನಿ. ಸ್ವಲ್ಪ ತೋಟದ ಕಡೆ ಹೊಡ್ ಬರ್ತೀನಮ್ಮ. ಒಬ್ನೇ ಹೋಗ್ಬೇಡಪ್ಪ, ನಿಮ್ ಮಾವನ ಜೊತೆಲಿ ಕರ್ಕೊಂಡು ಹೋಗು. ಈ ಮಾವ ಅತ್ತೆ ಎಲ್ಲ ಶುದ್ಧ ವೇಸ್ಟ್ ಅಮ್ಮ. ನನ್ ಜೊತೆ ಬರೋದಕ್ಕೆ ನನ್ ಸೆಕ್ರೆಟರಿ ವಾಣಿ ಇದ್ದಾಳೆ. ನಿಮ್ಗೆ ಯಾವ ಅಭ್ಯಂತರ ಇಲ್ಲದೆ ಹೋದ್ರೆ ನನ್ ಜೊತೆ ಬರ್ತೀರಾ? ಏನ್ ಸರ್ ಹೀಗಂತೀರಾ? ನೀವು ನನ್ ಬಾಸ್, ಆರ್ಡರ್ ಮಾಡ್ಬೇಕು. ಈ ರೀತಿ ರಿಕ್ವೆಸ್ಟ್ ಮಾಡಬಾರ್ದು. ನೀವ್ ಎಲ್ಲಿ ಕರೆದ್ರು ಬರ್ಬೇಕಾದ್ದು ನನ್ನ ಡ್ಯೂಟಿ.
ನಡೀರಿ ಸರ್. ಬೇಡ ಕಣಪ್ಪ ಅಂದ್ರೆ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿ ನಮ್ಗೆಲ್ಲ ಯೋಚನೆ ತಂದಿಟ್ಟ. ಈಗ ನೋಡಿದ್ರೆ ಆ ಸೆಕ್ರೆಟರಿ ಹಿಂದ್ಗಡೆ ತಿರುಗ್ತಾ ಇದ್ದಾನೆ. ಏನಕ್ಕ ನಿನ್ನ ಮಗನ್ ಕಾಟ? ಅಲ್ಲ, ಅವನ್ ಮನೇಲಿದ್ದಾಗ ತಾಯಿ ಮಾತು ಕೇಳ್ತೀನಿ ಅಂತಾನೆ, ಹೊರಗಡೆ ಹೋದಾಗ ಅವ್ನಿಗೆ ಇಷ್ಟದ ಪ್ರಕಾರ ನಡೀತಿರ್ತಾನೆ. ಇವನ್ ಕತೆ ನಮ್ಗೊಂದು ಅರ್ಥ ಆಗ್ತಿಲ್ವಲ್ಲ. ನೀವ್ ಯಾರು ಇದಕ್ಕೆ ತಲೆನೇ ಕೆಡ್ಸ್ಕೋಬೇಡಿ. ಆದಷ್ಟು ಬೇಗ ಇದಕ್ಕೊಂದು ತೀರ್ಮಾನ ಮಾಡ್ತೀನಿ. ನೀನ್ ನಿಂತೋಳು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಂದ್ 4 ದಿನದಲ್ಲೇ ಏನೇನು ಮಾಡ್ಬಿಟ್ಟಿದೀಯ. ಅಮ್ಮ, ನೀವೇನ್ ಹೇಳ್ತಿದ್ದೀರೋ ಒಂದು ಅರ್ಥನೇ ಆಗ್ತಿಲ್ಲ. ಮಾತಾಡ್ಬೇಡ. ನಿನ್ ವಿಷಯ ಎಲ್ಲ ನನ್ಗೆ ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಮ್ಮ, ಅದು ನನ್ನ ಗಂಡ ತಪ್ಪಿಸಿ ಮೋಸ ಮಾಡೋದು ಅಷ್ಟು ಸುಲಭ ಅಲ್ಲ. ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ. ನಿಮ್ ಮುಂದೆ ಯಾವ ವಿಷಯ ಮುಚ್ಚಿಡಕ್ಕೂ ನನಗ್ ಮನ್ಸು ಬರ್ತಿಲ್ಲ. ಎಲ್ಲ ಹೇಳ್ಬಿಡ್ತೀನಿ. ನೀನ್ ಹೇಳೋದು ಬೇಡ, ಕೇಳೋದು ಬೇಡ. ನಾನ್ ನನ್ ಸೊಸೆ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಈ ನನ್ನ ನಿರ್ಧಾರ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ವಾಣಿ, ನೀನ್ ಈ ಮನೆ ಸೊಸೆ ಮಾತ್ರ ಅಲ್ಲಮ್ಮ, ಈ ಮನೆಯಲ್ಲಿ ಹುಟ್ಟಿ ಬೆಳೆದ ಮಗಳಾಗಿ ನೋಡ್ಕೋತೀನಿ. ಎಷ್ಟು ದಿನ ನನ್ನ ತಲೆ ಮೇಲಿದ್ದ ದೊಡ್ಡ ಭಾರನ ಇಳಿಸ್ಬಿಟ್ಟೆ. ಇವತ್ತು ಒಳ್ಳೆ ದಿನ. ಎಲ್ಲಾ ಜವಾಬ್ದಾರಿನೂ ನಿನ್ಗೆ ವಹಿಸ್ಬಿಟ್ಟೆ. ತಗೋಮ್ಮ. ಇಂಥ ಜವಾಬ್ದಾರಿ ಹೊತ್ಕೊಡೋ ಅರ್ಹತೆ ನನಗಿಲ್ಲಮ್ಮ. ಇನ್ನೂ ಬಂದು 4 ದಿವಸ ಆಗ್ಲಿಲ್ಲ, ಆಗ್ಲೇ ಈ ಮನೆ ಸೊಸೆ ಆಗೋದು ಅಂದ್ರೆ ಏನು? ಅವಳ ಕೈಲಿ ಖಜಾನೆ ಬೀಗದ ಕೈ ಕೊಡೋದು ಅಂದ್ರೆ ಏನು? ಇಷ್ಟು ವರ್ಷಗಳಿಂದ ನಾನು ಈ ಮನೆಯಲ್ಲಿ ದುಡ್ದಿದ್ದೀನಲ್ಲ, ಏನ್ ಸಾರ್ಥಕ ಆಯ್ತು? ನಿಮ್ಮಕ್ಕ ನಮ್ಮ ಮುಖದ ಮೇಲೆ ಸಗಣಿ ತೊಪ್ಪೆ ಹೊಡೆದಂಗ್ ಮಾಡ್ದಾಳೆ ನಿಮ್ಮಕ್ಕ. ಒಂದು ನಾಯಿನ ಸಿಂಹಾಸನ ಮೇಲೆ ತಗೊಂಡೋಗಿ ಕೂರ್ಸಿದ್ರೆ ನಾವೆಲ್ಲರೂ ಅದಕ್ಕೆ ಸೆಲ್ಯೂಟ್ ಹೊಡಿಬೇಕಾ? ಆಹಾ, ಆಗಲ್ಲ. ನನ್ನ ಅವಮಾನ ಸಹಿಸಕ್ಕಾಗಲ್ಲ. ನಾನು ಈ ಮನೇಲಿ ಇರೋಲ್ಲ. ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಸಮಾಧಾನ ಮಾಡ್ಕಡೆ. ನಿನ್ನ ಗಂಡ ಅನ್ನಿಸ್ಕೊಂಡ್ರೆ ಗುಂಡು ಕಲ್ಲಿನಂತ ಗಂಡು ಬದುಕಿರೋವರೆಗೂ ನಿನ್ಗೆ ಅವಮಾನ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಕಣೆ. ನೋಡ್ತಾ ಇರು, ನಮ್ಮ ಅಕ್ಕನ ತಲೆನ ಕೆಡಿಸಿ ಆ ವಾಣಿ ಕೈ ಕೊಟ್ಟಿರೋ ಬೀಗದ ಕೈನ ಸ್ವತಃ ನನ್ನ ಅಕ್ಕನೇ ತಗೊಂಬಂದು ನಿನ್ನ ಕೈ ಕೊಡೋ ಹಾಗೆ ನಾನು ಮಾಡ್ಲಿಲ್ಲ. ನಾನು ಬದ್ರಿನಾಥನ ಮಗ, ಕೇದಾರ್ನಾಥನ ಮೊಮ್ಮಗ, ತಾರಾನಾಥನೇ ಅಲ್ಲ ಕಣೆ. ಏನ್ ಮಾಡ್ತೀರಾ? ನೋಡ್ತಾ ಇರು. ಲಕ್ಷ 47 ಲಕ್ಷ 48 ಲಕ್ಷ 49 ಲಕ್ಷ 50 ಲಕ್ಷ. ಮುತ್ತಿನ ಹಾರ, ಆ ಕಲ್ಲಿನ ಹಾರ, ಆ ಜಡೆ ಹಾರ, ಡಾಬು. ಇನ್ನೇನೋ ನನ್ ಮಗನೇ ಸಾರ್ಥಕ ಆಯ್ತು. ಇಷ್ಟು ದಿವಸ ಈ ಮನೇಲಿ ಇದ್ದದಕ್ಕೆ ಸಾರ್ಥಕ ಆಯ್ತು. ಇನ್ನೇನೋ ಎಲ್ಲ ಗುಡಿಸಿದ್ದಾಯ್ತು. ಎಲ್ಲ ಒತ್ಕೊಂಡು ಬೆಳ ಕರೀತಿದ್ದಂಗೆ ರೈಟ್ ಅಷ್ಟ್ ಮಾಡು. ಅವ್ರು ಬೆಳಗ್ಗೆ ಎದ್ದು ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸರು ನಮ್ಮನ್ನು ಹುಡುಕ ಬಂದು ಜಾಸ್ ಹೊಡಿತಾರೆ. ಏನ್ ಪ್ಲಾನ್ ಹೇಳ್ಕೊಟ್ಬಿಟ್ಟಾಕ ನೀನು? ನಾನ್ ಇಡೀ ಕೋಟ್ಯಾಂತರ ರೂಪಾಯಿ ಆಸ್ತಿನೇ ಹೊಡಿಬೇಕು ಅಂತ ಪ್ಲಾನ್ ಹಾಕಿದ್ದೆ. ಹೋಗಿ ನೀನು ಜುಜುಬಿ ಲಕ್ಷ ರೂಪಾಯಿಗೆ ಬಾಯ್ ಬಿಡ್ತಾ ಇದೆಯಲ್ಲ. ಓಕೆ ಮತ್ ಇದನ್ನೇ ಕದಿಬೇಕಾಗಿತ್ತು. ಅದೇ ಕಣೆ ರಾಜಕೀಯ.
ಸ್ಥಾನ ಪಡಿಬೇಕಾದ್ರೆ ಸಂಬಂಧ ಇಲ್ದೇ ಇರೋ ರೂಟ್ನೆಲ್ಲ ಕೈ ಆಡಿಸ್ಬೇಕು. ಈ ಕಳ್ತನದ ಆಪಾದನೆನ ವಾಣಿ ಮೇಲೆ ಹಾಕ್ಬೇಕು. ಆಗ ನಮ್ಮಕ್ಕ ವಾಣಿನ ಮನೆಯಿಂದ ಹೊರಗೆ ಹಾಕ್ತಾಳೆ. ಆಗ ನಮ್ಮಕ್ಕನ ಮಗ ವಾಣಿ ಹಿಂದೆ ನಾಯಿ ತಿರುಗ್ತಾ ಇರ್ತಾನೆ. ಹೊರಗಡೆ ಅವರಿಬ್ಬರನ್ನು ಫಿನಿಶ್ ಮಾಡ್ಬಿಡ್ಬೇಕು. ಮನೆಯಲ್ಲಿ ನಮ್ಮ ಅಕ್ಕನ ಫಿನಿಶ್ ಮಾಡಿಬಿಟ್ರೆ ಈ ಆಸ್ತಿಗೆಲ್ಲ ನಾನೇ ರಾಜ. ಈ ಕಥೆಯಲ್ಲಿ ರಾಜ, ಮಿಕ್ಕವರೆಲ್ಲ ಕೊತ್ತಂಬರಿ ಬೀಜ. ಬನ್ನಪ್ಪ, ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿ ಬಂದಂಗೆ. ಹೌದು, ಆಂಜನೇಯ ಏನ್ ಮಾಡ್ದ? ಇಡೀ ಲಂಕೆಗೆ ಇಟ್ಟ ಬೆಂಕಿನ ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ನಿಮ್ಮೆಲ್ರಿಗೂ ಇಡ್ತೀನಿ. ಶಬಾಷ್ ಮಾವಾ, ಮಾಲ್ ಪಗಡದಷ್ಟಾಗೆ ಇದೆ. ನನಗೂ ಟೈಮ್ ಚೆನ್ನಾಗಿದೆ, ಅದಕ್ಕೆ ಕರೆಕ್ಟ್ ಟೈಮ್ ಕೊಟ್ಟಿದ್ದೀನಿ ಎಂಟ್ರಿನ. ಬೇಕಾದ್ರೂ ಓಡಿಸ್ಕೊಳ್ಳಿ, ಕೂಗಾಡಕ್ ಹೋಗ್ಬೇಡಿ, ಮನೆಯವ್ರೆಲ್ಲ ಎದ್ ಬಂದ್ಬಿಡ್ತಾರೆ. ಹಾಯ್, ಅತ್ತೆ ಮಾವ, ಅಯ್ಯೋ ಅಯ್ಯೋ ಅಯ್ಯೋ, ಯಾರು ಈ ರೀತಿ ಮಾಡಿದ್ದು? ಮಾವ, ಯಾರು ನಿಮ್ಮನ್ನು ಕಟ್ಟಾಕಿದ್ದು? ಏನ್ ಹೇಳದಪ್ಪ ರಾಜೇಶ, ಈ ಮನೇಲಿ ಸೆಕ್ರೆಟರಿ ಆಗಿದ್ದಲ್ಲ ವಾಣಿ ಅಂತ, ಅವಳು ತಿಜೋರಿನ ಹೊಡೆದು ಅದರಲ್ಲಿ ದಾಣ ಆಭರಣ ಎಲ್ಲ ತಗೊಂಡು ರಾಜ ಕೈಲಿ ಕೊಟ್ಟು ಕಳ್ಸಿದ್ಲು. ಅದನ್ನ ತಡೆಯಕ್ ಹೋಗಿದ್ದಕ್ಕೆ ನಮ್ಮನ್ನು ಹೊಡೆದು ಕಟ್ಟಾಕಿದಾರಪ್ಪ. ಏನ್ ಹೇಳ್ತಾ ಇದೀರಾ? ವಾಣಿ ಅಂತವಳ? ಹೂನಪ್ಪ, ಆ ವಾಣಿನೋ ರಾಜನು ಒಂದೇ ಗ್ರೂಪು. ಆಸ್ತಿ ಹೊಡಿಬೇಕು ಅಂತ ಅವ್ರಿಬ್ರು ಪ್ಲಾನ್ ಹಾಕಿದಾರೆ. ಅದಕ್ಕೆ ಇವಳು ಒಳಗು ಸೇರ್ಕೊಂಡಿದ್ದಾಳೆ. ಛೇ, ವಾಣಿ ಇಂತವಳು ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ರಾಜೇಶ್, ಏನಾಯ್ತಪ್ಪ? ನೋಡಿದ್ಯಮ್ಮ, ವಾಣಿ ಎಂತ ಕೆಲಸ ಮಾಡಿದಾಳೆ ಅಂತ? ಕೀ ಕೊಟ್ಟ ದಿನಾನೇ ಖಜಾನೆ ಲೂಟಿ ಮಾಡಿದಾಳೆ. ಪಾಪ, ತಡಿಯಕ್ ಬಂದ ಮಾವ ಅತ್ತೆನ ಚೆನ್ನಾಗಿ ಹೊಡೆದು ಕಟ್ಟಾಕಿದ್ದಾಳಮ್ಮ ಅವಳು. ಇಲ್ಲ, ವಾಣಿ ಅಂಥವಳಲ್ಲ. ಅವಳಿ ಮನೆ ಸೊಸೆ ಆಗೋಳು. ಅವಳಂತ ಕೆಲಸ ಯಾಕೆ ಮಾಡ್ತಾಳೆ? ಯಾವ ಹೊತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗ್ ಗೊತ್ತು. ಈಗಿನ ಕಾಲದಲ್ಲಿ ಯಾರನ್ನು ನಂಬೋಕ್ ಆಗುದಿಲ್ಲ ಕಣಕ್ಕ, ಯಾರನ್ನು ನಂಬೋಕ್ ಆಗುದಿಲ್ಲ. ಮೊದಲು ಪೊಲೀಸ್ನವ್ರು ಫೋನ್ ಮಾಡಿ ಆ ಕಳ್ಳಿನ ಹಿಡ್ಕೊಡಿ. ಇಲ್ಲ, ಅವಳು ಇಂಥ ಕೆಲಸ ಮಾಡಿದಾಳೆ ಅಂತ ನನ್ಗೆ ನಂಬಿಕೆನೆ ಬರ್ತಿಲ್ಲ. ತಿಜೋರಿ ತೆಗೆದು ನೋಡಕ್ಕ, ಆಮೇಲೆ ನಿನಗೆ ಗೊತ್ತಾಗುತ್ತೆ. ₹1 ಬಿಡದಾಗ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ. ಸರಿ, ಇದನ್ನು ಪರೀಕ್ಷೆ ಮಾಡೇ ಬಿಡೋಣ. ಮೊದ್ಲ ಕೆಲಸ ಬನ್ನಿ 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 ಬನ್ನಿ. ವಾಣಿ, ಬಾಯಿಲಿ. ಅಲ್ಲ ವಾಣಿ, ನನ್ ತಾಯಿ ನಿನ್ ನಂಬಿ ಕೀ ಕೊಟ್ರೆ ಖಜಾನೆನೆ ಖಾಲಿ ಮಾಡಿದ್ಯಾ? ಏನ್ ಹೇಳ್ತಾ ಇದ್ದೀರಾ? ಹೇಳೋದು ಬೇಡ, ಕೇಳೋದು ಬೇಡ. ಮೊದ್ಲು ಕೀ ಕೊಡು, ನಿನ್ ಬಣ್ಣ ಬಯಲಾಗತ್ತೆ. ಬೇಡ, ನಿನ್ನ ಕೈಯಿಂದಲೇ ತೆಗಿ ಬಾ. ಏನ್ ನೋಡ್ತಾ ಇದ್ಯಾ? ಓಪನ್ ಮಾಡು. ಮಾಡು. ನೋಡಿದ್ರಾ? ಎಲ್ಲ ಇದ್ದಾಗೆ ಇದೆ. ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕು. ಸರಿಯಾ ನೋಡಕ್ಕ? ನೋಡೋದೇನು, ಇಟ್ಟುಳ್ ನಾನು, ನಂಗೆ ಗೊತ್ತಾಗೋದಿಲ್ವಾ? ಅಯ್ಯೋ ರಾಮ, ಒಂದ ಎರಡ 50 ಲಕ್ಷ ಕ್ಯಾಶು, ಮುತ್ತಿನ ಹಾರ, ಜಡೆ ಹಾರ, ಕಲ್ಲಿನ ಹಾರ, ಡಾಬು. ಅಮ್ಮಮ್ಮೋ, ಸರಿಯಾಗಿದೆಯೋ ಇಲ್ಲ ಒಂದ್ಸಲ ನೋಡಕ್ಕ. ನನ್ ತಿಜೋರಿಲಿ ಇಟ್ಟಿರೋದನ್ನ ಇಷ್ಟು ಲೆಕ್ಕಾಚಾರವಾಗಿ ಹೇಳ್ತಿದ್ಯಲ್ಲ, ನೀನ್ ಯಾವಾಗ ಅದನ್ನ ಲೆಕ್ಕ ಮಾಡಕ್ ಹೋಗಿದ್ದೆ? ಹಾಗಲ್ಲಕ್ಕ, ಇಷ್ಟಿರ್ಬೋದು ಅಂತ ಒಂದ್ ಅಂದಾಜಿನ ಮೇಲೆ ಹೇಳ್ತಾ ಇದ್ದಾಳೆ. ಅಂದಾಜು ಊಹೆ ಅಂತ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ಅಳಿಯೋಕ್ಕಾಗಲ್ವೋ? ನಿಮ್ ಮಾತು ನಂಬಿ ಪರೀಕ್ಷೆ ಮಾಡಿ. ಈ ಮನೆ ಸೊಸೆಯಾಗಿ ಬರೋ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದಾಗಾಯ್ತು. ಛೇ, ನೀವು ಹಿರಿಯರು ಅಂತ ನಿಮ್ ಮಾತಿಗೆ ಬೆಲೆ ಕೊಟ್ಟು ನನ್ನ ಹೆಂಡತಿ ಆಗೋಳ ಮೇಲೆ ಅನುಮಾನ ಪಟ್ಟೆ. ಇದೇ ಕೊನೆ. ಇನ್ನೊಂದ್ಸರಿ ಈ ರೀತಿ ಹುಳಿ ಹಿಂಡಕ್ ಪ್ರಯತ್ನ ಪಡ್ಬೇಡಿ ಮಾವ. ಅದು ಎಲ್ಲ ಗೋವಿಂದ.
ತಗೊಳ್ಳಿ. ಯಾಕಮ್ಮ? ಇವತ್ ನನ್ ಪುಣ್ಯ ಚೆನ್ನಾಗಿತ್ತು. ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಅಪವಾದ ನನ್ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಪುಟ ಬಿಟ್ಟಾಗ್ಲೇ ಬಂಗಾರ ಅಂತ ಗೊತ್ತಾಗೋದು. ಪರೀಕ್ಷೆಗಳು ನಡೆದಾಗಲೇ ಸತ್ಯದ ಬೆಲೆ ತಿಳಿಯೋದು. ನೀನೇನು ಯೋಚನೆ ಮಾಡ್ಬೇಡ, ಹೋಗು ಪೂಜೆ ಮಾಡು. ವಾಟ್? ನೀನು ಬೇರೊಬ್ಬರನ್ನ ಪ್ರೀತಿಸ್ತಾ ಇದೀಯಾ? ಹೌದು ಸರ್. ನನ್ನ ಹೃದಯದಲ್ಲಿ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಸ್ಥಾನ ಇಲ್ಲ. ನಿನ್ನ ಹೃದಯದಲ್ಲಿ ತುಂಬಿರೋ ಆ ಭಾಗ್ಯವಂತ ಯಾರು ಅಂತ ಕೇಳ್ಬೋದಾ? ಅವನೇ ರಾಜ, ಬೊಂಬಾಟ್ ರಾಜ. ವಾಟ್? ಆ ಫ್ರಾಡ್ನ, ಆ ಸ್ಕೌಂಡ್ರಲ್ನ ನೀ ಲವ್ ಮಾಡ್ತಾ ಇದ್ಯಾ? ಆ 420 ನಂಬಿದ್ರೆ ನಿನ್ ಪಾಲಿಗೆ ಟಿಕ್ 20ನೇ ಗತಿ. ಏನೇ ಆಗ್ಲಿ ಸರ್, ಆ ರಾಜನೇ ನನ್ನ ಸರ್ವಸ್ವ. ಅವನೇ ನನ್ನ ಮದ್ವೆ ಹಾಕೋ ಗಂಡು. ವಾಣಿ, ಅವನೊಬ್ಬ ಪಿಕ್ ಪಾಕೆಟ್ ಮಾಡೋ 3rd ಕ್ಲಾಸ್. ಆದ್ರೆ ಅವನ ಮನಸ್ಸು, ಅವನ ಗುಣ ಹೈ ಕ್ಲಾಸ್. ಮನೆ ಇಲ್ಲ, ಮಠ ಇಲ್ಲ, ಅವನೊಬ್ಬ ಕ್ಯಾರ್ ಆಫ್ ಫುಟ್ಪಾತ್. ಅವನ್ನ ಕಟ್ಕೊಂಡ್ರೆ ಹೊಟ್ಟೆಗಿಲ್ದೆ ಬಟ್ಟೆಗಿಲ್ದೆ ಕೊರಗ್ತೀಯ. ಏನೇ ಕಷ್ಟ ಬಂದ್ರು ಅನುಭವಿಸೋದಕ್ಕೆ ನಾನ್ ತಯಾರ್. ವಾಣಿ, ಹಠ ಮಾಡ್ಬೇಡ ವಾಣಿ. ನೋಡು, ಅವನ್ನ ಮರ್ತು ಬಿಡು. ನಾನ್ ನಿನ್ ಮದ್ವೆ ಆಗ್ತೀನಿ. ಈ ಕೋಟ್ಯಾಂತರ ರೂಪಾಯಿ ಆಸ್ತಿಗೆಲ್ಲ ನಿನ್ನನ್ನೇ ಮಹಾರಾಣಿಯಾಗಿ ಮಾಡ್ತೀನಿ. ಸುಖದ ಸುಪ್ಪತ್ತಿಗೆ ಮೇಲೆ ಕೂರಿಸಿ ಮೆರೆಸ್ತೀನಿ. ನೀವೇನೇ ಮಾಡಿದ್ರು ನನ್ನ ಮನಸ್ಸನ್ನ ಮಾತ್ರ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ವಾಣಿ, ವಾಣಿ ಪ್ಲೀಸ್, ನನ್ ಮಾತು ಕೇಳು. ನಡಿ, ಕಾರಲ್ಲಿ ಹೋಗೋಣ. ಬೇಡ, ನಾನ್ ನಡ್ಕೊಂಡೇ ಹೋಗ್ತೀನಿ. ವಾಣಿ, ಮೂರ್ಖ ಶಿಖಾಮಣಿಗಳ ನನ್ನ ಮಾತು ಕೇಳಿದ್ರ? ಸಿಕ್ಕದಷ್ಟು ಸಿಕ್ತು ಅಂತ ಸೂಟ್ ಕೇಸ್ ಎತ್ಕೊಂಡು ಪರಾರಿಯಾಗಿದ್ರೆ ನಮ್ಗೆ ಈ ಗತಿ ಬರ್ತಾ ಇತ್ತಾ? ಚಿಚೆ, ಮಾನ ಹೋಯ್ತು, ಇದ್ದ ಮನನ ಹೋಯ್ತು. ಆ ರಾಜೇಶ ಇವತ್ತು ನನಗೆ ನನ್ನ ಮೇಲೆ ಶಟಪ್ ಅಂತ ಕೋಪ ಮಾಡ್ಕೊಂಡ್ಬಿಟ್ಟ. ನಾಳೆ ನಮ್ಮನ್ನೆಲ್ಲ ಬೀದಿ ತಳ್ಳಿಬಿಡ್ತಾನೆ. ಬೀದಿಗೆ ಹೋದ್ರೆ ಆ ನನ್ನ ಮಗ ಬೊಂಬಾಟ್ ರಾಜ ಒಳ್ಳೆ ಪುರುಷಾಮ ತರ ಕೊಡ್ಲಿ ಹಿಡ್ಕೊಂಡೇ ಎಂಟ್ರ್ ಆಗ್ತಾನೆ. ಏನ್ ಬೀದಿ ಬೀದಿ ಗಲ್ಲಿ ಗಲ್ಲಿ ಹಿಟ್ಟ ಹಾಸ್ಕೊಂಡು ಕಜ್ಜಿ ನಾಯಿ ಕುಡ್ದಂಗ್ ಹೊಡಿತಾನೆ. ಮನೇಲಿ ಅಮ್ಮನ ಕಾಟ, ಹೊರಗಡೆ ಗೊಮ್ಮನ ಕಾಟ. ಅಯ್ಯೋ, ಏನ್ ಮಾಡೋದು ಬಾ? ಏನ್ ಸರ್ ಇದು? ಯಾರ್ದೋ ಕೋಪ ನಮ್ಮ ಮೇಲೆ ಯಾಕೆ ಸರ್ ತಿರ್ಸ್ತಿದ್ದೀರಾ? ಯಾರ ಮೇಲೆ ಯಾಕೋ ಕೋಪ? ನಿನ್ ಮೇಲೆ ಕಣ ಲೋಫರ್. ನನ್ನ ಮಗನ ಇಷ್ಟಕ್ಕೆಲ್ಲ ನೀನೇ ಕಾರಣ. ನಾನಾ? ಇನ್ನೇನು ನಿಮ್ಮ ತಾತನೇನೋ? ನಿನ್ನೊಬ್ಬ ದೊಡ್ಡ ರೋಡಿ ಅಂತ ತಿಳ್ಕೊಂಡು ಆ ರಾಜೇಶನ್ ಕೊಲೆ ಮಾಡಕ್ ಕರೆಸಿದ್ರೆ ಅವ್ನ ಅರ್ಧಂಬರ್ಧ ಕೊಲೆ ಮಾಡಿ ನಮ್ ಪ್ಲಾನ್ ಎಲ್ಲ ಅರ್ಧಂಬರ್ಧ ಮಾಡ್ಬಿಟ್ಟಲ್ಲೋ. ನಮ್ ಎಕ್ರ ತಗೊಂಡು ನಾವೇ ಹೊಡ್ಕೊಂಡಂಗ. ಏ ಬಾವ, ನಿಂದು ಹಳೇದಾಗಿದೆ, ನಂದು ಹೊಸ್ದು. ಹೊಡ್ಕೊ. ಮಿಸ್ಟರ್ ತಾರಾನಾಥ್, ಆ ಮಾತನ್ನ ವಾಪಸ್ ತಗೊಳ್ರಿ. ನನ್ನ ಸರ್ವಿಸ್ ಅಲ್ಲಿ ಎಷ್ಟು ಕೊಲೆ ಮಾಡಿದೀನಿ ಅಂತ ನಿಮ್ಗೆ ಗೊತ್ತು. ಅದು ಗೊತ್ತಿದ್ದಕ್ಕೆ ತಾನೇ ನಿಮ್ ಭಾವನ ಕೊಲೆ ಮಾಡೋದಕ್ಕೆ ನನ್ನ ಇಲ್ಲಿ ಮ್ಯಾನೇಜರ್ ಕರ್ಕೊಂಡ್ಬಂದಿದ್ದು. ನಿಮ್ ಭಾವನ ಎಷ್ಟು ಸಲೀಸಾಗಿ ಕೊಲೆ ಮಾಡಿದೆ ಅಂತ ನಿಮ್ಗೆ ಗೊತ್ತಿಲ್ಲ? ಗೊತ್ತು. ಆದ್ರೆ ರಾಜೇಶನ್ ಕೊಲೆ ಯಾಕೆ ಹೀಗೆ ರಿವರ್ಸ್ ಆಯ್ತು? ನನ್ಗೊಂದು ಅನುಮಾನ. ಈ ಬೊಂಬಾಟ್ ರಾಜನೇ ಡಬಲ್ ಆಕ್ಟಿಂಗ್ ಮಾಡಿ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾನಾ? ಅದ್ ಹೇಗೆ ಸಾಧ್ಯ? ಅವತ್ತೇ ಪರೀಕ್ಷೆ ಮಾಡ್ಲಿಲ್ಲ? ರಾಜೇಶ ಮನೇಲಿದ್ದಾಗ ರಾಜ ಜೈಲಲ್ಲಿರ್ಲಿಲ್ಲ? ಅವನೇನೋ ಜೈಲಲ್ಲಿದ್ದ, ಸತ್ತವನು ಇವನು ಹೇಗೆ ಬಂದ? ನನ್ನ ಅಂದಾಜು ಈ ರಾಜೇಶ ಫಾರಿನ್ ಹೋದಾಗ ಭಾರಿ ಯೋಗಾಸನ ಕಲ್ತಿರ್ಬೇಕು. ಅದರ ಪ್ರಭಾವದಿಂದ ಸತ್ತೊಂದ್ರ ನಾಟಕ ಆಡಿ ಕೆಲವೇ ದಿನ ನೀರಲ್ಲಿದ್ದು ಆಮೇಲೆ ಎದ್ದು ಬಂದಿದ್ದಾನ. ಗೊತ್ತಾಯ್ತು, ಕೆಲವು ಸ್ವಾಮಿಗಳು ಈ ನೀರ್ ಮೇಲೆ ನಡೀತಾರಲ್ಲ ಹಂಗೆ. ನೀವೇನು ಯೋಚನೆ ಮಾಡಬೇಡಿ, ನಾನೊಂದು ಭಾರಿ ಯೋಜನೆ ಹಾಕ್ತೀನಿ. ಅದು ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ. ಆ ಸುಮಿತ್ರಮ್ಮ, ಅವಳ ಮಗ, ಆ ವಾಣಿ, ಆ 3 ಜನರಿಗೆ ಹೆಣ ಬೀಳೋದು ಗ್ಯಾರಂಟಿ. ಅದೇನ್ ಯೋಜನೆ ಸರಿಯಾಗಿ ಹೇಳಪ್ಪ. ಹೇಗಿದ್ರು ರಾಜೇಶ್ ವಾಣಿ ಮದುವೆಗೆ ನಾಳೆ ಬಟ್ಟೆ ಬರೆ ತರೋದಕ್ಕೆ ಅವರೆಲ್ಲ ಸಿಟಿಗೆ ಹೋಗ್ತಾ ಇದ್ದಾರೆ. ಆ ಕಾರಲ್ಲಿ ಟೈಮ್ ಬಾಂಬ್ ಫಿಕ್ಸ್ ಮಾಡ್ತೀನಿ. ಅವರೆಲ್ಲ ಕಾರ್ ಹತ್ತಿ ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಡಿಮೀರ್. ಏನ್ ಟೈರ್ ಪಂಚರ್ ಆಗತ್ತಾ? ಅಲ್ಲ, ಕಾರ್ ಬ್ಲಾಸ್ಟ್ ಆಗುತ್ತೆ. ಆ ಕಾರಲ್ಲಿರೋ 3 ಜನನು ಸುಟ್ಟು ಬೂದಿ ಆಗೋಗ್ತಾರೆ. ಅಷ್ಟು ಮಾಡಪ್ಪ. ನಿನಗೆ ಮಾತಾಡೋದಕ್ಕಿಂತ 10 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ. ನನ್ನ ಮಗನೇ, ನನಗೆ 10 ರೂಪಾಯಿ ಹೆಚ್ಚಿಗೆ ಕೊಡ್ತೀಯಾ? ನಾಳೆ ಆ 3 ಜನನ ಮುಗಿಸ್ತೀನಿ. ನಾಡಿದ್ದು ನಿಮ್ಮನ್ನೆಲ್ಲ ಮುಗಿಸ್ತೀನಿ. ಆಮೇಲೆ ಈ ಆಸ್ತಿಗೆ ನಾನೇ ಯಜಮಾನ. ನಮ್ಮ ವೈರಿಗಳೆಲ್ಲ ಸುಟ್ಟು ಭಸ್ಮ ಆಗಿ ಹೋದ್ರು. ನಡಿ ಗುಂಡಾಕಣ.
ಮಕ್ಕಳು ಇವರು, ಗಡ್ಡದ ಮರೆಯಲ್ಲಿ ಸಂಚನು ಮಾಡುವ ಜನರು, ಜಂಡವ ಎತ್ತದ ಇಲ್ಲಿಯೇ ಇದ್ದರೆ ನೀನು, ವೃಂದವ ಕೊಚ್ಚುತ ಕಿಚ್ಚನು ತೋರುವೆ ನಾನು. ಅಕ್ಕ ಕಳ್ಳಾಳೆ ತರ್ಲೆ ಮಲ್ಲ, ನೋಡೋಕ್ ಮಳ್ಳಾಕು ಎಂಥ ಸುಳ್ಳ, ನಿಜವೂ ತಿಳಿದಿದೆ ಮಜವೂ ಇಲ್ಲಿದೆ ಮಂಕ್ ನನ್ ಮಗನೇ, ನಾನೇ ರಾಜ ಬೊಂಬಟ್ ರಾಜ ಬೊಂಬಟ್ ರಾಜ. ಅಡ್ಡನೆ ಬಲ್ಲೆನು ನಿನ್ನಯ ಮೋಸವ ನಾನು, ಎಲೆ ಶಂಡನೆ ಬಲ್ಲೆನು ನಿನ್ನಯ ವಂಚನೆಯನ್ನು, ಗಂಡೆಗೆ ಇದ್ದರೆ ಏತಕ್ಕೆ ಓಡುವೆ ನೀನು, ನೀ ಎಲ್ಲಿಗೆ ಹೋದರೂ ಅಲ್ಲಿಗೆ ಬರುವೆನು ನಾನು. ಕೈಯಲ್ಲೊಂದು ಬಾಯಲ್ಲೊಂದು ಕಣ್ಣಲ್ಲೊಂದು ಕಂಠಲ್ಲೊಂದು, ಕೊಡುವೆ ಕರಿಯ ತಿನ್ನುವ ಬಿಸಿಯ ಹೇಗಿದೆ ಹೇಳು, ನಾನೇ ರಾಜ ಬೊಂಬಟ್ ರಾಜ ಬೊಂಬಟ್ ರಾಜ. ಇನ್ನೊಬ್ರಾಸ್ತಿಗೆ ಸಾಯ್ತೀರಲ್ಲೋ, ಕುಡಿಯುವ ನೀರಿಗೆ ಉಗಿತೀರಲ್ಲೋ, ಹಾಗೋಡೆ ಮೇಲ್ಕೂತ ಗೂಬೆ ನೀನು, ಕೋಟೆಯ ಮೇಲ್ಕೂತ ಕೋಟಿ ನೀನು, ಉರಿ ಜ್ವಾಲೆ ನಾನೇ ಕಣೋ, ಬಿರುಗಾಳಿ ನಾನೇ ಕಣೋ, ಲುಚ್ಚ ಕೆಲಸ ಮಾಡ್ತೀರೇನೋ, ಬೆಂಡೆತ್ತಿ ತಲುಪ್ತೀವಿ ಕಣೋ, ಸುಳ್ಳು ಹೇಳುತ್ತಲಿ ಕಣ್ಣು ಕುಡಿಯುತ್ತಲಿ ಎಳೆದ ಮೇಲೆ ಕಲ್ಲು, ಇನ್ನು ಮುಂದೆ ಸ್ಥಳವಿಲ್ಲ ನಿಮಗೆ ಈ ಭೂಮಿ ಮೇಲೆ ಎಲ್ಲೂ. ಭಂಡನೆ ಬಲ್ಲೆನು ನಿನ್ನಯ ಮೋಸವ ನಾನು, ಎಲೆ ಶಂಡನೆ ಬಲ್ಲೆನು ನಿನ್ನಯ ವಂಚನೆಯನ್ನು, ಜಂಡವ ಎತ್ತದ ಇಲ್ಲಿ ಇದ್ದರೆ ನೀನು, ವೃಂದವ ಕೊಚ್ಚುತ ಕೆಚ್ಚನು ತೋರುವೆ ನಾನು. ಕೈಯಲ್ಲೊಂದು ಬಾಯಲ್ಲೊಂದು ಕಣ್ಣಲ್ಲೊಂದು ಕಂಕಲ್ಲೊಂದು, ನಿಜವೂ ತಿಳಿದಿದೆ ಮಜವೂ ಇಲ್ಲಿದೆ ಮಂಕ್ ನನ್ನ ಮಗನೇ, ನಾನೇ ರಾಜ ಬೊಂಬಟ್ ರಾಜ ಬೊಂಬಟ್ ರಾಜ. ಯಾಕೆ ನೋಡ್ಕೊಂತ ಇದ್ಯಾ? ಕನಸು ಕನಸಲ್ಲಿ ಅದು ಆ ರಾಜ ರಾಜೇಶ ಬಂದು ನಮ್ ಬಾವನ್ನ ಬೆಂಡೆತ್ತಿ ನಮ್ ಬಾವನ್ ಬಾಡಿನ ಮೇಲಿಂದ ಎತ್ತೆಸಿತಾ ಇದ್ರು. ನನಗೆ ಬಿದ್ದ ಕನಸು ನಿನ್ಗೆ ಯಾಕೋ ಗೊತ್ತಾಯ್ತು? ಬಾವ ನಿನಗ್ ಬಿದ್ದ ಕನಸೆ ನನಗೂ ಬಿದ್ದಿತ್ತು. ಬಾಮ ಇದು ನನ್ನ ಮಗನೇ, ನಿನ್ ಕೈ ಮುಗಿತೀನಿ, ನಿನ್ ಕಾಲಿ ಬೀಳ್ತೀನಿ, ನೀನ್ ನಿದ್ದೆ ಮಾಡೋದೇ ಬಿಟ್ಬಿಡಪ್ಪ. ಓಕೆ ಓಕೆ ಓಕೆ. ಹೌದು ರಾಣಿ, ಆ ಇನ್ಸ್ಪೆಕ್ಟರ್ ಬಲವಂತಕ್ಕೆ ನಾನು ಈ ಮನೆಗೆ ಬಂದೆ. ಇಷ್ಟು ದಿವಸ ನೀನು ಮೋಸ ಮಾಡೋದನ್ನೇ ನೀನು ವೃತ್ತಿ ಮಾಡ್ಕೊಂಡಿದ್ದೆ. ಆದ್ರೆ ನಾನ್ ನಿನ್ಗೆ ಜೈಲ್ ಶಿಕ್ಷೆ ಕೊಡಲ್ಲ, ಒಂದು ದೊಡ್ಡ ಜವಾಬ್ದಾರಿನ ನಿನ್ಗೆ ವಹಿಸ್ತಾ ಇದ್ದೀನಿ. ನೀನ್ ರಾಜೇಶ್ ಆಗಿ ಆ ಮನೆ ಸೇರ್ಬೇಕು, ಅಲ್ಲಿರೋ ವಂಚಕರ ಗುಟ್ಟನ್ನೆಲ್ಲ ಬಯಲ್ ಮಾಡ್ಬೇಕು. ಅವೆಲ್ಲ ನನ್ನ ತಲೆಗೆ ಹತ್ತಲ್ಲ ಸರ್. ನೋಡಿ, ಇದೊಂದ್ಸರಿ ಬಿಟ್ಬಿಡಿ, ಕಳ್ತ ನಾನು ಬಿಟ್ಬಿಟ್ಟು ಕೂಲಿ ನಾಲಿ ಆದ್ರೂ ಮಾಡಿ ಜೀವನ ಮಾಡ್ತೀನಿ. ಆ ದೊಡ್ಡ ವಿಷಯ ನಮ್ಗೆ ಬೇಡ ಸರ್. ಅಲ್ಲ ರಾಜ, ಒಂದು ಕುಟುಂಬದಲ್ಲಿ ದೇವರಂತ ಯಜಮಾನ್ರನ್ನ ಆಕ್ಸಿಡೆಂಟ್ ಅನ್ನೋ ರೂಪದಲ್ಲಿ ಕೊಂದಿದ್ದಾರೆ. ಮಗ ಫಾರಿನ್ನಿಂದ ಬರ್ತಿದ್ದ ಹಾಗೆ ಅವನ್ನ ಕಣ್ಮರೆಯಾಗೋಗಿ ಮಾಡಿದ್ದಾರೆ. ಗಂಡನ್ನ ಕಳ್ಕೊಂಡು ಮಗನ್ನ ಕಳ್ಕೊಂಡು ಒಂದು ತಾಯಿ ಜೀವ ಕಣ್ಣೀರಿಡ್ತಾ ಇದೆ. ಆ ತಾಯಿ ಕಣ್ಣೀರು ಒರೆಸ್ಬೇಕಾದ್ದು ನಿನ್ನಂತ ಒಬ್ಬ ಯುವಕನ ಕರ್ತವ್ಯ ಅಲ್ವಾ ರಾಜ? ಏನ್ ಹೇಳ್ತೀಯ? ಆ ಶ್ರೀಮಂತರ ಮನೆಯಲ್ಲಿ ಮಗನಾಗಿ ಸೇರಿ ಕೈಗೆ ಸಿಕ್ಕಷ್ಟು ಹಣ ಒಡವೆ ದೋಚ್ಕೊಂಡು ಅಲ್ಲಿಂದ ಪರಾರಿ ಆಗ್ಬಿಡೋಣ ಅಂತ ಆ ಇನ್ಸ್ಪೆಕ್ಟರ್ ಮಾತು ಒಪ್ಕೊಂಡೆ. ಆ ಊರಿಗೆ ಹೋಗ್ತಾ ದಾರಿಲಿ ನೀರ್ ಕುಡಿಬೇಕು ಅಂತ ಕೆರೆ ಬಳಿಗೆ ಬಂದಾಗ ಆ ಕದೀಮ್ರು ಮಾಡ್ತಿದ್ದ ನೀಚ್ ಕೆಲಸನ ನನ್ನ ಕಣ್ಣಾರೆ ಕಂಡೆ. ಆಗ ಆ ತಾಯಿ ಪ್ರಾಣ ಕಾಪಾಡೋ ಸಂದರ್ಭ ನನಗೆ ಸಿಕ್ತು. ಆ ಲೇಡಿ ಡಾಕ್ಟರ್ ಸಹಕಾರದಿಂದ ನಾನೇ ರಾಜೇಶ್ ಅಂತ ಅವರೆಲ್ಲರೂ ನಂಬೋ ಹಾಗೆ ನಾನು ನಟಿಸ್ದೆ. ಆದ್ರೆ ಆ ಮನೆ ವಾತಾವರಣ ನೋಡಿದ್ಮೇಲೆ, ಆ ತಾಯಿ ಕೈ ತುತ್ತು ತಿಂದ ಮೇಲೆ ನನ್ನ ಮನಸ್ಸೇ ಬದಲಾಯ್ತು. ಆ ತಾಯಿ ಪ್ರೀತಿ ಕಂಡ್ಮೇಲೆ ಅವ್ರನ್ನ ಬಿಟ್ಟಿರಕ್ ಮನಸ್ಸೇ ಆಗ್ತಾ ಇಲ್ಲ ರಾಣಿ. ಆಕೆ ಸುತ್ತಿರೋರೆಲ್ಲ ರಾಕ್ಷಸರು. ಆಕೆಗೆ ರಕ್ಷಣೆ ಕೊಟ್ಟು ಆ ಮನೆತನದ ಗೌರವನ ಕಾಪಾಡಬೇಕು. ಅದೇ ನನ್ನ ಕರ್ತವ್ಯ. ನಿನ್ ಮಾತ್ ನಿಜ ರಾಜ. ಹೊಟ್ಟೆ ಪಾಡ್ಗಾಗಿ ನಾವು ಬೇಕಾದಷ್ಟು ಕಳ್ತನ ಮಾಡಿದ್ವಿ, ಎಷ್ಟೋ ಜನಕ್ಕೆ ಮೋಸ ಮಾಡಿದ್ವಿ. ಆದ್ರೆ ಇಲ್ಲಿ ಇಂಥ ದೊಡ್ಡ ಮೋಸಗಾರನ್ನೆಲ್ಲ ಕಂಡ ಮೇಲೆ ಅವ್ರಿಗೂ ನಮಗೂ
ಏನು ವ್ಯತ್ಯಾಸನೇ ಇಲ್ಲ ಅನಿಸ್ತಿದೆ. ಇರೋವರೆಗೂ ಒಳ್ಳೆ ದಾರಿಲಿ ನಡಿಬೇಕು ಅಂತ ಆಸೆ ಬಂದ್ಬಿಟ್ಟಿದೆ. ರಾಣಿ, ಯಾವುದೇ ಕಾರಣಕ್ಕೂ ನಾನ್ ರಾಜೇಶ್ ಅಲ್ಲ, ರಾಜ ಅನ್ನೋ ವಿಷಯ ಮಾತ್ರ ಆಕೆ ಗೊತ್ತಾಗ್ಬಾರ್ದು. ಒಂದು ವೇಳೆ ಅವಳ ಮಗ ಏನಾದ್ರೂ ಸತ್ತಿದ್ದಾನೆ ಅಂತ ಗೊತ್ತಾದ್ರೆ ಆಕೆ ಜೀವಂತವಾಗಿರಲ್ಲ. ಆದ್ರೆ ಆಕೆಗಾದ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಟ್ಟು ಆ ದುಷ್ಟ ಬಣ್ಣನ ಬಯಲು ಮಾಡಿ ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ಅಮ್ಮ ಹೊರಡನ್ವಾ? ಒಂದ್ ನಿಮಿಷ ಇರಪ್ಪ, ವಾಣಿನೂ ಬರ್ಲಿ. ಅಮ್ಮ, ದುಡ್ಡೆಷ್ಟು ತಗೊಂಡ್ ಬರ್ಲಿ? ದುಡ್ಡೇನ್ ಬೇಡ, ಚೆಕ್ ಬುಕ್ ತಗೊಂಡಿದ್ದೀನಿ, ಬಾ ಹೋಗೋಣ. ಬನ್ನಿ ಬನ್ನಿ. ಅಕ್ಕ ದುಡ್ಡೆಲ್ಲ ತಗೊಂಡಿದ್ರ? ಎಲ್ಲ ತಗೊಂಡಿದ್ದೀನಿ ಅಮ್ಮ. ನೋಡಪ್ಪ, ಒಳ್ಳೆ ಕಲರ್ ಸೂಟ್ ಸೆಲೆಕ್ಟ್ ಮಾಡು. ವಾಣಿ ಇರ್ತಾಳಲ್ಲ, ಅವಳು ಹೇಳಿದೆ ತಗೋ. ಆ ಕಾರಣ ಬರೋಣವಾ? ಆಯ್ತಕ್ಕ, ಹೋಗಿ ಬನ್ನಿ. ಪ್ರಯಾಣ ಸುಖಕರವಾಗಿರ್ಲಿ. ಇದೇನು ಹೀಗಂತಿದ್ಯಾ? ನಾವೇನ್ ಫಾರಿನ್ ಹೋಗ್ತಾ ಇದ್ದೀವ? ಇಲ್ಲೇ ಸಿಟಿಗೆ ತಾನೇ ಹೋಗ್ತಿರೋದು. ಏನೇ ಆದ್ರೂ ಅದು ಒಂದು ಸಣ್ಣ ಪ್ರಯಾಣನೇ ಅಲ್ವಾ ಅಕ್ಕ? ಬನ್ನಿ. ಅಪಶಕುನ, ಹೊರಡೋ ಹೊತ್ನಲ್ಲಿ ಒಂಟಿ ಸೀನು. ಅಮ್ಮ, ಪೀಡೆ. ಇವತ್ ಯಾಕೋ ನನಗ್ ಹೋಗೋದೇ ಬೇಡ ಅನ್ಸುತ್ತೆ. ಏನಪ್ಪ, ಮದುವೆಗೆ ಇನ್ನು 4 ದಿವಸ ಇರೋದು, ಇನ್ನು ಬಟ್ಟೆ ತಗೊಂಡಿಲ್ಲ. ಈ ಆಕಳಿಕೆ ಸೀನು ಎಲ್ಲ ಒಂದ್ ದೊಡ್ಡ ಅಪ್ಶಕ್ನಾನ. ಈ ನನ್ನ ಮಗನಿಗೆ ಹೊತ್ತು ಗೊತ್ತು ಒಂದು ಗೊತ್ತಿಲ್ಲ ಕಣಕ್ಕ. ಹುಟ್ಟುವಾಗ್ಲೇ ನೆಗಡಿ ನನ್ನ ಮಗ. ಅಮ್ಮ, ನನ್ಗೊಂದು ಐಡಿಯಾ. ಮನೇಲಿ ಹಿರಿಯರಾದ ಅತ್ತೆ ಮಾವ ಇರುವಾಗ ಇಂಥದಕ್ಕೆಲ್ಲ ನಾವ್ಯಾಕೆ ಹೋಗ್ಬೇಕು? ಇದರಲ್ಲಿ ನಮಗಿಂತ ಅವರಿಗೆ ಅನುಭವ ಜಾಸ್ತಿ ಇರತ್ತೆ. ಆದ್ರಿಂದ ಅವರೇ ಜವಳಿ ತಂದ್ಬಿಡ್ಲಿ. ಅದು ನಿಜವೇ. ತಾರನಾಥ, ವನಜಾಕ್ಷಿ, ರಾಜೇಶ್ ಹೇಳ್ಬಿಟ್ಮೇಲೆ ಮುಗ್ದೋಯ್ತು. ನೀವೇ ಹೋಗ್ಬಿಟ್ ಬನ್ನಿ. ಬೇಡಕ್ಕ, ಇಂಥದಕ್ಕೆಲ್ಲ ನೀವೇ ಹೋಗ್ಬೇಕು. ಇದ್ಯಾಕ್ ಮಾವ ಇಷ್ಟೊಂದು ಗಾಬ್ರಿ? ನಾವೇನ್ ನಿಮ್ಮನ್ ಯುದ್ಧಕ್ಕ ಕಳಿಸ್ತಾ ಇದೀವಿ? ಅಂಗಡಿಗೆ ತಾನೇ ಕಳಿಸ್ತಾ ಇದೀವಿ. ಅದೇನೋ ಸರಿ, ಆದ್ರೆ ನಾವು ಸೆಲೆಕ್ಷನ್ ಮಾಡೋದು ಗಂಡು ಹೆಣ್ಣು ನಿಮ್ಗೊಪ್ಪುತ್ತೋ ಇಲ್ವೋ? ಮಾವ, ನೀವೇ ಹೇಳಿದ್ರಿ ಹಿರಿಯರ ಮಾತಿಗೆ ಬೆಲೆ ಕೊಡ್ಬೇಕು ಅಂತ. ನೀವು ಗೋಣಿ ಚೀಲದಲ್ಲಿ ಒಂದು ಪ್ಯಾಂಟು, ಜಮಖಾನದಲ್ಲಿ ಒಂದು ಶರ್ಟ್ ತಕ್ಕೊಟ್ರು ನನಗ್ ಬೇಜಾರಿಲ್ಲ. ಬನ್ನಿ ಹತ್ತಿ. ಹತ್ತಿ ಮಾವ, ಹೋಗಿ ಹೋಗಿ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಹೋಗಿ ಹೋಗಿ. ಅತ್ತೆ, ನೀವು ಹೋಗಿ. ನಾನ್ ಯಾಕಪ್ಪ, ಅವ್ರೊಬ್ರೆ ಹೋಗ್ ಬರ್ಲಿ ಸಾಕು. ಹಾಗಂದ್ರೆ ಹೇಗೆ? ಕೋಟ್ ಸೆಲೆಕ್ಷನ್ ಮಾಡೋದ್ ಮಾವ, ಸೀರೆ ಸೆಲೆಕ್ಷನ್ ಮಾಡೋದ್ ನೀವಲ್ವೇ? ಅತ್ತಿ ಅತ್ತೆ. ನಾನು ಬರ್ತೀನಮ್ಮ. ಅಯ್ಯಯ್ಯೋ, ನೀನ್ ಬೇಡಮ್ಮ, ನಾವ್ ಹೋಗ್ತಿರೋದೇ ಸಾಕು. ಇಬ್ರು ಹತ್ತಿ. ದಯಮಾಡಿ ಅಂತೂ ನಮ್ ಫ್ಯಾಮಿಲಿನ ಹೋಲ್ಸೇಲ್ ಆಗಿ ಕಳಿಸ್ಬೇಕು ಅಂತ ಇದೆಯಪ್ಪ. ಹೋಗ್ತೀವಿ. ದಯಮಾಡಿಸಿ. ರಾಜೇಶ, ಆ ಮುರಾರಿ ಎಲ್ಲಿ ಕಾಣ್ತಾ ಇಲ್ಲ ನೋಡಪ್ಪ. ಮುರಾರಿ ನೀನು ಭಾವನೆ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ನೋಡಿದ್ಯಾ? ಅಯ್ಯೋ, ಅವನೊಬ್ನಾದ್ರು ಉಳ್ಕೊಳ್ಳಿ ಬಿಡ್ರಿ. ಬರ್ಲಿ ಬಿಡೆ, ನಾವ್ ಹೋಗ್ತಾ ಇಲ್ವಾ? ಅಕ್ಕ, ಅದು ವಿಷಯ ಹೇಳ್ಬಿಡ್ತೀನಿ. ಅದು ಕಾಕ ಏನು? ಅದ ಅವ್ನ ಯಾವಾಗ ಹೇಳ್ತಿರ್ತಾನಲ್ಲ ಕಾಕ ಕನಸು. ಕನಸು? ವಿಷಯ ಹೇಳ್ತಾನೆ. ಗಾಡಿ ಹೋಗ್ತಾ ನಿಧಾನವಾಗಿ ಹೇಳು. ಅದಲ್ಲ, ಹೋಗು. ಅದಲ್ಲ, ಹೋಗು. ಅದನ್ನೇ. ಸ್ವಲ್ಪ ಕಾರ್ ನಿಲ್ಸಯ್ಯ. ಟೌನಲ್ಲಿ ನಿಲ್ಸಕ್ಕಾಗಲ್ಲ, ಸುಮ್ಮನೆ ಕೂತ್ಕೊಡ್ರೆ. ಅರ್ಜೆಂಟ್ ಆಗಿ ಒಂದ ಮಾಡ್ಬಿಟ್ಟು ಬರ್ತೀನಿ ಕಣಯ್ಯ. ಮುಂದೆ ನಿಲ್ಲಿಸ್ತೀನಿ ಬನ್ರಿ. ಪ್ರಾಣ ಹೋಗ್ತಿಲ್ಲ ಕಣಯ್ಯ. ನಿಲ್ಲಿಸ್ತೀನಿ ತಾಳ್ರೆ. ಇಳಿಬೇಡ್ರಿ ಇರ್ರಿ. ಪ್ರಾಣ ಹೋಗ್ತಿದೆ ಕಣಯ್ಯ. ನನ್ ಕೆಲಸ ನಿನ್ಗೆ ಗೊತ್ತಾಗುತ್ತೆ. ರೀ, ನನಗೂ ಅರ್ಜೆಂಟ್ ಆಗಿದೆ ಕಣ್ರೆ. ಲೇವಿನ ಇಳಿಗೆ ಬರ್ತಿಲ್ಲಮ್ಮ. ಅಯ್ಯೋ, ಬರ್ದೆ ಹೋದ್ರು ಬರ್ಸ್ಕೋಬೇಕು ಕಣೆ. ಇಳಿಗೆ ನನಗೂ ಒಂದ್ ನಮೂನೆ ಆಗ್ತಿದೆ, ನಾನು ಹೇಳ್ಕೊಂಡ್ಬಿಡ್ತೀನಪ್ಪ. ಇದೊಂಥರ ಕಾಯಿಲೆ. ಒಬ್ರಿಗೆ ಬಂದ್ರೆ ಎಲ್ರಿಗೂ ಬಂದ್ಬಿಡತ್ತೆ. ಇಂಡಿಯನ್ ಕೋಆಪರೇಷನ್. ನಾನು ಯಾಕೆ ಇಲ್ಲಿ ಕೂತಿರ್ಬೇಕು? ನಾನು ಹೇಳಿದ್ ಮುಗಿಸ್ಕೊಂಡ್ ಬಂದ್ಬಿಡೋದು ಒಳ್ಳೇದು. ಬದುಕಿ
ಸಿಡಿತು. ಯಾಕೆ? ಅದ್ರಲ್ಲಿ ಬಾಂಬ್ ಬಿಟ್ಟಿದ್ರಿ. ಬಾಂಬ್ ಯಾಕೆ ಇಟ್ಟಿದ್ರಿ? ಆ ಕಾರಲ್ಲಿ ಹೋಗೋರು ಸುಟ್ಟು ಬೂದಿ ಆಗ್ಲಿ ಅಂತ. ಆ ಕಾರಲ್ಲಿ ಹೋಗ್ಬೇಕಾಗಿದ್ದವ್ರು ಯಾರು? ನಾವು. ಅಂದ್ರೆ ನಾನು, ಅಮ್ಮ, ವಾಣಿ. ಸೊ ನಮ್ 3 ಜನನ ಕೊಲ್ಬೇಕು ಅಂತ ಪಿತೂರಿ ನಡೆಸಿದ್ರ. ನಮ್ಮ ಆಯುಷ್ ಗಟ್ಟಿ ಇತ್ತು, ಅದಕ್ಕೆ ನಾವು ಬದುಕೊಂಡ್ವಿ. ಏನಪ್ಪ ರಾಜೇಶ್, ನಾವೇ ಬಾಂಬ್ ಬಿಡಿಸಿದ್ರೆ ನೀ ಹೇಳಿದ ತಕ್ಷಣ ನಾವು ಕಾರ್ ಹತ್ತು ಹೋಗ್ತಿದ್ವಾ? ಹೇಳಿದ ತಕ್ಷಣ ಎಲ್ಲಿ ಹೋದ್ರಿ ಅತ್ತೆ? ಕುಯ್ಯೋ ಮೊರೋ ಅಂತ 108 ಕತೆ ಹೇಳಿ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರಿ. ನಾನು ಬಲವಂತ ಮಾಡಿ ದಬ್ಬಿದ್ದಕ್ ತಾನೇ ನೀವು ಕಾರ್ ಹತ್ತಿದ್ದು ಅಲ್ವಾ ಅತ್ತೆ? ಕಾರ್ ಹತ್ತಿದ್ದೇನೋ ನಿಜ, ಆದ್ರೆ ಬಾಂಬ್ ಬಿಟ್ಟಿರೋ ವಿಷಯ ನಂಗೆ ಗೊತ್ತಿಲ್ವಲ್ಲ. ನೀವೇ ಬಾಂಬ್ ಬಿಡಿಸಿದ್ರಿಂದಾನೆ ಅರ್ಧ ದಾರಿಲೇ ಕಾರಿಂದ ಇಳ್ಕೊಂಡು ಜೀವ ಉಳಿಸ್ಕೊಂಡ್ರಿ. ಹಾಗಲ್ಲಪ್ಪ, ಬೇರೆ ಕಾರಣದಿಂದ ಇಳಿಯೋ ಪ್ರಸಂಗ ಬಂತು, ಇಳಿದ್ವಿ. ಮಾವ, ನನಗೆಲ್ಲ ವಿಷಯನೂ ಗೊತ್ತಾಯ್ತು. ಇನ್ಯಾವ ಕಾರಣನೂ ಹೇಳಿ ನನ್ನಿಂದ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ಬೇಡಿ. ನೀವ್ ನಮ್ 3 ಜನನ ಬಾಂಬ್ ಬಿಟ್ಟು ಕೊಲ್ಬೇಕು ಅಂತ ಮಾತಾಡ್ಕೊಂಡಿದ್ನ ನಾನು ಅವತ್ತೇ ಕೇಳಿಸ್ಕೊಂಡೆ. ಅದಕ್ಕೆ ನೀವ್ ನಮಗ್ ಬಿಟ್ ಬಾಣನ ನಾನ್ ನಿಮಗೆ ತಿರುಗಿಸ್ಬಿಟ್ಟೆ. ಪಾಪ, ಮಗುವಿನಂತ ಮನಸ್ಸು ನನ್ನ ತಾಯಿದು. ನೀವಿಂತ ಖದೀಮ್ರು ಒಂದು ಗೊತ್ತಿಲ್ಲದೆ ರಕ್ತ ಸಂಬಂಧ ಅಂತ ನಿಮಗೆ ಮನೇಲಿರಕ್ ಆಶ್ರಯ ಕೊಟ್ರು. ಆದ್ರೆ ನೀವು ಅತಿ ಆಸೆಯಿಂದ ನಿಮ್ಮ ಬುಡಕ್ಕೆ ನೀವೇ ಕೊಡ್ಲಿ ಪೆಟ್ಟು ಹಾಕೊಂಡ್ರಿ. ಇನ್ಮೇಲೆ ನಿಮಗೆ ಮನೆ ಋಣ ತೀರ್ತು. ಇನ್ನೊಂದು ಕ್ಷಣನೂ ನೀವು ಇಲ್ಲಿ ಇರ್ಕೂಡ್ದು. ಔಟ್, ಗೆಟ್ ಔಟ್ ಆಫ್ ಮೈ ಸೈಟ್. ಅಕ್ಕ, ನನಗೆ ಕ್ಷಮಿಸ್ಬಿಡಕ್ಕ. ನಾನು ಯಾವತ್ತೂ ಇನ್ನಿಂತ ಕೆಲಸ ಮಾಡೋದಿಲ್ಲ. ಸಾಯತಕ್ಕ ನೀನ್ ಹೇಳ್ದ ಕೇಳ್ಕೊಂಡು ನಿನ್ ಪಾದ ಸೇವೆ ಮಾಡ್ಕೊಂಡಿರ್ತೀನಿ. ಕ್ಷಮಿಸ್ಬಿಡಕ್ಕ. ಹೆಂಡನ ಮಡ್ಲಲ್ಲಿ ಕಟ್ಕೊಳ್ಳೋದು ಒಂದೇ, ಹಾವನ್ನ ಕಂಕುಳಲ್ಲಿ ಇಟ್ಕೊಳ್ಳೋದು ಒಂದೇ, ಚೂರಿನ ಬೆನ್ನಿಗೆ ಕಟ್ಕೊಳ್ಳೋದು ಒಂದೇ. ನಿಮ್ಮಂತ ಸಂಬಂಧಿಕರನ್ನ ಮನೇಲಿ ಇಟ್ಕೊಂಡ್ರೆ ಯಾವತ್ತಾದ್ರೂ ಅಪಾಯ ತಪ್ಪಿದಲ್ಲ ಕಣೋ. ಹೋಗಿ, ಎಲ್ಲ ಹೋಗಿ, ಎಲ್ರೂ ಹೊರಟೋಗಿ. ತಾರಾನಾದ ಹೊರಟೋಗು. ವನಜಾಕ್ಷಿ, ನೀನು ಹೋಗು. ಮುರಾರಿ, ಹೋಗು. ಸ್ಟಾಪ್. ಮನೆ ಬಾಗ್ಲಿರೋದು ಆ ಕಡೆ ಅಲ್ಲ, ಈ ಕಡೆ. ಅದು ಗೊತ್ತಪ್ಪ, ಆದ್ರೆ ಲಗೇಜು ಗಿಗ್ಗೇಜು ಟಚ್ ಮಾಡಬಾರ್ದು. ಒಟ್ಟು ಬಟ್ಟೆಲೆ ಹೋಗ್ತಿರ್ಬೇಕು. ಅಪ್ಪ ರಾಜೇಶು, ಲಗೇಜ್ ಇಲ್ದಿದ್ರು ಪರವಾಗಿಲ್ಲ ಕಣೋ. ಹೊರಗಡೆ ಉರಿ ಬಿಸಿಲು ತಡ್ಕೊಳಕ್ ಆಗ್ತಾ ಇಲ್ಲ. ತಲೆ ಮೇಲೆ ಒಂದು ಟೋಪಿನಾರ ಹಾಕೊಂಡು ಹೋಗೋದಕ್ಕೆ ಅವಕಾಶ ಮಾಡ್ಕೊಡಪ್ಪ. ಓಕೆ, ನೆಕ್ಸ್ಟ್. ರಾಜೇಶು, ನಾನು ಕುಂಬಳಕಾಯಿ ವ್ರತ ಮಾಡ್ತಾ ಇದ್ದೀನಿ. ಪೂಜೆಗಿಟ್ಟಿರೋ ಕುಂಬಳಕಾಯಿ ತಗೊಂಡು ಹೋಗ್ಲಾ? ಹೋಗಿ. ನೆಕ್ಸ್ಟ್. ನನಗೇನು ಬೇಡ. ಆ ಬೀರಿನಲ್ಲಿ 4 ಕಡಲೆ ಉಂಡೆ ಇಟ್ಟಿದ್ದೇನೆ. ನೀನು ಹೂ ಅಂದ್ರೆ ಲವಕ್ಕ ಹಾಕೊಂಡು ಹೋಗು. ಆಹಾ ಆಹಾ ಆಹಾ. ಹೋಗ್ತಾ ಒಂಥರ ಹೋದ್ರಿ, ಬರ್ತಾ ಒಂಥರ ಬರ್ತಾ ಇದೀರಲ್ಲ. ನಿಮ್ಮ ಈ ಡ್ರೆಸ್ಸಿಗೆ ಪೇಟ ಸೂಟ್ ಆಗ್ತಲ್ವಲ್ಲ ಮಾವ? ಕೆಲವು ಸಮಯದಲ್ಲಿ ನಾವೇ ಸೂಟ್ ಮಾಡ್ಕೊಳ್ಬೇಕಾಗತ್ತೆ ಕಣಪ್ಪ. ಛೇ 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 ಛೇ, ಈ ಅವತಾರದಲ್ಲಿ ನೀವೇನಾದ್ರೂ ಹೊರಗಡೆ ಹೋದ್ರೆ ಯಾರಾದ್ರೂ ನಿಮ್ಮನ್ನ ಹುಚ್ಚಿ ನನ್ ಮಗ ಅಂತ ಕಲ್ಲನ್ನು ಹೊಡಿತಾರಲ್ಲ ಮಾವ. ಕಲ್ಲಲ್ಲಿ ಹೊಡೆದ್ರು ಪರವಾಗಿಲ್ಲ, ಕೆಲವು ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು ಕಣಪ್ಪ. ಬೇಡ ಮಾವ, ಪೇಟ ಕೊಟ್ಬಿಡಿ. ಅಡ್ಜಸ್ಟ್ ಮಾಡ್ಕೋತೀನಪ್ಪ. ಕೊಟ್ಬಿಡಿ. ಬಿಡಪ್ಪ. ಹೀಗೋ ವಿಷಯ. ಅತ್ತೆ, ಸ್ವಲ್ಪ ಇಲ್ಲಿ ಬನ್ನಿ. ಏನತ್ತೆ ಇದು? ಇಷ್ಟು ಭಾರವಾದ ಕುಂಬಳಕಾಯಿನ ವ್ರತ ವ್ರತ ಅಂತ ಹೊರಲಾರ್ದೆ ಹೊತ್ಕೊಂಡು ಹೋಗ್ತಾ ಇದ್ರಲ್ಲ, ನಿಮ್ ಕೈಗಳು ನೋವಾಗ್ತಿಲ್ವಾ? ಅಯ್ಯೋ, ವ್ರತ ಅಂದ್ಮೇಲೆ ನೋವು ತಡ್ಕೊಳ್ಳೇಬೇಕಲ್ಲಪ್ಪ. ಡೋಂಟ್ ವರಿ, ನಿಮ್ ನೋವು ನಾನ್ ತಗೊಳ್ತೀನಿ. ಕುಂಬಳಕಾಯಿ ಕೊಡಿಯತ್ತೆ. ಅಯ್ಯೋ, ಬ್ಯಾಡಪ್ಪ. ಕೊಡಿಯತ್ತೆ. ಅಯ್ಯೋ, ಬ್ಯಾಡಪ್ಪ. ಅಯ್ಯೋ, ಕೊಡಿದ್ರೆ. ಏನ್ ಮುರಾರಿ ಇದು? ಕಡ್ಲೆ ಉಂಡೆನ ತಿಂದು ಜೀರ್ಣಿಸ್ಕೊಂಡಾಗೆ ಕಾಣಿಸ್ತಾ ಇಲ್ಲ. ಒಳ್ಳೆ ಮೆಲ್ಕ್ ಹಾಕೋ ಪ್ರಾಣಿ ತರ ವಾರಕ್ಕಾಗೋ ಸ್ಟಾಕ್ನ ಹೊಟ್ಟೆಲೆ ಇಟ್ಕೊಂಡಿರಾಗಿದೆ. ಅದು ಅದು ಕಡಲೆ ಉಂಡೆ. ಕಡಲೆ ಉಂಡೆ ಪುಕ್ಸಟ್ಟು ಸಿಕ್ತಲ್ಲ ಅಂತ ಸಿಕ್ಕಾಪಟ್ಟೆ ತಿನ್ಬಿಟ್ಟೆ. ಅದು ಅಜೀರ್ಣ ಆಗಿ ಹೊಟ್ಟೆಗೆ ಉಬ್ಬಿಸ್ಕೊಂಡ್ಬಿಟ್ಟಿದೆ. ಅಜೀರ್ಣ ಕೌಸ್ತಿ ನಾನ್ ಕೊಡ್ತೀನಿ. ಓಹೋ, ಇದು ದೊಡ್ಡ ವಿಷಯ. ತಗೊಳ್ಳಿ ಗೇಟ್ ಪಾಸ್. 2 ಹೊತ್ತು ಊಟಕ್ಕೆ
ಬಸ್ ಟಿಕೆಟ್ಗೆ. ನನಗೆ ಬಸ್ ಟಿಕೆಟ್ ದುಡ್ಡು ಕೊಡ್ತೀಯ? ನಿನಗೆ ಸಾವಿನ ಟಿಕೆಟ್ ನಾನು ಕೊಡ್ತೀನಿ. ಒಂದು ಕಲ್ಲಿಗೆ ಹಣ್ಣು ಬೀಳದೆ ಇರಬಹುದು, ಎರಡನೇ ಕಲ್ಗೂ ಹಣ್ಣು ಬೀಳದೆ ಇರಬಹುದು, ಮೂರನೇ ಕಲ್ಗೆ ಹಣ್ಣು ಬೀಳಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಮರ ಹತ್ತಬೇಕು, ಎಷ್ಟು ಬೇಕೋ ಅಷ್ಟು ಹಣ್ಣನ್ನ ಕಿತ್ಕೋಬೇಕು. ಈಗ ನಾನೊಂದು ಪ್ಲಾನ್ ಮಾಡಿದ್ದೀನಿ, ಅದು ಸಕ್ಸಸ್ ಆಗಲೇಬೇಕು. ಮುಚ್ಚ ಬಾಯಿ ಸಾಕು. ನಿನ್ನ ತಗಡ ಪ್ಲಾನ್ ಕೇಳಿ ಕೇಳಿ ಮರದ ಕೆಳಗೆ ನಿಂತ್ಕೊಳ್ಳೋ ಹಾಗಾಯ್ತು. ಇನ್ನೊಂದ್ಸಲ ನಿನ್ ಪ್ಲಾನ್ ಕೇಳಿದ್ರೆ ನಾವೆಲ್ಲ ಫುಟ್ಪಾತ್ನಲ್ಲಿ ನಿಂತ್ಕೋಬೇಕಾಗತ್ತೆ. ಈಗ ನಾನೊಂದು ಹೊಸ ಪ್ಲಾನ್ ಹಾಕ್ತಾ ಇದ್ದೀನಿ, ಅದು ಸಕ್ಸಸ್ ಆಗ್ಲೇಬೇಕು. ಏನ್ರಿ ಅದು? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅಕ್ಕ, ನನ್ಗೊಂದ್ ಕೊನೆ ಡೌಟು. ಯಾಕಂದ್ರೆ ನಿನ್ಗೆ ಅವನೊಬ್ನೇ ಗಂಡ, ಅವನಿಲ್ದ ಹೋದ್ರೆ ನೀನ್ ಬರೀ ದಂಡ ಪಿಂಡ. ಯಾವ್ದಕ್ಕೂ ಭಾವನ್ ಜಾತಕನ ಒಬ್ಬ ಒಳ್ಳೆ ಡಾಕ್ಟರ್ ತೋರ್ಸೋದು ಉತ್ತಮ ಅಂತ ನಂದೊಂದ್ ಕೊನೆ ಸಜೆಷನ್. ಮಾಡಿ ಲೆಕ್ಕ ಇಲ್ಲ. ಇದನ್ನು ತಗೊಂಡೋಗಮ್ಮ. ಆಯ್ತಮ್ಮ. ಮರ್ಯಾದೆಗೆ ಸೈನ್ ಮಾಡಿ. ಸೈನ್ ಮಾಡು. ಹಠ ಮಾಡಬೇಡಿ ಅಮ್ಮ ಅವರೇ, ಹಠ ಮಾಡಬೇಡಿ. ಈಗ ನೀವು ಪತ್ರಕ್ಕೆ ರುಜು ಮಾಡಲಿಲ್ಲ ಅಂದ್ರೆ ನಿಮ್ಮ ಮಗ ರಾಜೇಶನ ನಿಮ್ಮ ಕಣ್ಣೆದುರುಗಡೆನೆ ಕೊಲ್ಬೇಕಾಗತ್ತೆ. ಯಾಕೆ ಅನುಮಾನನ? ನಿನ್ನ ಮುಖನ ಸ್ವಲ್ಪ ಆ ಕಡೆ ತಿರುಗಿಸಿ ನೋಡು. ಕೆಂಪು ಬಟ್ಟೆನ ಹೊರಗಡೆ ತೋರಿಸಿದ್ರೆ ಸಾಕು, ಗುಂಡಿನ ಸುರಿಮಳೆನೇ ಆಗುತ್ತೆ. ಈಗ ನಿಮ್ಮ ಮಗನ ಪ್ರಾಣ ನಮ್ಮ ಕೈಲಿದೆ. ಏನಾಗಿ ಹಾಕ್ಬಿಡಕ, ಅನ್ಯಾಯ ಮಗ ನಿನ್ ಮಗನ ಕಳ್ಕಬೇಡ, ಹಾಕ್ಬಿಡಕ. ಯಾರು ಸತ್ರು ಚಿಂತಿಲ್ಲ, ನನ್ನ ಆಸ್ತಿನೇ ಮುಖ್ಯ ಅಂತ ಹಠ ಮಾಡ್ತಾ ಇದ್ದಾಳೆ. ತೋರ್ಸಕ್ಕೆ ಬಟ್ಟೆನ ಸಡಿಲಿ ಗೊಂಡಿನ ಮಳೆ. ಓಕೆ ಸರ್. ಒಂಬಾಟ್ ರಾಜ. ಛೇ,
ಅಮ್ಮ ಕರ್ಕೊಂಡ್ ಬನ್ನಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬಿಟ್ಬಿಡಿ ಬಿಟ್ಬಿಡಿ, ಅವನಿಗೆ ಯಾವ ಶಿಕ್ಷೆನೂ ಕೊಡ್ಬೇಡಿ, ಬೇಡಿ ಬಿಟ್ಬಿಡಿ. ಅಮ್ಮ, ಒಬ್ಬ ಕಳ್ಳನಾಗಿದ್ ನಾನು ಒಳ್ಳೆ ಮನುಷ್ಯನಾಗ ಕಾರಣ ನೀವು. ಒಬ್ಬ ತಾಯಿ ಮನಸ್ಸನ್ನ ಗೆದ್ನಲ್ಲ ಅಂತ ಸಂಪೂರ್ಣವಾದ ತೃಪ್ತಿ ಆಗ್ತಾ ಇದೆಮ್ಮ. ನೀವೇನು ಯೋಚನೆ ಮಾಡಬೇಡಿ, ಇವ್ರೇನೇ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ. ನಿನ್ನ ಜೊತೆಲಿ ಕಳೆದ್ನಲ್ಲ ಆ ದಿನಗಳು, ಆ ನೆನಪಲ್ಲೇ ಸಂತೋಷವಾಗಿ ಶಿಕ್ಷೆ ಅನುಭವಿಸ್ತೀನಮ್ಮ. ಹಾ ಅಮ್ಮ, ನಾನಿನ್ನು ಬರ್ತೀನಮ್ಮ, ಬರ್ತೀನಿ. ರಾಜ ಹೊರಟೋದ, ಆದ್ರೆ ಆದ್ರೆ ನನ್ ಮಗ ರಾಜೇಶ್ ಅಲ್ಲಿ ರಾಜ, ಸತ್ತು ಮಗನ್ನ ಯಾವ ಕಾನೂನು ಬದುಕ್ಸೋಕ್ಕಾಗಲ್ಲ. ಆದ್ರೆ ಆ ಮಗನ ಸ್ಥಾನ ತುಂಬೋದಕ್ಕೆ ಕಾನೂನು ನಿನ್ಗೆ ಅವಕಾಶ ಕೊಟ್ಟಿದೆ. ನೀನ್ ರಾಜೇಶ್ ಆಗಿ ಆ ಮನೇಲೇ ಇರ್ಕು. ಹೋಗ್ ರಾಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.